ಎಸ್ ಮಾಸ್ಟರ್ಸ್. ಸೊ ಇವತ್ತು ನಮ್ಮ ಈ ವ್ಯಾಲೆಂಟೈನ್ಸ್ ಡೇ ಸ್ಪೆಷಲ್ ವೀಕ್ ನ ಅನ್ ಈವ್ನಿಂಗ್ ವಿತ್ ಡಿವೈನ್ ಸೋಲ್ ಮೇಟ್ಸ್ ಅನ್ನುವ ಈ ಒಂದು ಕಾರ್ಯಕ್ರಮ ಏನಿದೆ, ಇದರಲ್ಲಿ ಇವತ್ತು 3ನೇ ದಿನಕ್ಕೆ ಬಂದಿದ್ದೀವಿ ಮಾಸ್ಟರ್ಸ್. ಸೊ ನಿನ್ನೆ ಮೊನ್ನೆ ಅದ್ಭುತವಾದ ಒಂದು ಜೋಡಿಗಳೊಂದಿಗೆ ನಾವು ಎಷ್ಟೋ ಜ್ಞಾನವನ್ನ ತಿಳ್ಕೊಂಡಿದೀವಿ. ಇವತ್ತು ನಮ್ಮ ಜೊತೆ ಗಂಗಾವತಿಯಿಂದ ಶ್ರೀಮತಿ ಲಲಿತಾ ಕಂದಗಲ್ ಮತ್ತೆ ಶ್ರೀ ನಾರಾಯಣ್ ಕಂದಗಲ್ ಅವರು ಇದ್ದಾರೆ. ನಿಜವಾಗ್ಲು ಅಂದ್ರೆ ಮೇಡಮ್ನ ನಮ್ಗೆ ಎಲ್ಲರಿಗೂ ಪರಿಚಯ ಇದೆ. ಧ್ಯಾನ ಕಸ್ತೂರಿಗೋಸ್ಕರ ನಮ್ಗೆ ಪ್ರತಿಯೊಂದು ತಿಂಗಳು ಆ ಸಂಚಿಕೆಯ ಪರಿಚಯವನ್ನ ಮಾಡ್ಕೊಡ್ತಾ ಇರ್ತಾರೆ. ಸೊ ಹಾಗಾಗಿ ಮೇಡಮ್ ಜೈ ಹೋಮ್ ಮೆಡಿಟೇಷನ್ ಎಲ್ಲರಿಗೂ ಚಿರಪರಿಚಿತರು. ಆದ್ರೆ ನಾವು ಸರ್ ನ ನೋಡಿಲ್ಲ. ಎಷ್ಟೋ ಜನ, ನಾನ್ ನೋಡಿದೀನಿ, ಅವ್ರು ಎಷ್ಟೋ ಜನ ನೋಡಿರಲ್ಲ. ಸೊ ಇವತ್ತು ಅಂತಹ ಒಂದು ಸೌಭಾಗ್ಯ, ಸರ್ನು ಸಹ ನೋಡೋ ಸೌಭಾಗ್ಯ. ಸೊ ಸರ್, ವೆಲ್ಕಮ್ ಟು ಅವರ್ ಜೈ ಹೋಮ್ ಮೆಡಿಟೇಷನ್ ಸರ್. ಸೊ ನಮಸ್ತೆ. ಮೇಡಮ್ಗೆ ಮತ್ತೆ ಎಸ್ ಸರ್ ನ ಒಂದು ಕಿರು ಪರಿಚಯ ಮಾಡ್ಕೊಡ್ತೀನಿ. ಸೊ ಡಾಕ್ಟರ್ ನಾರಾಯಣ್ ಕಂದಗಲ್ ಅವರು ಕನ್ನಡ ಉಪನ್ಯಾಸಕರು. ಇವ್ರಿಗೂ ಮತ್ತೆ ಲಲಿತಾ ಮೇಡಮ್ ಇಬ್ರಿಗೂನು 2011ರಲ್ಲೇನೆ ಈ ಒಂದು ಧ್ಯಾನ ಪರಿಚಯ ಆಯ್ತು. ಪರಿಚಯ ಆಗ್ತಿದ್ದಂಗೆ ಅವ್ರಿಗೆ ಎಂತ ಒಂದು ಅವಕಾಶ ಸಿಕ್ಕಿದೆ ಅಂದ್ರೆ, ಅವರು ಮನೆ ಕಟ್ತಾ ಇದ್ರು. ಹಾಗಾಗಿ ಮೇಡಮ್ ಕೇಳಿದ್ದಕ್ಕೋಸ್ಕರ ಅವ್ರು ಇನ್ನೊಂದು ಮಾತು ಮಾತಾಡದೆ ಧ್ಯಾನ ಒಂದು ಪಿರಮಿಡ್ ಸಹ ಕಟ್ಟಿಸ್ಕೊಟ್ಬಿಟ್ರು. ಮನೆ ಜೊತೆನೇನೆ ಮನೆ ಮೇಲೆ ಒಂದು ಪಿರಮಿಡ್ ಸಹ ಕಟ್ಟಿಸ್ಕೊಟ್ಬಿಟ್ರು. ಆ ಪಿರಮಿಡ್ ಸಹ ಸಾರ್ವಜನಿಕರ ಉಪಯೋಗಕ್ಕಾಗಿಯೇ ಕಟ್ಸಿರುವಂತಹ ಪಿರಮಿಡ್, ಮನ್ವಂತರ ಪಿರಮಿಡ್ ಅಂತ. ಸೊ ಅಂದ್ರೆ ಬಂದು ಸ್ವಲ್ಪನೇ ಕಾಲ ಆದ್ರೂನು ಅಷ್ಟು ಬೇಗ ಆ ಒಂದು ಥಾಟ್ ಬಂದು ಪಿರಮಿಡ್ ಸಹ ಕಟ್ಸಿದ್ರು. ಅಂದ್ರೆ ಅವಾಗಿಂದಾನು ಅವರು ಮೇಡಮ್ ತಮ್ಮ ಒಂದು ಈ ಧ್ಯಾನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಸೊ ಸರ್ ಬಂದ್ಬಿಟ್ಟು ಹಂಪಿ ಯೂನಿವರ್ಸಿಟಿಲಿ ಎಂಫಿಲ್ ಮತ್ತೆ PhD ಮಾಡಿದ್ದಾರೆ. ಅವರು ಕನ್ನಡ ಪ್ರೊಫೆಸರ್ ಅವರು. ಸೊ ಅಂದ್ರೆ ಮೇಡಮ್ ಅವ್ರು ಪರಿಚಯ ಆದಾಗಿಂದಾನೆ, ಅಂದ್ರೆ ಮೇಡಮಿಗೆ ಧ್ಯಾನ ಯಾವಾಗ ಪರಿಚಯ ಆಯ್ತು, ಅವ್ರಿಗೂ ಧ್ಯಾನ ಪರಿಚಯ ಆಯ್ತು. ಇಬ್ರು ಉಪನ್ಯಾಸಕರು, ಮೇಡಮು ಸಹ ಉಪನ್ಯಾಸಕರೇ. ಇಬ್ರುನು ಹೇಗೆ ಒಬ್ರಿಗೊಬ್ರು ಈ ಒಂದು ಇದನ್ನ ಅಂದ್ರೆ ಧ್ಯಾನದ ಮೂಲಕ ತಮ್ಮ ಸೇವೆ, ಅಂದ್ರೆ ಕಾಲೇಜಲ್ಲೂ ಸೇವೆ ಸಲ್ಲಿಸ್ತಾರೆ, ಮನೆಯಲ್ಲೂ ಸೇವೆ ಮಾಡ್ತಿರ್ತಾರೆ. ಅದು ಬಿಟ್ಟು ಸಾಕಷ್ಟು ಕಡೆ ಕ್ಲಾಸಸ್ ಕೊಡ್ತಾರೆ, ಧ್ಯಾನ ಕಸ್ತೂರಿ ಕೆಲಸ ಮಾಡ್ತಾರೆ, ಇಷ್ಟೆಲ್ಲ ಮಾಡ್ತಾರೆ ಮೇಡಮ್. ಸೊ ಸರ್ ಅವರಿಗೆ ಹೇಗೆ ಪೂರಕವಾಗಿ ಹೇಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವ್ ಇವತ್ತು ತಿಳ್ಕೊಳ್ಳೋಣ. ಸೊ ಮೇಡಮ್, ವೆಲ್ಕಮ್ ಮೇಡಮ್. ಮತ್ತೊಮ್ಮೆ ನಿಮ್ಮಿಬ್ಬರನ್ನು ನಮ್ಮ ಈ ವೇದಿಕೆಗೆ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ನಮಸ್ತೆ. ಅದ್ರಲ್ಲೂ ಮತ್ತೆ Thank you. ಹೇಳ್ಬೇಕಂದ್ರೆ ಮಗ ಮಗಳು ಅವರು ಸಹ ಧ್ಯಾನದಲ್ಲಿದ್ದಾರೆ. ಸೊ ಇಡೀ ಕುಟುಂಬ ಧ್ಯಾನ ಕುಟುಂಬ. ಎಸ್ ಮೇಡಮ್. ಸೊ ಇವತ್ತು ನಿಮಗೆ ಮೊದಲನೇ ಪ್ರಶ್ನೆ ವ್ಯಾಲೆಂಟೈನ್ಸ್ ಡೇ ಬಗ್ಗೆ. ಸೊ ನಾವು Thank ವ್ಯಾಲೆಂಟೈನ್ಸ್ you, ಡೇ madam. ಮೊದಲನೇದಾಗಿ ನಾನು ಜೈಹೋ ಮೆಡಿಟೇಷನ್ ವೇದಿಕೆಯಲ್ಲಿ ಇಂಥದೊಂದು ವಿಶಿಷ್ಟ ಕಾರ್ಯಕ್ರಮ ಹಮ್ಮಿಕೊಂಡಿರೋದಕ್ಕೆ ನಾನು ತಮ್ಗೆ ಕಾಂಗ್ರಾಟ್ಸ್ ಹೇಳ್ತೀನಿ. ತಮ್ದು ಯಾವಾಗ್ಲೂ ಸೃಜನಶೀಲತೆ ಅಂತೀವಿ ನಾವು, ಕ್ರಿಯೇಟಿವಿಟಿ, ಹೊಸದನ್ನ ಸೃಷ್ಟಿ ಮಾಡೋದು. ಎಲ್ರ ತರ ಅಲ್ಲ, ವ್ಯಾಲೆಂಟೈನ್ಸ್ ಡೇಗೂ ನಾವೇನ್ ಅನ್ಕೋತೀವಿ, ರಾಮನವಮಿಗೂ ಮುಲ್ಲಾನಿಗೂ ಏನ್ ಸಂಬಂಧ ಅಂತೇಳಿ. ಹಾಗೆ ಆದ್ರೆ ವ್ಯಾಲೆಂಟೈನ್ಸ್ ಡೇ ಮೂಲಕ ಕೂಡ ನಾವು ಆಧ್ಯಾತ್ಮಿಕ ಜ್ಞಾನವನ್ನ, ಯಾವುದೋ ಒಂದು ವಿಷಯವನ್ನ ನಾವು ಕಟ್ಟಿಕೊಡ್ಬೇಕಾಗಿದೆ. ಸಂಸಾರದಲ್ಲಿ ನಿರ್ವಾಣ ಅನ್ನೋ ವಿಷಯವನ್ನ ಅವರಿಗೆ ಕಟ್ಕೊಡ್ಬೇಕು ಅಂತ ಹೊಸ ಕಲ್ಪನೆಯೊಂದಿಗೆ ತಾವು ಈ ಕಾರ್ಯಕ್ರಮ ಆರಂಭಿಸಿರೋದಕ್ಕೆ ತಮಗೆ ಅಭಿನಂದನೆಗಳು ಮೇಡಮ್, ಮತ್ತು ನಮಗೆ ಅವಕಾಶ ಕೊಟ್ಟದಕ್ಕಾಗಿ ಕೃತಜ್ಞತೆಗಳು. ಎಸ್ ಮೇಡಮ್, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಂದ್ರೆ ನಾನ್ ನಿಜವಾಗ್ಲೂ ಹೇಳ್ಬೇಕು ಅಂದ್ರೆ ಈ ಒಂದು ಸ್ಪಿರಿಚುಯಾಲಿಟಿಗೆ ಬಂದ್ಮೇಲೆ, ಪೈಮಾಗ್ ಬಂದ್ಮೇಲೆ ಫಸ್ಟ್ ಪರಿಚಯ ನಿಮ್ ಮಗಳು ನವ್ಯಶ್ರೀ. ಮೊದಲನೇ ಪರಿಚಯನೇ ನವ್ಯಶ್ರೀ. ನೋಡ್ದಾಗಿಂದ ಅವಳಿಗೆ ನನಗೆ ನನ್ನ ಮಗಳನ್ನೋ ತರನೇ ನನಗೆ ಫೀಲಿಂಗ್. ಯಾರ್ ಕೇಳಿದ್ರು ದೊಡ್ಡ ಮಗಳಂತಾನೆ ಹೇಳ್ತೀನಿ. ಮೊನ್ನೆ ನಮ್ಮ ಧ್ಯಾನ ಇದು ಪಿರಮಿಡ್ ಇನಾಗ್ಯುರೇಷನ್ ಅಲ್ಲಿ, ಆನ್ಯುವಲ್ ಫಂಕ್ಷನ್ ಅಲ್ಲಿ ಎಷ್ಟೊಂದ್ ಜನ ನನ್ ಮಗಳಂತಾನೆ ಅನ್ಕೊಂಡಿದ್ದಾರೆ, ಇಬ್ರು ನನ್ ಮಕ್ಳಂತಾನೆ ಅನ್ಕೊಂಡಿದ್ದಾರೆ. ಸೊ ನಂಗೆ ಒಂದು ತುಂಬಾ ಖುಷಿ, ಒಂಥರ ನಿಮ್ ಫ್ಯಾಮಿಲಿ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ. ಎಲ್ಲರೂ ಅಷ್ಟು ಇದ್ರಲ್ಲಿ ಇನ್ವಾಲ್ವ್ ಆಗಿ ಆ ಸೇವೆ ಮಾಡ್ತೀರಾ. ನಿಮ್ದಂತೂ ಸ್ಟೇಟಸ್ ನೋಡ್ತಾ ಇರಿ, ದಿನೇ ದಿನೇ ನಮಗೆ ಇನ್ಸ್ಪಿರೇಷನ್. ನೀವು ಇಷ್ಟೆಲ್ಲಾ ಮಾಡ್ತಾರೆ, ಒಂದು ಕೆಲ್ಸಕ್ಕೆ ಹೋಗ್ತಾ ಇಷ್ಟು ಮಾಡ್ತಾರಲ್ಲ ಇವ್ರು ಅಂತಂದ್ಬಿಟ್ಟು ತುಂಬಾ ಖುಷಿ ಆಗುತ್ತೆ. ಎಸ್ ಮೇಡಮ್, ನಿಜವಾಗ್ಲೂ PSSM ಅಲ್ಲಿ ಇಂತಹ ಒಂದು ಅಂದ್ರೆ ಯಾವ ಹೆಸರಿಗೂ ಆಶಿಸಲ್ಲ, ಯಾರ ಒಂದು ಪ್ರಶಂಸೆನೂ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಳ್ಳಲ್ಲ. ಸೊ ಅಷ್ಟು ನಿಸ್ವಾರ್ಥ ಸೇವೆ ಅಂದ್ರೆ ನನ್ಗೆ ನೀವೇ ಜ್ಞಾಪಕ ಬರೋದು. ತುಂಬಾ ಅದ್ಭುತವಾಗಿ ಸೇವೆ. ಸೊ ಆ ಸೇವೆ ಹಿಂದೆ ಏನೇನೆಲ್ಲ ಇದೆ ನಮಗ್ ಕಾಣಿಸೋದು ಅಷ್ಟು ಅಷ್ಟೇ, ಕಾಣದೇ ಇರೋ ಏನೇನಿದೆ ನೋಡೋಣ ಇವತ್ತು. ಸೊ ಮೇಡಮ್, ನಿಮ್ ಇಬ್ರಲ್ಲಿ ಫಸ್ಟ್ ಬಂದಿದ್ದು ನೀವೇನ ಧ್ಯಾನಕ್ಕೆ? ಎಸ್ ಮೇಡಮ್, ನಿಜ. ನಾನೇ ಅದು 2011ರಲ್ಲಿ ನಾನು ಅಪ್ ಅಂಡ್ ಡೌನ್ ಮಾಡ್ತಾ ಇದ್ದೆ. ಇಲ್ಲಿಂದ 60 ಕಿಲೋಮೀಟರ್ ದೂರ ನನಗೆ ಡ್ಯೂಟಿ ಪ್ಲೇಸ್ ಅಲಿಗೇರಿ ಅಂತೇಳಿ. ಸೊ ಒಂದು ದಿನ ಲಲಿತಾ ನಾರಾಯಣ್ ಒಗ್ಗ ಅವರು ಬಸ್ನಲ್ಲಿ ನನ್ನ ಪಕ್ಕಕ್ಕೆ ಕೂತ್ರು. ನಾನು ಪೇಪರ್ ಓದೋದು, ಬುಕ್ ಓದೋದು, ಸಾಮಾನ್ಯವಾಗಿ ಪಕ್ಕದ ಪ್ರಯಾಣಿಕರ ಜೊತೆ ದಿನ ಏನ್ ಮಾತಾಡ್ತಾ ಇರ್ಲಿಲ್ಲ. ಆದ್ರೆ ಅವರು ಮಾತಿಗಳದು ಈ ರೀತಿ, ಪೇಪರ್ ಓದ್ತಾ ಹೋಗೋ ಬದಲು ಅಥವಾ ಬುಕ್ಸ್ ಓದ್ತಾ ಬದಲು ನೀವು ಧ್ಯಾನ ಮಾಡ್ಕೊತ ಹೋಗ್ಬೋದಲ್ಲ ಬಸ್ನಲ್ಲಿ ಅಂದ್ರು. ನನಗೆ ಆಶ್ಚರ್ಯ, ಧ್ಯಾನನ ಅದು ಬಸ್ನಲ್ಲಿ ಮಾಡೋದಾ ಅಂತೇಳಿ. ಆ ಮೂಲಕ ಹೌದು, ಅದು ತುಂಬಾ ಸಿಂಪಲ್, ಈ ರೀತಿ ಕೈಯಲ್ಲಿ ಬೆರಳಲ್ಲಿ ಬೆರಳಿಸಿ ಕಣ್ಣು ಮುಚ್ಚಿ ಉಸಿರಾಟ ಗಮನಿಸ್ಬೇಕು ಅಂದ್ರು. ಸರಿ, ಯಾಕೆ ಮಾಡ್ಬೇಕು, ಏನು ಉಪಯೋಗ ಅಂತೇಳಿ ಅವಾಗ ಉಪಯೋಗಗಳು ಹೇಳಿದ್ರು. ಆದ್ರೂ ನಾನು ಅಷ್ಟು ಬೇಗ ನಂಬೋಳಲ್ಲ. ಅವ್ರಿಗೆ ಮತ್ತೆ ಅದನ್ನ ಹೊರಗಚ್ಚಿ ಅವ್ರ ಮನೆಗೆ ಹೋಗಿ ಹೆಚ್ಚಿನ ಮಾಹಿತಿ ತಗೊಂಡು
ಆಮೇಲೆ ಅದನ್ನ ನಂಬಿದೆ. ಅದ್ರ ಮೊದಲು ಪರಿಚಯ ಆಗಿರೋದು ನನಗೆ ಧ್ಯಾನ. ಎಸ್. ಆಮೇಲೆ ಸರ್ ಬಂದ್ರ ಮೇಡಮ್ ಇಮಿಡಿಯೇಟ್ ಅಥವಾ ಎಷ್ಟು ನೀವು ಬಂದ ಮೇಲೆ ಅವ್ರು ಎಷ್ಟು ವರ್ಷಕ್ಕೆ ಬಂದ್ರು? ಇಲ್ಲ, ನಾನು ಅವ್ರಿಗೆ ಪರಿಚಯ ಆದ್ಮೇಲೆ ಅವ್ರ ಮನೆ ಅಲ್ಲೇ ಹತ್ರ ಇತ್ತು. ನಾವು ಮನೆ ಕಟ್ಟಿಸ್ತಾ ಇದ್ವಲ್ಲ, ಬಾಡಿಗೆ ಮನೇಲಿ ಇದ್ವಿ. ಆ ಬಾಡಿಗೆ ಮನೆ ಲಲಿತಾ ನಾರಾಯಣ್ ಒಗ್ಗ ಅವ್ರ ಮನೆ ಪಕ್ಕದಲ್ಲಿ ಹತ್ರನೇ ಇತ್ತು. ಅವ್ರ ಮನೇಲಿ ಡೈಲಿ ಸಾಯಂಕಾಲ ಗ್ರೂಪ್ ಮೆಡಿಟೇಷನ್ ಆಗ್ತಾ ಇತ್ತು. ನನಗೆ ಆಸಕ್ತಿ, ಏನೋ ಹೊಸದ್ ಏನೇ ತಿಳ್ಕೊಂಡ್ರು ಮಾಡ್ಬೇಕು ಅಂತ ಹೋಗಿ ನಾನು ಕೊಡ್ತಾ ಇದ್ದೆ. ಅವ್ರು ಅದಕ್ಕೆ ನನಗೆ ಪ್ರೋತ್ಸಾಹ ಕೊಟ್ರಾಗ್ಲಿ ಅವ್ರೇನು ಧ್ಯಾನಕ್ಕೆ ಬರ್ಲಿಲ್ಲ ನನ್ ಜೊತೆ ಏನೋ. ಹ್ಮ್ ಆಮೇಲೆ ಕೆಲವೇ ದಿನಗಳಲ್ಲಿ ಅವ್ರ ಮನೆಯಿಂದ ಒಂದು ಪಿರಮಿಡ್ ತಂದು ಹಾಕೊಂಡೆ. ಓಕೆ ಅಂದ್ರು ಅವ್ರು, ನನಗೆ ಎಲ್ಲದಕ್ಕೂ ಹ್ಮ್. ಸಪೋರ್ಟ್ ಕೊಟ್ರು. ಅದಕ್ಕೂ ಕೂಡ ನನಗೆ ಅವಕಾಶ ಕೊಟ್ರು. ಓಕೆ, ಅದರಿಂದ ಎನರ್ಜಿ ಬರ್ತದ, ಹಾಕೊಳ್ತೀಯ? ಹ್ಞೂ, ಓಕೆ, ಅಷ್ಟೇ. ನಿಮ್ಮಿಬ್ಬರದು ಲವ್ ಮ್ಯಾರೇಜ್ ಅರೇಂಜ್ ಮ್ಯಾರೇಜ್ ಮೇಡಮ್? ನಮ್ದು ಇಲ್ಲಿನೂ ಅರೇಂಜ್ ಮ್ಯಾರೇಜ್. ಆಕ್ಚುಲಿ ಯಾವಾಗ್ಲೂ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅಂತೀವಿ ನಾವು. ಅಲ್ಲೇ ಅರೇಂಜ್ ಮಾಡ್ಕೊಂಡ್ ಬಂದಿವಿ. ಯಾಕೆ ಅಂದ್ರೆ ನಮಗೆ ಒಂದು ಸಂಸ್ಕೃತದಲ್ಲಿ ಕೂಡ ಒಂದು ಮಾತಿದೆ, ಏನು ಅಂದ್ರೆ ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತ ಆಲಯ ಅಂತ ಹೇಳಿ. ಇಲ್ಲಿ ಅರೇಂಜೆ, ಅಲ್ಲೇನೆ ನಾವು ನಮ್ಮ ಆತ್ಮಸ್ಥಿತಿಯಲ್ಲಿದ್ದಾಗ್ಲೇ ಇಂಥದೇ ವರ, ಈ ತರನೇ ಇರಬೇಕು, ಈ ತರನೇ ಅವರ ಸ್ವಭಾವ, ಗುಣ, ವ್ಯಕ್ತಿತ್ವ, ಉದ್ಯೋಗ ಎಲ್ಲವನ್ನು ನಾವೇ ಆಯ್ಕೆ ಮಾಡ್ಕೊಂಡು ಅಲ್ಲಿಂದನೇ ಅರೇಂಜ್ ಮಾಡ್ಕೊಂಡು ಬಂದವರು ಅಂತ ನನ್ನ ಅಭಿಪ್ರಾಯ. ಅಂದ್ರೆ ಧ್ಯಾನಕ್ ಬಂದ್ಮೇಲೆ, ಧ್ಯಾನಕ್ ಬರೋ ಮುಂಚೆ ಧ್ಯಾನಕ್ಕೆ ಬಂದ್ಮೇಲೆ ಮುಂಚೆನೆ ನನಗೆ ಇದು ಗೊತ್ತಿತ್ತು. ಯಾವ ಪದ ಅಂದ್ರೆ ಅದು ಓಕೆ, ಅಲ್ಲಿ ಡಿಸೈನ್ ಮಾಡಿರೋದು ಗೊತ್ತಿಲ್ಲ, ಆದ್ರೆ ಒಂದಂತೂ ಸತ್ಯ ಗೊತ್ತಿತ್ತು, ಋಣಾನುಬಂಧ ರೂಪೇಣ ಪತಿ ಪತ್ನಿ ಸುತ ಆಲಯ. ಸೊ ಮ್ಯಾರೇಜಸ್ ಆರ್ ಮೇಡ್ ಇನ್ ಹೆವನ್ ಅನ್ನೋದು ಕೂಡ ನಮಗೆ ಗೊತ್ತಿತ್ತು. ಆದ್ರಿಂದ ಆದ್ರೆ ಇಲ್ಲಿ ಅಂದ್ರೆ ಒಂದು ವಿಶೇಷ ಮೇಡಮ್, ನಮ್ದು ತುಂಬಾ ದೂರ, 350-400 ಕಿಲೋಮೀಟರ್ ದೂರದಲ್ಲಿ ಒಂದು ಸಂಯುಕ್ತ ಕರ್ನಾಟಕ ಅಂತ ಒಂದು ಪತ್ರಿಕೆ ಬರ್ತಾ ಇತ್ತು. ಅವಾಗಷ್ಟೇ ವಧುವರರ ವೇದಿಕೆ ಅಂತ ಸ್ಟಾರ್ಟ್ ಮಾಡಿದ್ರು. ಅದರಲ್ಲಿ ವಧುವರರ ಒಂದು ಪರಿಚಯ ಹಾಕೋದು ಇವರು ಹಾಕಿದ್ರು. ನಾನು ಅದಕ್ಕೆ ಒಂದು ಪತ್ರ ಬರೆದಿದ್ದೆ. ಆ ಪತ್ರದ ಮುಖೇನ ಯಾವ ಬ್ರೋಕರು ಯಾವುದೇ ಇರ್ಲಾರ್ದೆ ನಮ್ಮನ್ನು ನಾವೇ ಆಯ್ಕೆ ಮಾಡ್ಕೊಳ್ಳೋದು. ನಾನು ಒಂದು ಪತ್ರ ಬರೆದೆ, ಅದಕ್ಕೊಂದು ಅವ್ರು ಪತ್ರ ಬರೆದ್ರು. ಹೀಗೆ ಆ ಪತ್ರಗಳ ಮೂಲಕನೇ ನಮ್ಮ ಬಾಂಧವ್ಯ ಬೆಸೆಯಿತು. ಸೊ ನೀವೇ ಪೇರೆಂಟ್ಸ್ ಇನ್ವಾಲ್ವ್ ಆಗಿಲ್ಲ ಇಲ್ಲಿ? ಸೂಪರ್ ಮೇಡಮ್, ಆಗಿನ ಕಾಲದಲ್ಲಿ ಅಷ್ಟು ಫಾಸ್ಟ್ ಆಗಿದ್ದೀರಾ. ಎಸ್ ಮೇಡಮ್. ಸೊ ಈಗ ಅಂದ್ರೆ ನೀವು ಮದ್ವೆ ಆದ್ಮೇಲಿಂದ ಸಾಕಷ್ಟು ಎಷ್ಟು ವರ್ಷ, ಮದ್ವೆ ಆದ್ಮೇಲೆ ಎಷ್ಟು ವರ್ಷಕ್ಕೆ ಮೇಡಮ್ ಧ್ಯಾನಕ್ಕೆ ಬಂದಿದ್ದು ನೀವು? ಎಷ್ಟು ವರ್ಷ? ನಮ್ದು ಮದ್ವೆ ಆಗಿರೋದು 2000 ವರ್ಷದಲ್ಲಿ. 2011ರಲ್ಲಿ ಧ್ಯಾನದ ಪರಿಚಯ. 11 ವರ್ಷ ಗ್ಯಾಪ್ ಇತ್ತು. ಸೊ ಅಂದ್ರೆ ನೀವು ಈ ಒಂದು ದಾಂಪತ್ಯ ಜೀವನವನ್ನ ಬಿಫೋರ್ ಸ್ಪಿರಿಚುಯಾಲಿಟಿನೂ ನೋಡಿದೀರಾ, ಸ್ಪಿರಿಚುಯಾಲಿಟಿಗೆ ಬಂದ್ಮೇಲೂ ನೋಡಿದೀರಾ. ಸೊ ಆ ವ್ಯತ್ಯಾಸ ಹೇಗಿದೆ ಮೇಡಮ್, ಸ್ಪಿರಿಚುಯಾಲಿಟಿಗೆ ಬರಕ್ ಮುಂಚೆನೂ ಸ್ಪಿರಿಚುಯಾಲಿಟಿಗೆ ಬಂದ್ಮೇಲೆ ನಿಮ್ಮಿಬ್ಬರ ಜೀವನ? ಅದ್ಭುತವಾಗೇ ಇದೆ ಎರಡೂ ಬಾರಿನೂ. ಆವಾಗ್ಲೂ ಕೂಡ ಮುಖ್ಯವಾಗಿ ನನ್ಗೆ ಎಲ್ಲದರಲ್ಲೂ ಅವರು ಸಪೋರ್ಟ್. ಫಸ್ಟ್ ನನ್ನ ಅಪ್ರಿಸಿಯೇಷನ್ ಮಾಡೋದು ನಮ್ಮ ಮನೆಯವ್ರಿಗೆ ಅಂದ್ರೆ, ನನ್ಗೆ ನೋಡೋದಕ್ಕೆ ಬಂದಾಗ ನಮ್ದು ಹಳ್ಳಿ ವಾತಾವರಣ, ಅವ್ರು ನನಗೆ ಅಭಿಪ್ರಾಯ ಕೇಳಿದ್ರು. ಆ 2000ದಲ್ಲಿ ಅಂದ್ರೆ 24 ವರ್ಷಗಳ ಹಿಂದೆನೆ ಪ್ರತ್ಯೇಕವಾಗಿ ಕರೆದು ನನಗೆ ಅಭಿಪ್ರಾಯ ಕೇಳಿದ್ದು. ಏನು ಅದರಲ್ಲಿ ಅಭಿಪ್ರಾಯ ಅಂದ್ರೆ, ನಿಮ್ಮ ಈ ಮದುವೆಗೆ ನಿಮ್ಮ ಒಪ್ಪಿಗೆ ಇದೆಯಾ ಅಂದ್ರೆ, ನಿಮ್ ತಂದೆ ತಾಯಿ ಒತ್ತಡಕ್ಕೆ ಆಗ್ತಾ ಇದ್ದೀರಾ ಅಥವಾ ನಿಮ್ಮ ಒಪ್ಪಿಗೆ ಇದೆ ಅಂತ ಹೇಳಿದೆ. ಅದಾದ್ಮೇಲೆ ಅವರು ಅವಾಗ ಇನ್ನೂ ಪಾರ್ಟ್ ಟೈಮ್ ನಲ್ಲಿದ್ರು. ನಂದು ಪಾರ್ಟ್ ಟೈಮ್, ನಿಮ್ಗೆ ಒಪ್ಪಿಗೆ ಇದೆಯಾ ಅಂದ್ರು. ಅದು ಕೂಡ ನನಗೆ ಒಪ್ಪಿಗೆ ಇದೆ. ನನಗೆ ಲೆಕ್ಚರರು ಓದಿದವರು ಬೇಕಾಗಿತ್ತು, ನನಗೆ ಕರೆಕ್ಟ್ ಜೋಡಿ ಅನ್ಸಿದೆ, ಓಕೆ ನನಗೆ ಅದಕ್ಕೂ ಒಪ್ಪಿಗೆ ಇದೆ ಅಂದೆ. ನೆಕ್ಸ್ಟ್ ನನ್ನ ತಂದೆ ತಾಯಿ ನನ್ ಜೊತೆನೆ ಇರ್ತಾರೆ, ಅದಕ್ಕೆ ನಿಮ್ ಒಪ್ಪಿಗೆ ಇದೆಯಾ ಅಂದ್ರು. ಅದಕ್ಕೂ ನನ್ನ ಒಪ್ಪಿಗೆ ಇದೆ ಅಂದೆ. ಆಮೇಲೆ ನಾವು ಹಳ್ಳಿಯಲ್ಲಿ ಇರೋದು ಅಂದ್ರು. ನಾನ್ ಕೂಡ ಹಳ್ಳಿಯಲ್ಲೇ ಬದುಕಿದ್ರಿಂದ ನನಗೆ ಹಳ್ಳಿ ಜೀವನ ಇಷ್ಟನೇ, ಅದು ಕೂಡ ನನಗೆ ಇಷ್ಟನೇ ಅಂದೆ. ಇದೆಲ್ಲವನ್ನ ಅವ್ರು ನನ್ನ ಅಭಿಪ್ರಾಯ ತಗೊಂಡ್ರು. ಅವಾಗ ನಾನು ಒಂದು ಹೇಳಿದೆ, ನಾನು ಮುಂದೆ ಓದ್ಬೇಕು ಅಂದೆ. ಓದ್ಬೋದು ನೀವು ಆರಾಮಾಗಿ ಶಿಕ್ಷಣದ ನಂತರ ಅಂದ್ರೆ. ಒಬ್ಬ 24 ವರ್ಷಗಳ ಹಿಂದೆ ಕೂಡ ಒಬ್ಬ ಸ್ತ್ರೀಗೆ ಅಭಿಪ್ರಾಯ ಸ್ವಾತಂತ್ರ್ಯ, ಅವರ ಅಭಿಪ್ರಾಯ ತಗೊಂಡು ಮದುವೆ ಆಗೋದಿದೆಯಲ್ಲ, ನನಗದು ಅದಾದ್ಮೇಲೆ ಕೂಡ ಅವ್ರು ಒಂದೇ ಮಾತು ಹೇಳ್ತಾರೆ ಯಾವಾಗ್ಲೂ, ಬಹಳ ಓದಿದವ್ರಿಗೆ ಎಷ್ಟೋ ಜ್ಞಾನ ಇರುತ್ತೆ. ನಾನು ಎಷ್ಟು ಸಲ ನೋಡಿದೀನಿ, ಜೀವನದ ಅನುಭವ ಬಹಳ ಇದೆ ಅವರಿಗೆ. ಕಷ್ಟ ಸುಖ ಕೂಡು ಕುಟುಂಬದಲ್ಲಿ ಇದ್ದವರು. ನನ್ನ ಸ್ವಲ್ಪ ಅನುಭವ ಕಡಿಮೆ, ಜೀವನದ ಅನುಭವ ಕಡಿಮೆ, ಅದನ್ನ ನಾನು ಗಮನಿಸಿದೀನಿ. ಇನ್ನೂ ಒಂದು ಅಂದ್ರೆ, ಎಷ್ಟೋ ಅಭಿಪ್ರಾಯ ಭಿನ್ನತೆ ಇರ್ಬೋದು ನಾವಿಬ್ರು ಓದಿದಲ್ಲಿ, ಆದ್ರೆ ಪ್ರತಿ ಸಲ ಅವ್ರು ಹೇಳೋದೇನಂದ್ರೆ, ಅಭಿಪ್ರಾಯಗಳು ಭಿನ್ನತೆ ಇದ್ದರೂ ನಿಮ್ಮ ಅಭಿಪ್ರಾಯಗಳನ್ನ ನಾನ್ ಗೌರವಿಸ್ಬೇಕು, ನನ್ನ ಅಭಿಪ್ರಾಯ, ನನ್ನ ಆಲೋಚನೆ, ನನ್ನ ಹವ್ಯಾಸಗಳನ್ನ ನೀವು ಗೌರವಿಸ್ಬೇಕು ಅನ್ನೋದು. ಆ ತರ ಪ್ರತಿ ಹಂತದಲ್ಲಿ ಕೂಡ ನನಗೆ ಮೇಡಮ್ ಬಿಫೋರ್ ಮೆಡಿಟೇಷನ್ ಕೂಡ ನನಗೆ ಬಹಳ ಅಂದ್ರೆ ಬಹಳ ಸಪೋರ್ಟ್. ನಾನು ಇವತ್ತು ಲೆಕ್ಚರರ್ ಆಗಿದ್ದೀನಿ ಅಂದ್ರೆ ಪ್ರಾಮಾಣಿಕವಾಗಿ ಹೇಳ್ತೀನಿ, ಎಲ್ಲಿ ಬೇಕಾದ್ರೂ ಇದನ್ನ ಎಷ್ಟೋ ಸೆಷನ್ಗಳಲ್ಲಿ ಹೇಳಿದೀನಿ, ನಮ್ಮ ಮನೆಯವರೇ ಕಾರಣ. ಯಾಕಂದ್ರೆ ನಾನು ಅವಾಗ ಇನ್ನು BA ಸೆಕೆಂಡ್ ಇಯರ್ ಮದುವೆ ಆದಾಗ, ಆಮೇಲೆ BA ಫೈನಲ್ ಇಯರ್ ನನ್ನ ನವ್ಯಶ್ರೀ ಹೊಟ್ಟೆಲಿದ್ದಾಗ ಕೂಡ ನನ್ನ ಜೊತೆ ಬಂದು ಎಕ್ಸಾಮ್ ಬರ್ಸಿದ್ದಾರೆ. ಅದಾದ್ಮೇಲೆ MA ಓದಿದ್ದು ನಾನು ಮೈಸೂರು ಯೂನಿವರ್ಸಿಟಿಗೆ. ಅದಾದ್ಮೇಲೆ B.Ed ಓದಿದ್ದೀನಿ, ಅದು ಕೂಡ ಕರ್ನಾಟಕ KSOU ಅಂತೇಳಿ ಮೈಸೂರು ಯೂನಿವರ್ಸಿಟಿಗೆ. ಅವಾಗ ಕೂಡ ನನಗೆ ಸಂಪೂರ್ಣ ಬೆಂಬಲ. ಇನ್ನೂ ಹೇಳ್ಬೇಕು ಅಂದ್ರೆ ಒಂದು ಘಟನೆ ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಆಗುತ್ತೆ. ನಾನು MA ಕಾಲ್ ಫಾರ್ ಮಾಡಿದ್ರು ಲೆಕ್ಚರರ್ ಹುದ್ದೆಗೆ.
ನಾನು ಯೂನಿವರ್ಸಿಟಿಯಲ್ಲಿ ಓದಿಲ್ಲ, ಎಲ್ಲ ಎಕ್ಸ್ಟರ್ನಲ್ ಸ್ಟೂಡೆಂಟು, ನನಗೆ ಅಷ್ಟು ನಾಲೆಜ್ ಇರಲ್ಲ. ರೆಗ್ಯುಲರ್ ಓದಿದವರು ಇನ್ನೂ ಚೆನ್ನಾಗಿ ಓದಿರ್ತಾರೆ, ಅವ್ರ ಜೊತೆ ನನಗೆ ಕಾಂಪೀಟ್ ಮಾಡಕ್ ಆಗಲ್ಲ ಅಂದ್ರೆ ನಮ್ಮ ಮನೆಯವ್ರು ಒಂದೇ ಮಾತು ಹೇಳಿದ್ರು, ನೀನು ಬಹಳ ಜಾಣೆ ಇದ್ದಿದ್ಯಾ. ಅವ್ರು ಗುರ್ತಿಸ್ಕೊಂಡಿದ್ರು, ಏನ್ ಗುರ್ತಿಸಿದಾರೋ ನನ್ನಲ್ಲಿ ಗೊತ್ತಿಲ್ಲ, ನಿನ್ನಿಂದ ಸಾಧ್ಯ ಅಂತೇಳಿ ತಾವೇ ನಿಂತು ಅಪ್ಲಿಕೇಶನ್ ತಗೊಂಡ್ ಬಂದು DDPO ಅವರ ಪರ್ಮಿಷನ್ ತಗೊಂಡ್ ಬಂದು ಅಪ್ಲಿಕೇಶನ್ ಹಾಕಿದ್ದು ಕೂಡ ಅವರೇ. ಅದಕ್ಕೆ ಸೂಪರ್ ₹1,000 ಖರ್ಚಾಗ್ತದೆ, 2 ಒಳ್ಳೆ ಸೀರೆ ಬರ್ತವೆ. ಯಾಕೆ ಅಂತಂದ್ರೆ ನಾನ್ ನಿನಗೆ ಸೀರೆ ಕೊಡಿಸ್ತೀನಿ, ಅಪ್ಲಿಕೇಶನ್ ಹಾಕ್ತೀನಿ ಅಂತ ಹೇಳಿದ್ರು ನನಗೆ. ನನಗೆ ಇವತ್ತಿಗೂ ಆ ಕ್ಷಣನ ಮರೆಯೋಕ್ ಆಗಲ್ಲ. ಅವ್ರು ಅಷ್ಟು ಕೊಟ್ಟಿದ್ದಾರೆ, ಅಷ್ಟು ಹೇಳಿದಾರೆ ಅನ್ನೋ ಕಾರಣಕ್ಕೆ ನಾನು ಕಲೆ ಬಿದ್ದು ಓದಿದ್ದು ನಿಜ 4 ತಿಂಗಳ. ಅದಕ್ಕಾಗಿ ನಾನು ಬಹಳ ಋಣಿಯಾಗಿದ್ದೀನಿ ಅವ್ರಿಗೆ. ಒಂದೆರಡು ಸರ್ಟಿಫಿಕೇಟ್ ಬೇಕಾದ್ರೆ ತಹಶೀಲ್ ಆಫೀಸಿಗೆ ಹೋಗಿ ತಗೊಂಡ್ ಬಂದು ಪ್ರತಿಯೊಂದು ಹಂತದಲ್ಲಿ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ ಮೇಡಮ್, ನಿಜವಾಗ್ಲು. ಮೊದ್ಲು ಕೂಡ ಅಷ್ಟೇ. ಆಮೇಲೆ ಅವರೊಬ್ಬ ಒಳ್ಳೆ ಗಾಯಕರು, ಹಾಡುಗಾರರು, ಅವರೊಬ್ಬ ಚಿತ್ರ ಕಲಾವಿದ, ಡ್ರಾಯಿಂಗ್ ಮಾಸ್ಟ್ರು, ಒಳ್ಳೆ ಫೋಟೋಗ್ರಾಫರ್ ಫಸ್ಟ್ ಅಂದ್ರೆ. ಸೂಪರ್. ತಾವು ನೋಡ್ದೆ ಗಮನಿಸಿ ಇವತ್ತೇ ನಿಮ್ ಸ್ಟೇಟಸ್ ಅಲ್ಲಿ ನೋಡ್ದೆ ಆ ಫೋಟೋ ಸ್ಪೆಷಲ್. ರೈಟ್, ಬೆಸ್ಟ್ ಫೋಟೋಗ್ರಾಫರು. ಅದು ಒಂದ್ ಫೋಟೋ ನೋಡಿದಿರಿ. ಆಮೇಲೆ ಕಾಮಿಡಿ, ಬಹಳ ಹಾಸ್ಯ. ಅವ್ರ ಜೊತೆ ಯಾರೇ ಇದ್ದವರು ಇನ್ನೂ ಕಳಿಬೇಕು ಅವ್ರ ಜೊತೆನೆ ಸಮಯ ಅಂತ ಅನ್ಕೋತಾರೆ, ಅಷ್ಟು ಒಳ್ಳೆ ಹಾಸ್ಯ. ಆಮೇಲೆ ಎಸ್ಪೆಷಲಿ ನಮ್ ರಿಲೇಷನ್ ನಲ್ಲಂತೂ ನನಗಿಂತ ಹೆಚ್ಚು ಪ್ರೀತಿ ಮಾಡ್ತಾರೆ. ಯಾಕಂದ್ರೆ ಎಲ್ಲರ ಜೊತೆ ಕಾಮಿಡಿ ಮಾಡಿ ನಗ್ಸ್ ಬಿಡ್ತಾರಲ್ಲ ಅವರೆಲ್ಲ, ಸರ್ ಅವ್ರ ಜೊತೆ ಸಮಯ ಕಳೆಯೋದಕ್ಕೆ ಇಷ್ಟಪಡ್ತಾರೆ. ಅದು ಇನ್ನೂ ಈಗ ನಾನು ಧ್ಯಾನದಲ್ಲಿ ಹೆಚ್ಚು ತೊಡಸ್ಕೊಳ್ಳೋದ್ರಿಂದ ಅವ್ರ ಜೊತೆ ಸ್ವಲ್ಪ ಕಡಿಮೆ ಸಮಯ ಆಗಿರ್ಬೋದು. ಆದ್ರೆ ರಿಯಲಿ ನಾವು ಮೊದ್ಲು ಕೂಡ ಬಹಳ ಹ್ಯಾಪಿ. ಇನ್ನೊಂದು ಮಾತು ಹೇಳ್ಬೇಕು, ನನ್ನ ಎದುರಿನ ಮನೆಯವರು, ನಾವು ಬಾಡಿಗೆ ಮನೆಯಲ್ಲೇ ಇದ್ವಿ 2012ರವರೆಗೂ. ನಮ್ಮ ಎದುರಿನ ಮನೆಯವರು ನಾವ್ ಯಾವಾಗ್ಲೂ ಇರೋದು, ಒಡನಾಟ, ಹೋಗೋದು ಬರೋದು ನೋಡಿ ಕೊನೆಗೆ ಅವ್ರು ಕರೆದು ಹೇಳಿದ್ರು, ನಿಮ್ದು ಲವ್ ಮ್ಯಾರೇಜಾ ಅಂತೇಳಿ. ನಿಮ್ಗೆ ಯಾಕಂದ್ರೆ ಅಲ್ಲ, ನೀವ್ ಯಾವಾಗ್ಲೂ ಎಷ್ಟು ಅನ್ಯೋನ್ಯವಾಗಿರ್ತೀರಿ ಅಲ್ಲ, ನಿಮ್ಮ ಓಡಾಟ ನೋಡ, ಜೊತೆಗೆ ಹೋಗೋದು ಜೊತೆಗೆ ಬರೋದು ಅಂದ್ರೆ, ಇಲ್ಲ ನಮ್ದೇನ್ ಲವ್ ಮ್ಯಾರೇಜ್ ಅಲ್ಲ, ಅರೇಂಜ್ ಮ್ಯಾರೇಜ್ ಅಂತ ಹೇಳಿದ್ದೆ ನಾನು ಅವರಿಗೆ. ಮೇಡಮ್ ತುಂಬಾ ಚೆನ್ನಾಗಿದೆ. ನಾವು ಬಿಫೋರ್ ಕೂಡ ಓಕೆ ಓಕೆ. ಸೊ ಇದು ಪ್ಲಸ್ ಪಾಯಿಂಟ್. ಆಮೇಲೆ ಸ್ಪಿರಿಚುಯಾಲಿಟಿಗೆ ಬಂದ್ಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಆದಂಗ ಆಯ್ತು ನಿಮ್ಗೆ, ಇನ್ನೊಂದು ಅಡಿಷನ್. ಎಸ್ ಸರ್. ಮೇಡಮ್ ನ ಒಂದು ಲೆಟರ್ ನೋಡೇ ನೀವ್ ಅವ್ರಿಗೆ ಫಿದಾ ಆಗ್ಬಿಟ್ಟಿದೀರಾ ಅನ್ಸುತ್ತೆ ಸರ್. ನೀವ್ ಹೇಳಿ ಸರ್, ಮೇಡಮ್ ನ ಯಾಕೆ ಇಷ್ಟಪಟ್ರಿ, ಹೇಗೆ ಇದಾಯ್ತು, ಅವ್ರನ್ನ ಹೇಗ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಯಾಕೆ, ಏನ್ ಕಾರಣ? ಜೈ ಹೋ ಪತ್ರಿಜಿ ತಂಡಕ್ಕೆ ಮತ್ತು ಇದನ್ನ ವೀಕ್ಷಣೆ ಮಾಡ್ತಾ ಇರತಕ್ಕಂತ ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಪ್ರಣಾಮಗಳು. ಇವತ್ತಿನ ಫೆಬ್ರವರಿ 14ನೇ ತಾರೀಕಿನ ದಿನನ ಇದಕ್ಕೆ ಅನ್ವಯ ಮಾಡಿಕೊಂಡು ಮಾಡ್ತಕ್ಕಂಥದ್ದು ಇದು ಒಂದು ಹೊಸ ಕಾನ್ಸೆಪ್ಟ್ ಅಂತ ಅನಿಸ್ತು ನನಗೆ. ನಾನು ನಮ್ಮ ಮೇಡಮ್ ಅವ್ರಿಗೆ ಕೇಳಿದೆ, ಅದಕ್ಕೂ ಇದಕ್ಕೂ ಏನು ಸಂಬಂಧ ಆಗುತ್ತೆ, ಏನ್ ಮ್ಯಾಚ್ ಆಗುತ್ತೆ ಅಂತ. ಅದನ್ನ ಮ್ಯಾಚ್ ಮಾಡ್ಕೊಂಡ್ರೆ ಆಗುತ್ತೆ ಅನ್ನೋ ಅರ್ಥದಲ್ಲಿ ಅವರು ಹೇಳಿದ್ರು. ಓಕೆ ಆಯ್ತು, ಸರಿ ಅಂತ ಹೇಳಿದೆ ನಾನು. ಇನ್ನು ಧ್ಯಾನದ ವಿಷಯದಲ್ಲಿ ಅಂದ್ರೆ, ನಮ್ಮ ಮೇಡಮ್ ಅವರಿಗೆ ಧ್ಯಾನದ ಪರಿಚಯ ಅವರ ಸ್ನೇಹಿತರ ಮುಖಾಂತರ ಆಯ್ತು. ಅದರಲ್ಲಿ ಅವ್ರಿಗೆ ಇನ್ವಾಲ್ವ್ ಆಗತಕ್ಕಂತ ಆಸೆ ಬಂತು. ಮತ್ತೆ ಅದೇ ಟೈಮ್ನಲ್ಲಿ ನಾವು ಮನೆ ಕಟ್ತಾ ಇರೋದ್ರಿಂದ ಪಿರಮಿಡ್ ಅನ್ನು ಮಾಡೋಂಥದ್ದಾಯ್ತು. ಅಲ್ಲಿಂದ ಇವತ್ತಿನವರೆಗೂ ಪ್ರತಿಯೊಂದು ಹಂತದಲ್ಲಿ ಅವರಿಗೆ ಸಪೋರ್ಟ್ ಮಾಡ್ತಾನೆ ಬಂದಿದ್ದೀನಿ. ಆದ್ರೆ ಒಂದು ವಿಷಯ ಏನಂದ್ರೆ, ನೀವೊಂದು ಮಾತು ಕೇಳಿದ್ರಿ ಮೇಡಮ್ ಅವರಿಗೆ, ಇಬ್ರು ಧ್ಯಾನಕ್ಕೆ ಯಾವಾಗ ಬಂದ್ರಿ ಅಂತ. ಅವ್ರನ್ನ ಧ್ಯಾನಕ್ಕೆ ನಾನು ಕಳಿಸಿದೆ ಅಷ್ಟೇ, ನಾನು ಧ್ಯಾನಕ್ಕೆ ಬರ್ಲಿಲ್ಲ ಮೇಡಮ್. ಆಗಾಗ ಧ್ಯಾನ ಮಾಡ್ತೀನಿ. ಧ್ಯಾನದ ಬಗ್ಗೆ ನನಗೆ ಒಳ್ಳೆ ನಂಬಿಕೆ ಇದೆ, ಒಳ್ಳೆ ಭಾವನೆ ಇದೆ. ನಮ್ಮ ಕಾಲೇಜಿನಲ್ಲಿ ಸ್ಟೂಡೆಂಟ್ಸ್ಗಳಿಗೆ ದಿನಾಲೇ 5 ನಿಮಿಷ ಧ್ಯಾನ ಮಾಡೇ ನಾನು ಕ್ಲಾಸ್ ಸ್ಟಾರ್ಟ್ ಮಾಡೋದು. ಸೂಪರ್. ನಾನು ಒಂದ್ ವೇಳೆ ಏನಾದ್ರು ಧ್ಯಾನ ಮಾಡೋದು ಅವತ್ತಿನ ದಿನ ಮರ್ತು ಡೈರೆಕ್ಟ್ ಆಗಿ ಕ್ಲಾಸ್ ಸ್ಟಾರ್ಟ್ ಮಾಡಿದ್ರೆ, ಸರ್ ಧ್ಯಾನ ಅಂತಿದ್ರು ಹುಡುಗರು. ಮತ್ತೆ ಆಮೇಲೆ ಎಲ್ಲಾದ್ರೂ ನಾನು ಕೂಡ ಯಾವ್ದಾದ್ರು ನನ್ನ ಕಾಲೇಜಿಗೆ ಗೆಸ್ಟ್ ಆಗಿ ಕರಿತಿರ್ತಾರೆ, ಆನ್ಯುವಲ್ ಡೇ, ವೆಲ್ಕಮ್ ಫಂಕ್ಷನ್ ಅಂತವಕ್ಕೆಲ್ಲ ಕರಿತಾ ಇರ್ತಾರೆ. ಆ ರೀತಿ ಕರೆದಾಗ ಹೋದ್ರು ಕೂಡ ನಾನು ಅಲ್ಲಿ ಎಲ್ಲಾದ್ರೂ ಒಂದು 5 ನಿಮಿಷ ಧ್ಯಾನದ ಬಗ್ಗೆ ಹೇಳಿ ಧ್ಯಾನ ಮಾಡಿಸಿ ಎಲ್ರಿಗೂ ಬರ್ತಾ ಇದ್ದೆ. ಆ ಇಡೀ ನಮ್ಮ ಒಂದು ಭಾಷಣದೊಳಗಡೆ ಆ ಧ್ಯಾನನ ಏನೋ ಅವ್ರಿಗೆ ಸ್ಪೆಷಲ್ ಕ್ಲಿಕ್ ಆಗ್ಬಿಡೋದು. ಅದನ್ನ ಅವ್ರು ಎಲ್ರಿಗೂ ಹಾಕೋರು ಈ ರೀತಿ. ಆದ್ರೆ ವಿಚಿತ್ರ ಏನಂದ್ರೆ ನಾನು ಇನ್ವಾಲ್ವ್ ಆಗ್ತಾ ಇರ್ಲಿಲ್ಲ. ಆದ್ರೂ ಅಷ್ಟು ಮಾಡಿಸ್ತಿದ್ರಲ್ಲ, 5 ನಿಮಿಷ ಮಾಡಿಸೋದಂದ್ರೆ ಗ್ರೇಟ್ ಥಿಂಗ್. ಎಲ್ಲರ ಹತ್ರ ಮಾಡಿಸ್ತಾ ಇದ್ದೆ. 5 ನಿಮಿಷ ಮಾಡ್ತಾ ಇದ್ದೆ, ಎಲ್ಲಾದ್ರೂ ಓದಲ್ಲಿ ಧ್ಯಾನ ಪ್ರಚಾರ ಮಾಡ್ತಾ ಇದ್ದೆ. ಮತ್ತೆ ಅವ್ರ ಜೊತೆ ಯಾವಾಗ್ಲೂ ಬುದ್ಧ ಪೂರ್ಣಿಮಾಕ್ಕೆ ಹೋಗೋದಾಗ್ಲಿ ಅಥವಾ ಕಡ್ತಾಲ್ ಕಾರ್ಯಕ್ರಮಕ್ಕೆ, ಧ್ಯಾನ ಮಹಾಯಜ್ಞ ಕಾರ್ಯಕ್ರಮಕ್ಕೆ ಹೋಗೋದು, ಅಲ್ಲಿ 3 ಗಂಟೆ ಧ್ಯಾನ ಮಾಡ್ತೀನಿ, ಪ್ರತಿದಿನ ಧ್ಯಾನ ಮಾಡ್ತೀನಿ, ಪಿರಮಿಡ್ ನಲ್ಲಿ ಮಾಡ್ತೀನಿ. ಆದ್ರೆ ನಿರಂತರತೆ ಇಲ್ಲ ನಂದು. ನನಗೆ ಸ್ವಲ್ಪ ಯೋಗ, ವಾಕಿಂಗ್ ಇಂಥದ್ರಲ್ಲಿ ಇರ್ತೀನಿ. ಬಟ್ ಧ್ಯಾನದಲ್ಲಿ ಅದು ಯಾಕೋ ಅದು ತಾನಾಗೆ ಬರ್ಬೇಕು ಮೇಡಮ್. ಅದು ನಮ್ಮ ಒಳಗಿಂದ ಬರ್ಬೇಕು. ಅದು ನಾನ್ ಮಾಡ್ಬೇಕಾದಾಗ ಮಾತ್ರ ಬರ್ತಾ ಇಲ್ಲ, ಬೇರೆಯವ್ರಿಗೆ ಮಾಡಿಸ್ತಾ ಇರ್ತೀನಿ ಅಷ್ಟೇ. ಈ ರೀತಿ ಆಗ್ತಾ ಇದೆ. ಹಂಗಾಗಿ ನಾನು ಯಾವಾಗ್ಲೂ ಎಲ್ರಿಗೂ ಏನ್ ಹೇಳ್ತಿರ್ತೀನಿ ಅಂದ್ರೆ,
ಧ್ಯಾನದ ವಿಷಯಕ್ಕೆ ಬಂದಾಗ ನಾನು LKG, ಅವರು PG ಅಂತ. ಹ್ಮ್ ಏನ್ ಈಗ ಅವ್ರು ಈಗ ಸ್ವಲ್ಪ ಇನ್ನೂ ಮುಂದುವರೆದು PG, PhD, ಡಬಲ್ PhD, ತ್ರಿಬಲ್ PhD ಕೂಡ ಮಾಡ್ಯಾರ ಅಂತ ಹೇಳ್ಬೋದು. PhD ಆಗೋಗಿದೆ ಯಾಕಂದ್ರೆ ಸರ್ ಆಗ್ಲೇ ಅವ್ರದ್ದು. ಆಗಿದೆ, ಮಾಡಿಬಿಟ್ಟಿದ್ದಾರೆ ಅಂತ ಹೇಳ್ತೀನಿ. ಯಾಕಂದ್ರೆ ಪತ್ರಿಕೆಯವರು ಎರಡು ಕಾನ್ಸೆಪ್ಟ್, ಒಂದು ಏನಂದ್ರೆ ಧ್ಯಾನ, ಎರಡನೇದು ಜ್ಞಾನ. ಹ್ಮ್ ಆ ಎರಡನ್ನು ಸ್ವಲ್ಪ ಅವ್ರು ಬಹಳ ಮನಸ್ಸಿಗೆ ಹಚ್ಚಿಕೊಂಡು ಮುಂದುವರಿತಾ ಇರ್ತಾರೆ. ಓಪನ್ ಆಗಿ ಹೇಳ್ಬೇಕಂದ್ರೆ ಸ್ವಲ್ಪ ನಾನು ನಿಷ್ಠುರವಾಗಿ ಅಂತಿರ್ತೀನಿ, ಸ್ವಲ್ಪ ಜಾಸ್ತಿ ಆಯ್ತು ಅಂತ. ಅವ್ರಿಗೆ ಅಂದಾಗ ಇನ್ನ ಇನ್ಸ್ಪೈರ್ ಆಗ್ಬಿಡ್ತಾರೆ ಮೇಡಮ್. ನೀವ್ ಹಂಗ ಅಂದಾಗ ಅವ್ರು ಇನ್ನೂ ಅಲ್ಲ ಜಾಸ್ತಿ ಮಾಡ್ಬಿಡ್ತಾರೆ. ಅಲ್ಲ ಅತಿ ಆಯ್ತು ಅಲ್ಲ ಇನ್ನೂ ಅಂತಾರೆ. ಜಾಸ್ತಿ ಆಗೋಗುತ್ತೆ ಸೇವೆ ಅವಾಗ. ಅಲ್ಲ ಅದನ್ನ ಇದನ್ನ ಇಟ್ಕೊಂಡು ಮತ್ತೆ ನಮ್ಮ ಮನೆ, ನಮ್ಮ ಬದುಕು, ಇದಕ್ ತೊಂದರೆ ಆಗೋದು ಬೇಡ ಅಂತಂದು ಒಂದೊಂದ್ಸರಿ ಅಂತಿರ್ತೀನಿ. ಇಲ್ಲ 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 ಅಂತಂದು ಹೇಳ್ತಿರ್ತಾರೆ. ಆ, ಅದನ್ನ ಬಿಟ್ರೆ ಉಳಿದಂತೆ ಅವರು ಒಂದು ಒಳ್ಳೆ ಕ್ಷೇತ್ರದಲ್ಲಿ ಕಾಲಿಟ್ಟಾರ, ಹೋಗ್ಲಿ. ಯಾಕಂದ್ರೆ ಲೋಕೋ ಭಿನ್ನ ರುಚಿ, ಹೌದಲ್ವ ಮೇಡಮ್? ಎಲ್ರಿಗೂ ಒಂದೇ ರೀತಿ ಟೇಸ್ಟ್ ಇರಲ್ಲ. ಈಗ ನನಗೆ ಎಸ್ಪೆಷಲಿ ಇಡ್ಲಿ ಅಂದ್ರೆ ತುಂಬಾ ಇಷ್ಟ. ಇಡ್ಲಿ ಮಾಡಿದ ದಿನ ಬೆಳಗ್ಗೆ ಅದೇ, ಮಧ್ಯಾಹ್ನ ಅದೇ, ರಾತ್ರಿನೂ ಅದೇನೆ. ಅವ್ರು ಬೇರೆ ಮಧ್ಯಾಹ್ನಕ್ಕೆ ಅನ್ನ ಸಾರು ಮಾಡ್ತೀನಿ, ಇಲ್ಲ ಅನ್ನ ಮಾಡ್ತೀನಿ, ಇಡ್ಲಿ ಸಾಂಬಾರ್ ಇರುತ್ತಲ್ಲ ಅದನ್ನೇ ಇದನ್ನ ಬೇಡ ಬೇಡ ಮೂರು ಅದೇ ಇರ್ಲಿ ಅಂತೀವಿ. ಬಟ್ ಅವ್ರಿಗೆ ಇಡ್ಲಿ ಅಂತ ಅಷ್ಟಕ್ಕಷ್ಟೇ. ಇಲ್ಲಿ ಭಿನ್ನ ಅಭಿರುಚಿ ಅಂತ ಗೊತ್ತಾಯ್ತಲ್ಲ. ಅದೇ ರೀತಿ ಪ್ರತಿಯೊಂದರಲ್ಲೂ ಭಿನ್ನ ಅಭಿರುಚಿ ಇರುತ್ತೆ. ಹಾಗಾಗಿ ಅವರ ಅಭಿರುಚಿ ಏನೈತೆ ಅದಕ್ಕೆ ಸ್ಪಂದಿಸೋದು ಅಷ್ಟೇ, ನನ್ನ ಒಂದು ತಿಳುವಳಿಕೆಯ ಪ್ರಕಾರ. ಸೊ ನೀವ್ ಯಾವಾಗಾದ್ರೂ ಈ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಟ್ ಮಾಡ್ಕೊಂಡಿದ್ದೀರಾ ಸರ್? ಈ ವ್ಯಾಲೆಂಟೈನ್ಸ್ ಅದೇ ಹೇಳ್ತೀನಲ್ಲ ಮೇಡಮ್, ನಾವು ಇದು ಲವ್ ಮ್ಯಾರೇಜ್ ಅನ್ನೋ ಅರ್ಥದಲ್ಲಿ ಎಲ್ಲೂ ನಮ್ಗೇನು ಇದಿಲ್ಲ. ಅವ್ರ ಪೇಪರ್ನಲ್ಲಿ ನೋಡಿದ್ರು, ಅವ್ರ ಅಣ್ಣನ ಹೆಸರಿನಲ್ಲಿ ನಿಮ್ಮ ಒಂದು ಜಾಹೀರಾತು ನೋಡಿದೀನಿ ನಾನು. ನಮ್ಮ ತಂಗಿ ಈ ರೀತಿ ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದಾಳೆ ಮೇಡಮ್ ಆಕ್ಚುಲಿ ಹೇಳಂದ್ರ ಹೇಳಿ. ಡೈಲಿ ವ್ಯಾಲೆಂಟೈನ್ಸ್ ಡೇನೆ ನಮಗೆ. ಸೂಪರ್. ವ್ಯಾಲೆಂಟೈನ್ಸ್ ಡೇ ಅಂದ್ರೆ ಏನ್ ಮೇಡಮ್? ಅದನ್ನ ನಿಮ್ಮ ಅಲ್ಲ ಮೇಡಮ್ ಪಾಪ ಅವ್ರು ಮಾತಾಡ್ಲಿ, ಅವ್ರು ಹೇಳಿ. ಅಲ್ಲ ನಾನು ಅವ್ರು ಹೇಳಿ, ನೆಕ್ಸ್ಟ್ ನಿಮಗೂ ಬರುತ್ತೆ ಈಗ, ಅವ್ರು ಹೇಳಿ ಮೇಡಮ್. ಅಲ್ಲ, ನೀವು ಅದು ಒಂದು ಪತ್ರ ಬರ್ದಾರ, ಅದಕ್ಕೆ ನೀವು ಬೋಲ್ಡ್ ಆಗಿದ್ದೀರಾ ಅಂದ್ರಲ್ಲ, ಬೇರೆ ಅರ್ಥ ಆಯ್ತೇನೋ ನಿಮಗೆ ಅಂತ ನಾನು ಅನ್ಕೊಂಡೆ. ಇಲ್ಲ ಹಂಗೇನಲ್ಲ. ಅಲ್ಲ ಒಟ್ಟು ನಾನ್ ಕೇಳಿದ್ದು ವ್ಯಾಲೆಂಟೈನ್ಸ್ ಡೇ ಅನ್ನೋದು ಇತ್ತ ಸೆಲೆಬ್ರೇಷನ್ ಅಂತ. ಈಗೆಲ್ಲಾ ಮಾಡ್ತಾರಲ್ಲ ಎಲ್ಲಾ ಡೇ ಸೆಲೆಬ್ರೇಷನ್ಗಳು, ನಿಮ್ಮಲ್ಲೂ ಅದಿತ್ತ ಏನಾರು ಈ ಕಾನ್ಸೆಪ್ಟ್ ವ್ಯಾಲೆಂಟೈನ್ಸ್ ಡೇ ಸೆಲೆಬ್ರೇಷನ್ ಮಾಡೋದು? ನಮಗೆ ಫಿಕ್ಸ್ ಆದ್ಮೇಲೆ ಒಂದು 6-8 ತಿಂಗಳ ಮದುವೆವರೆಗೂ ಒಂದು ಗ್ಯಾಪ್ ಇತ್ತಲ್ಲ, ಆ ಟೈಮ್ನಲ್ಲಿ ಅವರು ಪತ್ರಗಳನ್ನು ಬರಿತಾ ಇದ್ರು, ತಮ್ಮ ಭಾವನೆಗಳನ್ನ ನಮಗೆ ಹಂಚ್ಕೊಳ್ತಾ ಇದ್ರು. ಯಾಕಂದ್ರೆ ನಮ್ದು ಮೊಬೈಲ್ ಕಾಲ ಅಲ್ಲ ಆಗ, ಅದೇ ಹಿಂದೆ ಮೊಬೈಲ್ ಇರ್ಲಿಲ್ಲ. ಅವ್ರು ಇಡೀ ಊರಿಗೆ ಒಂದ್ ಎಲ್ಲೋ ಲ್ಯಾಂಡ್ ಲೈನ್ ಇತ್ತು, ನಮ್ಮ ಇಡೀ ಊರಿಗೆ ಒಂದು ಲ್ಯಾಂಡ್ ಲೈನ್ ಇತ್ತು. ಹಾಗಾಗಿ ಅಲ್ಲಿ ಪತ್ರ ಸಂವಹನನೇ ಅಲ್ಲಿ ಮುಖ್ಯ ಆಗಿತ್ತು. ಅವರು ಪತ್ರ ಬರಿತಾ ಇದ್ರು, ನಾವು ಪತ್ರ ಬರಿತಾ ಇದ್ವಿ. ಬಟ್ ವ್ಯಾಲೆಂಟೈನ್ಸ್ ಡೇ ಅನ್ನೋದು ಆ ರೀತಿ ಸಂದರ್ಭನೇ ಅಲ್ಲಿ ನಮಗೆ ಬರಕ್ ಚಾನ್ಸ್ ಇಲ್ಲಲ್ಲ ಮೇಡಮ್, ಆ ರೀತಿಯೇನ ಇಲ್ಲ. ಆದ್ರೆ ಅವರು ಬಹಳ ಜಾಣೆ, ಅಣ್ಣನ ಹೆಸರಿನಲ್ಲಿ ಆ ಪತ್ರನ ಬರೆದ್ರು 15 ಪೈಸೆ ಕಾರ್ಡಿನಲ್ಲಿ ನಮ್ಮ ಬಂಧನದ ಹೆಸರು ಪ್ರಾಕ್ಸಿ ಮಾಡಿದಾರೆ ಮೇಡಮ್. ಆಗ್ಲೇನೆ ನೀವು ಬರ್ದ್ಬಿಟ್ಟು ಅಣ್ಣನ ಹೆಸರು ಕೆಳಗೆ. ಆನಂತರ ಮದುವೆ ಆದ ನಂತರ ಹೇಳಿದ್ರು, ನಮ್ಮ ಮನೆಗೆ ನೀನೇ ಬರೆದ್ ಬಿಡು ಅಂತ ಹೇಳಿದ್ರಂತ ಅವ್ರ ಮನೆಯಲ್ಲಿ. ಅವರು ಈ ರೀತಿ ಅವ್ರ ತಾಯಿಯವರು ಏನಂದಾರ, ಅದು ಯಾವ್ದೋ ಒಂದು ಪೇಪರ್ನಲ್ಲಿ ಆಡ್ ಬಂದಿತ್ತಲ್ಲ, ಅದನ್ನ ನೋಡಿ ಹಂಗೆ ಬಿಟ್ಟು ಬಿಟ್ರಿ, 1 ವಾರ ಆಯ್ತು ಏನ್ ನೋಡ್ಲೇ ಇಲ್ಲ ಅಂದ್ರೆ, ಅವ್ರ ಅಣ್ಣ ನೋಡಿ ಹೌದಲ್ಲ ನೀನೇ ಬರೆದ್ ಬಿಡಮ್ಮಿ, ನಾನೇನ್ ಬರೀಲ್ಲ ಅಂದಾಗ ಆಯ್ತು, ಅವ್ರಷ್ಟು ಪರ್ಮಿಷನ್ ಕೊಟ್ಟಾರ ಅಂದಾಗ ಅಣ್ಣನ ಹೆಸರಿನಲ್ಲಿ ಇವರೇ ಪತ್ರ ಬರೆದ್ರು. ನಾನು ಅವ್ರ ಅಣ್ಣನೇ ಬರೆದಿರ್ತಾನ ಅನ್ನೋ ಭಾವನೆಯಲ್ಲಿ ಅದಕ್ಕೆ ಉತ್ತರ ಕೊಟ್ಟೆ. ಕಾರ್ಡ್ ಇನ್ನೂ ಇದೆ ಮೇಡಮ್. ನಿಜವಾಗ್ಲೂ ಗ್ರೇಟ್ ಮೇಡಮ್. 25 ವರ್ಷದ ಹಿಂದೆ ನಿಮ್ಮ ಒಂದು ಇಂಡಿಪೆಂಡೆಂಟ್ ಅಲ್ಲ, ಅವೆಲ್ಲ ಪತ್ರಗಳು ಕೂಡ ಇಷ್ಟು ಉದ್ದದ ಲೇಖನಗಳು. ಅಲ್ಲ ಮೇಡಮ್, ಅದಕ್ಕೆ ನೀವು ಧ್ಯಾನ ಕಸ್ತೂರಿಲಿ ಈ ತರ ಕೆಲಸ ಮಾಡ್ತಾ ಇರೋದು. ಅಲ್ಲ, ಒಂದು ಸವಿನೆನಪು ಅಂತೇಳಿ ಅವು ಒಂದು ಒಳ್ಳೆ ಸಾಹಿತ್ಯದ ರೂಪದಲ್ಲಿ ಇಷ್ಟು ಉದ್ದದ ಎಲ್ಲವೂ ನಮ್ಮ ಭಾವನೆಗಳನ್ನ ನಾವು ಹಂಚ್ಕೊಳ್ತಿದ್ವಿ, ಅವ್ರ ಭಾವನೆಗಳನ್ನ ಅವ್ರು ಹಂಚ್ಕೊಳ್ತಾ ಇದ್ರು. ಅವು ದಾಖಲಾಗಿ ಉಳಿದು. ಬಹುಶಃ ಅವತ್ತಿನ ದಿನ ಮೊಬೈಲ್ ಇದ್ದಿದ್ರೆ ಇವೆಲ್ಲ ನಮಗೆ ದಾಖಲಾಗಿ ಉಳಿತಾ ಸಿಗ್ತಿರ್ಲಿಲ್ಲ. ಹೌದು. ಅಲ್ಲ, ನಾನು ಇಮ್ಯಾಜಿನ್ ಮಾಡ್ಕೋಬಹುದು ಮೇಡಮ್ ಎಷ್ಟ್ ಚೆನ್ನಾಗಿ ಬರ್ದಿರ್ತಾರೆ ಅಂತ. ಯಾಕಂದ್ರೆ ಈಗ ಅವ್ರ ಆರ್ಟಿಕಲ್ಸ್ ನೋಡ್ತಾ ಇದ್ರೆ ಇದನ್ನ ಎಷ್ಟ್ ಚೆನ್ನಾಗಿ ಬರೆಯೋರು, ಅದನ್ನ ಇನ್ನ ಎಷ್ಟ್ ಚೆನ್ನಾಗಿ ಬರ್ದಿರ್ತಾರೆ ಅವ್ರು. ಅಲ್ಲ, ಅವರು ನಮ್ಮ ಮದುವೆಗಿಂತ ಮುಂಚೆ ತರಂಗದ ಒಳಗಡೆ 2 ಲೇಖನಗಳನ್ನ ಬರೆದಿದ್ದಾರೆ. ಏನ್ರಿ, ಒಳ್ಳೆ ಲೇಖನ ಬರಿತಕ್ಕಂತ ಹಾಬಿ ಆಗ್ಲೂ ಇತ್ತು. ಹಂಗಾಗಿ ಅವ್ರಿಗೆ ಒಳ್ಳೆ ಅಭಿರುಚಿ ಇದೆ, ಒಳ್ಳೆ ಟೇಸ್ಟ್ ಇದೆ. ಮೇಡಮ್ ಎಷ್ಟ್ ಜನ ಮಕ್ಳು ಮೇಡಮ್ ನಿಮ್ ತಂದೆ ತಾಯಿಗೆ? ನೀವ್ ಒಬ್ರೇನಾ ಹೆಣ್ಮಗ್ಳು? ನಾವು 4 ಜನ, ಅಣ್ಣ ಒಬ್ರು, 3 ಜನ. ನಾನು ಫಸ್ಟ್ ಹೆಣ್ಮಗಳು. ಅಣ್ಣನ ನಂತರ ನನಗೆ ಇನ್ನ 2 ತಂಗಿಯಂದಿರಿದ್ದಾರೆ ಮೇಡಮ್. ನಾನು ವ್ಯಾಲೆಂಟೈನ್ಸ್ ಡೇ ಬಗ್ಗೆ 1-2 ಮಾತು ಹೇಳೋದಾದ್ರೆ, ನಮಗೆ ಒಂದು
ನಿಜವಾದ ಅರ್ಥಪೂರ್ಣವಾಗಿ ಆಚರಿಸಿದ್ದೇ ಆದ್ರೆ ವ್ಯಾಲೆಂಟೈನ್ಸ್ ಡೇ ಅಂದ್ರೇನು, ನಾವೇನು ಅದನ್ನ ಸೀಮಿತ ಲಿಮಿಟೆಡ್ ಥಾಟ್ ನಲ್ಲಿ ಯೋಚನೆ ಮಾಡ್ತಾ ಇದೀವಿ. ಅದು ಪ್ರೇಮಿಗಳ ದಿನ, ಯಾವ್ದೋ ಒಬ್ಬ ಹುಡುಗ ಹುಡುಗಿಯರ ಆಚರಣೆ ಮಾಡುವಂತದ್ದು ಅಂತೇಳಿ. ಪ್ರೀತಿಸುವ ಪ್ರೇಮ ಪ್ರೀತಿ ಅನ್ನೋದು ಇಲ್ಲದೆ ಇದ್ರೆ ಈ ಜಗತ್ತೇ ಇಲ್ಲ. ಈ ಸೃಷ್ಟಿಯ ಮೂಲನೇ ಪ್ರೀತಿ ಮೇಡಮ್. Yes. ಅಂದ್ರೆ ಇಲ್ಲಿ ನಾವು ಸ್ವಲ್ಪ ಬ್ರಾಡ್ ಆಗಿ ಥಿಂಕ್ ಮಾಡ್ಬೇಕು ನಾವು ಮೆಡಿಟೇಟರ್ಸ್. ಇದು ಪ್ರೀತಿಸುವ ದಿನ ಅಂದ್ರೆ ಪತ್ರಿ ಸರಿಯಾಗಿ ಎಲ್ಲರೂ ಹೇಳ್ತಾರೆ. ನಾವು ಇವತ್ತು ಗ್ಲೋಬಲೈಸೇಷನ್ ಅಂದ್ರೆ ಇಡೀ ಜಗತ್ತು ಜಾಗತೀಕರಣದಿಂದಾಗಿ ಒಂದು ಸಣ್ಣ ಗ್ರಾಮ ಅಂತ ಆಗಿದೆ. ಅಂದ್ರೆ ನಾವು ನಮ್ಮ ಸಂಸ್ಕೃತಿ, ನಮ್ಮ ಭಾರತೀಯ ಸಂಸ್ಕೃತಿ, ಭಾರತೀಯ ಪುರಾಣಗಳಿಗೆ ನಾವು ಸೀಮಿತ ಆಗಬಾರದು. ನಿಜ, ನಮ್ಮ ಸಂಸ್ಕೃತಿ ಅಷ್ಟೇ ಅಲ್ಲ, ಇಡೀ ವಿಶ್ವದಲ್ಲಿನೇ ಆಚರಿಸುವ ಈ ಪ್ರೀತಿಸುವ ದಿನ, ಪ್ರೇಮ ಅಂದ್ರೆ ಎಲ್ಲರನ್ನ ಪ್ರೀತಿಸುವ, ಸರ್ವ ಭೂತಗಳನ್ನು ಅಂದ್ರೆ ಎಲ್ಲ ಪ್ರಾಣಿಗಳನ್ನ, ಎಲ್ಲ ಪಕ್ಷಿಗಳನ್ನ, ಪ್ರತಿಯೊಂದನ್ನ ಪ್ರೀತಿಸ್ಬೇಕು ಅನ್ನೋದೇ ಪ್ರೀತಿಸುವ ದಿನ ಅಥವಾ ಪ್ರೇಮಿಗಳ ದಿನ ಅಂತ ನಾವು ಹೇಳ್ಬೋದು. ಪ್ರೇಮ ಅಂದ್ರೆ ಒಬ್ಬ ವ್ಯಕ್ತಿ ಬಗ್ಗೆ ಅಲ್ಲ, ಒಬ್ಬರ ಬಗ್ಗೆ ಅಲ್ಲ, ಅಥವಾ ಲಿಂಗ ಭೇದ ಬಿಟ್ಟು ಎಲ್ಲರನ್ನ ಬಿಟ್ಟು ಎಲ್ಲವನ್ನ ಪ್ರೀತಿಸ್ಬೇಕು ಅನ್ನೋದು. ನೀವು ನೋಡ್ರಿ, ಅಕ್ಕಮಹಾದೇವಿಗೆ ಚನ್ನಮಲ್ಲಿಕಾರ್ಜುನನ್ ಬಗ್ಗೆ ಇರೋದು ಪ್ರೇಮವೇ, ಅದು ಪ್ರೀತಿಯೇ. ಗಾಂಧೀಜಿ ಅವರಿಗೆ ಈ ದೇಶದ ಮೇಲೆ ಇದ್ದದ್ದು ಒಂದು ಪ್ರೇಮವೇ, ಅದು ಕೂಡ ಪ್ರೇಮ, ಅದಕ್ಕೂ ಪ್ರೀತಿ. ದೇಶ ಪ್ರೇಮ ಅಂತೀವಿ, ಪ್ರೇಮಗಳ ದಿನ ಅಂದ್ರೆ ದೇಶ ಪ್ರೇಮದ. ಹಾಗೆ ನಾವ್ ಇದನ್ನ ಸ್ವಲ್ಪ ಬ್ರಾಡ್ ಆಗಿ ತಗೊಂಡ್ರೆ, ನೀವು ನೋಡ್ರಿ, ನಾವ್ ಯಾಕೆ ವ್ಯಾಲೆಂಟೈನ್ಸ್ ಡೇನ ಎಷ್ಟೇ ಯಾಕೆ ಒಂದು ತಿರಸ್ಕಾರ ಅಥವಾ ಭಾವದಿಂದ ಇರ್ಬೇಕು? ಯಾಕಂದ್ರೆ ಇಡೀ ವಿಶ್ವ, ಅವ್ರಿಗೆ ಹಬ್ಬಗಳಿಲ್ಲ, ನಮ್ ತರ ದಸರಾ ಇಲ್ಲ, ನಮ್ ಕಡೆ ಸಂಕ್ರಾಂತಿ, ಯುಗಾದಿ, ಎಲ್ಲ ಬಣ್ಣ ಹಾಕೊಂಡು ಹೋಳಿ ಸಂಭ್ರಮಿಸ್ತೀವಿ. ಲಕ್ಷ್ಮೀ ಪೂಜೆ ಮೇಡಮ್ ವಾಯ್ಸ್ ತುಂಬಾ ಬ್ರೇಕ್ ಆಗ್ತಾ ಇದೆ ಮೇಡಮ್, ವಾಯ್ಸ್ ತುಂಬಾ ಲ್ಯಾಗ್ ಆಗ್ತಾ ಇದೆ. ದೀಪವನ್ನ ಮೇಡಮ್ ನೆಟ್ವರ್ಕ್ ಇಶ್ಯೂ ಇದೆ ಅನ್ಸುತ್ತೆ ನೋಡಿ, ತುಂಬಾ ಲ್ಯಾಗ್ ಆಗ್ತಾ ಇದೆ ವಾಯ್ಸು. ಅವ್ರದ್ದು ಡಿಸ್ಕನೆಕ್ಟ್ ಆಯ್ತು ಅನ್ಸುತ್ತೆ, ತುಂಬಾ ನೆಟ್ವರ್ಕ್ ಇಶ್ಯೂ ಇದೆ, ಮೋಸ್ಟ್ಲಿ ಸಿಗ್ನಲ್ಸ್ ವೀಕ್ ಇದೆ ಅವ್ರದ್ದು. 1 ಸೆಕೆಂಡ್ ಮಾಸ್ಟರ್ಸ್ ಮತ್ತೆ ಜಾಯಿನ್ ಆಗ್ತಾರೆ. ಆಡಿಯೋ ಇನ್ನ ಕನೆಕ್ಟ್ ಆಗಿಲ್ಲ. ಸೊ ನವ್ಯಶ್ರೀ ಇವತ್ತು ನಮ್ಮ ವೇದಿಕೆಯಲ್ಲಿದ್ದಾರೆ, ಅಪ್ಪ ಅಮ್ಮಂದು ವ್ಯಾಲೆಂಟೈನ್ಸ್ ಡೇ ಬಗ್ಗೆ ತಿಳಿಯಕ್ಕೆ. ಸೊ ನವ್ಯ ಅವ್ರು ಬರೋಷ್ಟ್ರಲ್ಲಿ ನೀನ್ ಒಂದ್ ಸ್ವಲ್ಪ ನಿಮ್ಮ ಅಪ್ಪ ಅಮ್ಮನ ಬಗ್ಗೆ ಸ್ವಲ್ಪ ಹೇಳ್ಬಿಡಮ್ಮ. ನಿಂಗೆ ಏನನ್ಸುತ್ತೆ ಅವ್ರಿಬ್ರು ನೋಡಿದ್ರೆ? ಏನು ಸಾಧ್ಯವಾದ್ರೆ ವಿಡಿಯೋ ಆನ್ ಮಾಡ್ಕೋ, ಇಲ್ದಿದ್ರೆ ಹಾಗೆ ಹೇಳದಿದ್ರು ಓಕೆ. ಲಲಿತಾ ಮೇಡಮ್ ಇನ್ನ ಆಡಿಯೋ ಕನೆಕ್ಟ್ ಆಗಿಲ್ಲ. ಎಸ್ ನವ್ಯ. ಮಾಸ್ಟರ್ಸ್ 1 ಸೆಕೆಂಡ್. ಸಾರಿ ಮಾಸ್ಟರ್ಸ್, ಅದೊಂದ್ ಸ್ವಲ್ಪ ಈ ಒಂದು ಟೆಕ್ನಿಕಲ್ ಇಶ್ಯೂಸ್ ಇರೋದ್ರಿಂದ ಒಂದೊಂದ್ಸಲಿ ಈ ತರ ಆಗುತ್ತೆ. ಮೋಸ್ಟ್ಲಿ ಅವರಿಗೆ ಸಿಗ್ನಲ್ಸ್ ಇನ್ನ ಸಿಗ್ತಾ ಇಲ್ಲ ಅನ್ಸುತ್ತೆ.
ಹೆಲೋ ಮ್ಯಾಮ್. ಎಸ್, ನಾನು ಅವ್ರಿಗೆ ಕನೆಕ್ಟ್ ಆಗಕ್ಕೆ ಹೆಲ್ಪ್ ಮಾಡ್ತಾ ಇದ್ದೆ. ಜಸ್ಟ್ ಓಕೆ. ಅವ್ರು ರೀಕನೆಕ್ಟ್ ಆಗ್ತಾ ಇದ್ದಾರೆ. ಎಸ್ ಎಸ್. ಸೊ ನವ್ಯ, ಅಷ್ಟೊತ್ತಿಗೆ ನೀನ್ ಮಾತಾಡ್ಬೋದಾ? ಹಾ, ಎಸ್ ಮ್ಯಾಮ್. ಹೇಳಪ್ಪ, ಹೇಗೆ ನಿಮ್ಮ ಅಪ್ಪ ಅಮ್ಮ ನೀನ್ ಇಷ್ಟು ವರ್ಷದಿಂದ ನೋಡ್ತಾ ಇದೀಯಾ? ಸೊ ಅವ್ರಿಬ್ರ ಒಂದು ಲೈಫ್ ಸ್ಟೈಲ್ ಹೇಗೆ ಅವ್ರ ಹೊಂದಾಣಿಕೆ, ಅಷ್ಟು ಇಬ್ರು ಲೆಕ್ಚರರ್ಸ್, ಅದ್ರಲ್ಲೂ ಅಮ್ಮ ಅಂತೂ ಯಾವಾಗ್ಲೂ ನೀವು ಚಿಕ್ಕಂದ್ರಿಂದಾನೇ ಇರುವಾಗ್ಲೇನೆ ಮೋಸ್ಟ್ಲಿ ಅವರು ಧ್ಯಾನದಲ್ಲಿ ಇದಾರೆ ಅನ್ಸುತ್ತೆ. ಸೊ ಒಂದು ಕೆಲಸ, ಧ್ಯಾನ, ಮನೆ ಕೆಲ್ಸ, ಕಾಲೇಜ್ ಕೆಲ್ಸ, ಜೊತೆಗೆ ಧ್ಯಾನ ಪ್ರಚಾರ, ಈ ಎಲ್ಲದ್ರ ನಡುವೆ ನಿಮ್ ಜೊತೆ ಹೇಗಿತ್ತು ಬಾಂಧವ್ಯ? ನಿಮ್ಮನ್ ಹೇಗ್ ನೋಡ್ಕೊಳ್ತಾ ಇದ್ರು? ನಿಮಗೆ ಹೇಗ್ ಅನ್ನಿಸ್ತಿತ್ತು? ಸೊ ನಾನ್ 5th ಸ್ಟ್ಯಾಂಡರ್ಡ್ ಇದ್ದಾಗ ಅಮ್ಮಗೆ ಮೆಡಿಟೇಷನ್ ಪರಿಚಯ ಆಗಿತ್ತು. ವಿಡಿಯೋ ಆನ್ ಇವನ್ ಮಾಡ್ಬೋದಾ? ಬಿಫೋರ್ ಇಲ್ಲ, ನಾನು ಆಚೆ ಇದ್ದೀನಿ ಮ್ಯಾಮ್, ಸಾರಿ. ಓಕೆ ಓಕೆ. ಸೊ ಚಿಕ್ಕ ವಯಸ್ಸಿಂದ ಲೈಕ್ ಇವನ್ ಅಂದ್ರೆ ಮೆಡಿಟೇಷನ್ ಗೊತ್ತಿರೋಕ್ಕಿಂತ ಮುಂಚೆಯಿಂದನೂ ಅಮ್ಮ ತುಂಬಾನೇ ಕೇರು, ಲವ್ ಅನ್ನೋದು ತುಂಬಾನೇ ಇತ್ತು. ಲೈಕ್ ಮನೆಗೆ ನಮ್ಮ ಮೇಲಾಗಿರ್ಬೋದು ಅಂಡ್ ಕಂಪ್ಲೀಟ್ ಆಗಿ ಹೋಲ್ ಫ್ಯಾಮಿಲಿ ಮೇಲೆ. ಸೊ ಬಟ್ ಆದ್ರೂ ಕೂಡ ಕೆಲವೊಂದ್ಸಲ ಚಿಕ್ಕ ವಯಸ್ಸಲ್ಲಿ ಅವ್ರಿಗೆ ಅವ್ರ ವರ್ಕ್ ಸ್ಟ್ರೆಸ್ ಇಂದಾಗಿ ಒಂದೊಂದ್ಸಲ ಯಾವಾಗಾದ್ರೂ ಕೋಪ ಮಾಡ್ಕೊಂಡು ನಾವು ಅದನ್ನೇ ಸ್ವಲ್ಪ ಜಾಸ್ತಿ ಬೇಜಾರ್ ಮಾಡ್ಕೊಳ್ಳೋದು, ಆತರ ಮಾಡ್ಕೊಂಡಾಗ ಫ್ಯೂ ಟೈಮ್ಸ್ ಲೈಕ್ ಕೆಲವೊಂದು ಟ್ರಾಮಾಸ್ ತರ ನನ್ಗೂ ಆತರ ಆಗೋಗಿತ್ತು. ಬಟ್ ವೆನ್ ವಿ ನಿಜವಾಗ್ಲೂ ಮೆಡಿಟೇಷನ್ ಬಂದ್ಮೇಲೆ ಆ ಟ್ರಾಮಾಸ್ ನ ಅರ್ಥ ಮಾಡ್ಕೊಂಡ್ಮೇಲೆ ಅದನ್ನ ಕ್ಲಿಯರ್ ಮಾಡ್ಕೊಂಡ್ಮೇಲೆ ಲೈಕ್ ನಮ್ಮ ಮೈ ಮದರ್ ಹ್ಯಾಸ್ ಬಿಕಮ್ ಲೈಕ್ ಗ್ರೇಟೆಸ್ಟ್ ಬೆಸ್ಟ್ ಫ್ರೆಂಡ್ ಫಾರ್ ಮೀ ಅಂತ ಹೇಳ್ಬೋದು. ಅಂಡ್ ಈವನ್ ಅವರಿಬ್ರು ಮಧ್ಯೆ ಕೂಡ ಲೈಕ್ ಎಷ್ಟೊಂದು ಏನೇ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬರ್ಲಿ, ಅದೆಲ್ಲ ಎಷ್ಟೇ ಮೈನರ್ ಆಗಿದ್ರು ಕೂಡ, ಬಟ್ ದೇರ್ ಟುಗೆದರ್ನೆಸ್ ಅಂಡ್ ದೇರ್ ಕಮಿಟ್ಮೆಂಟ್ ಟುವರ್ಡ್ಸ್ ಈಚ್ ಅದರ್, ಸೊ ದಟ್ಸ್ ಅಮೇಸಿಂಗ್ ಅಂತ ಹೇಳ್ಬೋದು. ಅಂಡ್ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಸಪೋರ್ಟ್ ಮಾಡೋ ರೀತಿ ಆಗಿರ್ಬೋದು, ದಟ್ ಈಸ್ ವೇರ್ ವಿ ಎವಾಲ್ವ್, ದಟ್ ಈಸ್ ಹೌ ವಿ ಲೈಕ್ ರೀಚ್ ಎನ್ಲೈಟನ್ಮೆಂಟ್ ಅಂತ ಹೇಳ್ಬೋದು. ಲೈಕ್ ಪ್ರೇಮ್ನಾಥ್ ಸರ್ ಯಾವಾಗ್ಲೂ ಹೇಳ್ತಿರ್ತಾರೆ, ನಿಮ್ ಗುರು ಯಾರು ಅಂದ್ರೆ ಫಸ್ಟ್ ನಿಮ್ ಪಕ್ಕ ಯಾರಿದ್ದಾರೆ, ದ ನೆಕ್ಸ್ಟ್ ಪರ್ಸನ್ ಟು ಯು. ಇವಾಗ ಒಂದು ಹಸ್ಬೆಂಡಿಗೆ ವೈಫೇ ದ ಕ್ಲೋಸೆಸ್ಟ್ ಪರ್ಸನ್ ಆಗಿರ್ತಾರೆ. ಸೊ ಅವ್ರನ್ನ ಹೇಗೆ ಎಷ್ಟು ಡೀಪ್ ಆಗಿ ಅರ್ಥ ಮಾಡ್ಕೋತೀವಿ, ಅವರ ಒಂದು ಅವ್ರಿಗೆ ನಮ್ಗೆ ಮಧ್ಯೆ ಇರೋ ಡಿಫ್ರೆನ್ಸಸ್ ನ ಕೂಡ ಎಷ್ಟು ರೆಸ್ಪೆಕ್ಟ್ ಮಾಡ್ತೀವಿ, ಎಷ್ಟು ಆ ಒಂದು ನಮ್ ಮಧ್ಯೆ ಏನೇ ಇರ್ಲಿ ಅದನ್ನ ಮತ್ತೆ ಆಕ್ಸೆಪ್ಟ್ ಮಾಡ್ಕೊಂಡು ಅರ್ಥ ಮಾಡ್ಕೊಂಡು ಮುಂದೆ ಹೋಗ್ತೀವಿ, ಅಲ್ಲೇ ನಾವು ರಿಯಲ್ ಆಗಿ ಎನ್ಲೈಟನ್ ಆಗೋದು ಅಂತ. ಬಟ್ ಟುಡೇಸ್ ಇವಾಗೆಲ್ಲ ನೋಡಿದ್ರೆ ನಾವು ರಿಲೇಶನ್ಶಿಪ್ ಆಗ್ಲಿ, ಲವ್ ಆಗ್ಲಿ, ಏನೇ ಆಗ್ಲಿ, ಬಟ್ ಟು ದ ಸಮ್ ಎಕ್ಸ್ಟೆಂಟ್ ನನ್ಗೆ ಇಲ್ಲ ಒಂದ್ ಸ್ವಲ್ಪ ಡಿಫ್ರೆನ್ಸಸ್ ಬರ್ತಿದೆ, ಬೇಜಾರ್ ಆಗ್ತಿದೆ ಅಂದ್ರೆ ಇಮಿಡಿಯೇಟ್ ಆಗಿ ವಿ ಟ್ರೈ ಟು ಡಿಸ್ಕನೆಕ್ಟ್. ಅದನ್ನ ಆಕ್ಸೆಪ್ಟ್ ಮಾಡ್ಕೊಳ್ದೆ ಅದನ್ನ ಡಿಸ್ಕನೆಕ್ಟ್ ಮಾಡ್ಕೊಂಡ್ರೆ ಆ ಲೆಸನ್ ನ ಕಲ್ಸಕ್ಕೆ ಮತ್ತೆ ನಮ್ ಲೈಫ್ ಅಲ್ಲಿ ಯಾರಾದ್ರೂ ಒಬ್ರು ಬಂದೇ ಬರ್ತಾರೆ. ಬಟ್ ವೆನ್ ವಿ ರಿಯಲಿ ಆಕ್ಸೆಪ್ಟ್ ಅಂಡ್ ಅಂಡರ್ಸ್ಟ್ಯಾಂಡ್ ಇಟ್, ಆ ಡೆಪ್ಸ್ ಗೆ ನಾವು ಹೋದಾಗ್ಲೇ ನಾವು ರಿಯಲ್ ಆಗಿ ಎನ್ಲೈಟನ್ ಆಗೋದು. ಮತ್ತೆ ನಾನು ಶೇರ್ ಮಾಡ್ತೀನಿ, ಅವ್ರು ಕನೆಕ್ಟ್ ಆದ್ರೆ ಅನ್ಸುತ್ತೆ. ವಿ ಕ್ಯಾನ್ ಕಂಟಿನ್ಯೂ. ಖುಷಿ ಆಗುತ್ತೆ ನಿಮ್ ಫ್ಯಾಮಿಲಿ ನೋಡಕ್ಕೆ. ಒಂದು ಫ್ರೆಂಡ್ಸ್ ತರನೇ ಇದ್ದೀರಾ ನಿಜವಾಗ್ಲೂ, ತಾಯಿ ಮಗಳು ಅನ್ನೋಕ್ಕಿನ್ನ ಇಬ್ರುನು ಫ್ರೆಂಡ್ಸ್ ತರನೇ ಇದ್ದೀರಾ. ಒಂದ್ಸಲಿ ಅಮ್ಮ ಹೇಳೋದು ಕೇಳಿದ್ದೆ, ಏನಾದ್ರು ಚಿಕ್ಕ ಪುಟ್ಟ ಡಿಸ್ಪ್ಯೂಟ್ಸ್ ಬಂದ್ರೆ ಮಗಳೇ ಸರಿ ಮಾಡೋದು ಅಂತ ಕೇಳಿದ್ದೆ ಒಂದ್ಸಲಿ. ಸೊ ನಿಜವಾಗ್ಲೂ ಲಕ್ಕಿ ಟು ಹ್ಯಾವ್ ಯು ಆಸ್ ಎ ಡಾಟರ್ ಅನ್ಸುತ್ತೆ. ಎಸ್ ಮೇಡಮ್. ಸೊ ನಿಮ್ದು ತುಂಬಾ ವಾಯ್ಸ್ ಬ್ರೇಕ್ ಆಗ್ತಾ ಇತ್ತು ಮೇಡಮ್ ಆಗ್ಲೇ. ಬಗ್ಗೆ ಹೇಳ್ತಾ ಇದ್ರಿ. ಹಾ ಮೇಡಮ್, ವ್ಯಾಲೆಂಟೈನ್ಸ್ ಡೇನ ನಾವು ಎಷ್ಟು ಸಕಾರಾತ್ಮಕವಾಗಿ ತಗೋಬಹುದು ಅಂತ ನೀವು ನನಗೆ ಆ ಪ್ರೋಗ್ರಾಮ್ ಅರೇಂಜ್ ಮಾಡಿದ ತಕ್ಷಣನೇ ಅನಿಸಿತ್ತು. ನಾವ್ ಯಾವಾಗ್ಲೂ ಪ್ರೀತಿ ಅನ್ನೋದು ಪ್ರತಿಯೊಂದು ಇಡೀ ವರ್ಲ್ಡ್ ಲೆವೆಲ್ ನಲ್ಲಿ ಆಚರಿಸೋ ಎಲ್ಲ ದಿನಗಳನ್ನ ಹಂಗೆ ತಗೋಬೇಕು. ನಾವು ಬರೀ ವ್ಯಾಲೆಂಟೈನ್ಸ್ ಡೇ ಮಾತ್ರ ಒಂಥರ ಭಾವನೆಯಿಂದ ನೋಡ್ತಾ ಇದೀವಿ ನಾವು. ಅಂದ್ರೆ ಇಡೀ ವಿಶ್ವದಾದ್ಯಂತ ಯೋಗ ದಿನ ಮಾಡ್ತಾ ಇದೀವಿ, ಇಡೀ ಅಂತಾರಾಷ್ಟ್ರೀಯ ಧ್ಯಾನ ದಿನ ಬಂದಿದೆ. ಅಂದ್ರೆ ಭಾರತದ ಸಂಸ್ಕೃತಿಯನ್ನು ಅವರೆಲ್ಲ ಗೌರವಿಸ್ತಾ ಇದಾರೆ ಇಲ್ಲ? ಅವರೆಲ್ಲ ಭಗವದ್ಗೀತೆ ಪಠಣ ಮಾಡ್ತಾ ಇದ್ದಾರೆ, ಅವರೆಲ್ಲ ಯೋಗ ಮಾಡ್ತಾ ಇದ್ದಾರೆ. ಇಡೀ ಪ್ರಪಂಚದ 193 ರಾಷ್ಟ್ರಗಳು, ಇಡೀ ಪ್ರಪಂಚದ 193 ರಾಷ್ಟ್ರಗಳು ಧ್ಯಾನ ಮಾಡ್ತಾ ಇದ್ದಾರೆ, ಭಗವದ್ಗೀತೆ ಓದ್ತಾ ಇದ್ದಾರೆ, ರಾಮಾಯಣ ಓದ್ತಾ ಇದ್ದಾರೆ, ಮಹಾಭಾರತ ಓದ್ತಾ ಇದ್ದಾರೆ. ಮತ್ ನಾವ್ಯಾಕ್ರಿ ಪ್ರೇಮಿಗಳ ದಿನವನ್ನ ಬರೀ ಇಬ್ರು 2 ಲಿಂಗಗಳಿಗೆ ಯಾಕೆ ನಾವು ಬಂಧಿಸ್ತಾ ಇದೀವಿ? ಇಡೀ ಜಗತ್ತನ್ನ ಪ್ರೀತಿಸ್ರಿ, ಇಡೀ ಎಲ್ಲರನ್ನ ಪ್ರೀತಿಸ್ರಿ, ಎಲ್ಲರನ್ನ ಪ್ರೇಮಿಸ್ರಿ ಅನ್ನೋದೇ ಪ್ರೇಮಿಗಳ ದಿನ, ಪ್ರೀತಿಸುವ ದಿನ. ಆ ಪ್ರೀತಿಸುವ ದಿನಕ್ಕೆ ನಾವು ಹೊಸ ಅರ್ಥ ಕೊಡೋಣ. ಅದು ಬಿಟ್ಟು ಅದನ್ನ ಬರೀ ಹುಡುಗ ಹುಡುಗಿ ಗಂಡ ಹೆಂಡತಿ ಮಧ್ಯೆ ಪ್ರೇಮಕ್ಕೆ ಅದನ್ನ ತಗಲಾಕಿ ಸಣ್ಣದ್ ಮಾಡೋದು ಬೇಡ. ಆ ದಿನವನ್ನ ಅದನ್ನ ವಿಶಾಲ ಅರ್ಥದಲ್ಲಿ ಬಳಸ್ಕೊಳ್ಳೋಣ ನಾವು ಅಂತ ನಂದು. ಆದ್ರಿಂದ ನಮ್ದು ಹೊಸದೈವ ಕುಟುಂಬಕಂ ಯಾವಾಗ್ಲು ಅಂದ್ರೆ ಇಡೀ ಜಗತ್ತೇ ನನ್ನ ಕುಟುಂಬ ಅಂದಾಗ ಇಡೀ ಜಗತ್ತನ್ನ ಪ್ರೀತಿಸ್ಬೇಕು, ಅದೇ ಪ್ರೀತಿಸುವ ದಿನ ಅಷ್ಟೇ. ಆದ್ರಿಂದ ಪ್ರತಿಯೊಂದನ್ನು ಕೂಡ ನಾವು ಸಕಾರಾತ್ಮಕವಾಗಿ ತಗೊಂಡು ಎಲ್ಲರನ್ನ, ನೀವಿನ್ನೂ ವಿದೇಶಿಯರು ಇದು ವಿದೇಶಿಯರ ಆಚರಣೆ ಅಂತ ನಾವು ಮೈಲಿಗೆ ಮಾಡಬಾರ್ದು. ವಿದೇಶಿಯರು ನಾವಿನ್ನೂ ಸಸ್ಯಾಹಾರಿಗಳಾಗ್ತಾ ಇದೀವಿ, ವಿದೇಶಿಯರು ವೇಗನ್ ಆಗ್ತಾ ಇದ್ದಾರೆ. ಅವರು ಪ್ರಾಣಿ ಜನ
ಹಾಲು, ಮೊಸರು, ತುಪ್ಪ, ಕೆನೆಯನ್ನು ಬಿಡ್ತಾ ಇದಾರೆ ಅವ್ರು. ಯಾಕೆ ಅವರಿಂದ ಎಷ್ಟೋ ಜ್ಞಾನವನ್ನ ಕಲಿಯೋದಿದೆ. ಪತ್ರಿ ಸಾರು ಎಷ್ಟು ಪುಸ್ತಕಗಳನ್ನ ಪಾಶ್ಚಾತ್ಯ ಆ ಆಧ್ಯಾತ್ಮಿಕ ಚಿಂತಕರು, ಆಧ್ಯಾತ್ಮಿಕ ವಿಜ್ಞಾನಿಗಳು, ಸ್ಪಿರಿಚುವಲ್ ಸೈಂಟಿಸ್ಟ್ಗಳನ್ನ ಯಾಕೆ ಅವರು ವೆಸ್ಟರ್ನ್ ನಿಂದ ಬಂದಿರೋ ಜ್ಞಾನವನ್ನ ತಗೊಂಡು ನಮ್ಮದು ಮತ್ತು ಪಾಶ್ಚಾತ್ಯ ಎಲ್ಲ ಚಿಂತನೆಗಳನ್ನ ತಗೊಂಡು ನಾವು ಆಧ್ಯಾತ್ಮಿಕವಾಗಿ ಮುಂದೆ ಹೋಗ್ಬೇಕು. ಅದಕ್ಕೆ ವ್ಯಾಲೆಂಟೈನ್ಸ್ ಡೇನ ನಾವು ಹೊಸ ರೂಪ ಕೊಡೋಣ. ಅದಕ್ಕೆ ಎಲ್ಲವನ್ನ ಪ್ರೀತಿಸುವ ದಿನ ಅಂತ ಅದಕ್ಕೆ ಹೊಸ ರೂಪ ಕೊಡೋಣ. ನೀವು ಅದಕ್ಕೆ ಈ ಕಾರ್ಯಕ್ರಮ ಇಟ್ಟದಕ್ಕೂ ನನಗೆ ಖುಷಿ ಆಯ್ತು. ಯಾಕಂದ್ರೆ ವಿದೇಶಿಯರು ಎಲ್ಲವನ್ನ ಗೌರವಿಸ್ತಾರೆ. ನಿಮ್ಗೆ ಗೊತ್ತಿರ್ಲಿ, ಟೀಚರ್ಸ್ ಡೇ ಅವರಿಂದ ಶಿಸ್ತನ್ನು ಕಲಿಬೇಕು, ಅವರಿಂದ ಪ್ರಾಮಾಣಿಕತೆ ಕಲಿಬೇಕು. ಟೀಚರ್ಸ್ ಡೇ ಇದೆ, ಸೈಂಟಿಸ್ಟ್ಗಳ ಡೇ ಇದೆ, ಪ್ರತಿಯೊಂದು ಪರಿಸರ ದಿನ ಅಂತ ಆಚರಿಸ್ತಾರೆ. ಒಂದು ದಿನ ನೀವು ಭೂಮಿಗಾಗಿನೇ ಒಂದು ದಿನ ಇದೆ, ಅರ್ತ್ ಡೇ ಅಂತಿದೆ, ವಾಟರ್ ಡೇ ಅಂತಿದೆ. ಆತರ ಎಲ್ಲದಕ್ಕೂ ಒಂದು ದಿನ ಇದಾವೆ. ಯಾಕೆ ನಾವು ಈ ದಿನವನ್ನು ಕೂಡ ವೈದ್ಯರ ದಿನ ಅಂತಿದಾವೆ, ಡಾಕ್ಟರ್ಸ್ ಡೇ ಅಂತಿದೆ. ಹಾಗಾದ್ರೆ ಎಲ್ಲ ದಿನಗಳನ್ನ ಗೌರವಿಸಿದಂತೆ ಈ ದಿನವನ್ನ ಕೂಡ ನಾವು ಇಡೀ ಜಗತ್ತನ್ನ ಪ್ರೀತಿಸುವ ದಿನ ಅಂತ ನಾವು ವಿಶಾಲ ಅರ್ಥದಲ್ಲಿ ತಗೊಳ್ಳೋಣ ಅಂತ ನನ್ನ ಅಭಿಪ್ರಾಯ ಮೇಡಮ್. ಅಷ್ಟೇ ಮೇಡಮ್, ಖಂಡಿತ ಅದೇ ಒಂದ್ ಇದಕ್ಕೆ ನಾನು ಈ ಕಾನ್ಸೆಪ್ಟ್ ಇಟ್ಕೊಂಡ್ ಮಾಡಿದ್ದು. ಎಲ್ರು ನೋಡೋ ದೃಷ್ಟಿನೇ ಬೇರೆ ವ್ಯಾಲೆಂಟೈನ್ಸ್ ಡೇ, ಆದ್ರೆ ನಾವು ಆಧ್ಯಾತ್ಮಿಕ ಚಿಂತಕರಾಗಿ ನಮ್ಮ ದೃಷ್ಟಿನೇ ಬೇರೆ ಇರುತ್ತೆ. ಸೊ ಅದು ಗೊತ್ತಾಗ್ಲಿ ಅನ್ನೋ ಒಂದು ಉದ್ದೇಶದಿಂದಾನೇ ಮೇಯ್ನ್ ನಾನು ಈ ಪ್ರೋಗ್ರಾಮ್ ಇಟ್ಕೊಂಡಿದ್ದು. ಯಾಕೆಂದ್ರೆ ಎಷ್ಟೋ ಜನ ಇಲ್ಲಿ ಸ್ಪಿರಿಚುಯಾಲಿಟಿಗೆ ಈಗ ಹೊಸದಾಗಿ ಬರ್ತಾ ಇರ್ತಾರೆ, ಅವ್ರಿಗೊಂದು ಕ್ಲಾರಿಟಿ ಬೇಕಾಗಿರುತ್ತೆ. ಯಾಕೆಂದ್ರೆ ಒಂದು ಸ್ಪಿರಿಚುಯಾಲಿಟಿಗೆ ಬಂದ್ಮೇಲೆ ನಾವೆಲ್ಲಾ ಬಿಟ್ಬಿಟ್ಟು ಒಂದು ಸನ್ಯಾಸಿಗಳ ಜೀವನ ತರ ಮಾಡ್ಬೇಕಾ, ಇನ್ನೇನು ಇರಬಾರ್ದ, ಅಂದ್ರೆ ಕುಟುಂಬನೇ ಬೇರೆ, ಕುಟುಂಬದ ಬಗ್ಗೆ ಏನು ಇನ್ವಾಲ್ವ್ಮೆಂಟ್ ಇರಲ್ವೇನೋ ಅನ್ನೋ ತರ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದೆ. ಯಾಕಂದ್ರೆ ಗಂಡಂದ್ರು ಅಷ್ಟೇ ಹೆಂಡತಿರ್ನ ಫುಲ್ ಸಪೋರ್ಟ್ ಮಾಡಿ ಕಳಿಸ್ಬೇಕು ಅಂದಾಗ ಎಲ್ಲೋ ಒಂದ್ ಕಡೆ ಅವ್ರಿಗೆ ಇರ್ಸುತ್ತೆ, ಅಯ್ಯೋ ಎಲ್ಲೋ ಇವಳು ಸನ್ಯಾಸಿ ಆಗ್ಬಿಡ್ತಾಳೇನೋ, ಮನೆ ಕಡೆ ಇಂಟ್ರೆಸ್ಟ್ ಇರುತ್ತೇನೋ, ಆ ಹೆದರಿಕೆ ಎಲ್ಲೋ ಒಳಗಿರುತ್ತೆ. ಹಾಗಾಗಿ ಜಾಸ್ತಿ ಸಪೋರ್ಟ್ ಮಾಡ್ತಿರಲ್ಲ. ಸೊ ಹೆಂಡತಿಗೂ ಗಂಡ ಇದ್ದಾಗ್ಲೂ ಹೆಂಡತಿಗೂ ಆ ಭಾವನೆ ಬರ್ಬೋದು, ಇದೇನಪ್ಪ ನನ್ ಗಂಡ ಸನ್ಯಾಸಿ ಆಗ್ಬಿಡ್ತಿದಾರ, ಇಷ್ಟಿಷ್ಟು ಧ್ಯಾನ ಮಾಡ್ತಾರೆ, ಆ ಫೀಲಿಂಗ್ ಹೆಂಡತಿಲೂ ಇರುತ್ತೆ. ಸೊ ಈ ಒಂದು ಭಿನ್ನಾಭಿಪ್ರಾಯಗಳು ಏನಿದೆ, ಹೇಗಿರುತ್ತೆ, ಇಬ್ರು ಧ್ಯಾನಿಗಳು, ಧ್ಯಾನ ಕುಟುಂಬ ಅಂದ್ರೆ ಅವ್ರನ್ನ ನೋಡಿದಾಗ ಧೈರ್ಯ ಬರುತ್ತೆ, ಓ ಇದು ಈ ತರ ಅಲ್ಲ, ಇದು ಬೇರೆನೆ ಅಂತ ಅರ್ಥ ಆಗುತ್ತೆ ಅವ್ರಿಗೆ. ಸೊ ಆ ಒಂದು ಉದ್ದೇಶದಿಂದಾನೇ ಈ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಈ ಪ್ರೋಗ್ರಾಮ್ ಮಾಡಿದ್ದು. ಸೊ ಒಂದೊಂದು ಕುಟುಂಬದಿಂದನೂ ಒಂದು ಅದ್ಭುತವಾದ ಜ್ಞಾನವನ್ನ ನಾವು ಪಡಿತಾ ಬರ್ತಾ ಇದೀವಿ. ಸೊ ನಾನು ಅದೇ ಆಗ್ಲೇ ನವ್ಯಂಗ್ ಕೇಳ್ದೆ, ನೀವು ಅವ್ರು ಮಕ್ಕಳು ಚಿಕ್ಕವರಿದ್ದಾಗಿಂದಾನು ನೀವು ಆಲ್ಮೋಸ್ಟ್ ಧ್ಯಾನದಲ್ಲಿದ್ದೀರಾ, ಧ್ಯಾನಕ್ಕೆ ಬಂದಾಗಿಂದಾನು ಆ ಪ್ರಚಾರದಲ್ಲಿ ತೊಡಸ್ಕೊಂಡಿದ್ದೀರಾ. 100% ಎಲ್ಲದರಲ್ಲೂ ಇನ್ವಾಲ್ವ್ಮೆಂಟ್ ಇದೆ. ವೆಜಿಟೇರಿಯನ್ ರ್ಯಾಲಿಗಳಿರ್ಬೋದು, ಈ ಒಂದು ನೀವೇನು ಧ್ಯಾನ ಕಸ್ತೂರಿ ಕೆಲಸ ಮಾಡ್ತಾ ಇದ್ದೀರಾ ಅದಿರ್ಬೋದು, ಧ್ಯಾನ ಪ್ರಚಾರ ಇರ್ಬೋದು, ಪಿರಮಿಡ್ ಕಟ್ಟಿ ಅಲ್ಲಿ ಬಂದವ್ರಿಗೆ ಅಲ್ಲೂ ಹೇಳ್ಕೊಡೋದು, ಅಂದ್ರೆ ಯಾವಾಗ್ಲೂ 24/7 ನೀವು ಬಿಸಿನೇ. ನಾನ್ ಕೇಳಿರೋಂಗ್ ನವ್ಯ ಹೇಳ್ತಿರ್ತಾಳೆ, ಮಧ್ಯರಾತ್ರಿ ಕುತ್ಕೊಂಡು ನೀವು ಪಾರ್ಸಲ್ ಕೊರಿಯರ್ ಎಲ್ಲ ಮಾಡ್ತಿರ್ತೀರಾ, ಅದಕ್ಕೆ ಇದ್ ಮಾಡ್ತಿರ್ತೀರಾ ಅಂತ. ಸೊ ಈ ತರ ಒಂದು ಲೈಫ್ ಸ್ಟೈಲ್ ನಿಮ್ದಾಗಿದ್ದಾಗ ಮನೇಲಿ ಇನ್ನ ಹಸ್ಬೆಂಡ್ ಆ ಲೈನಿಗೆ ಬಂದಿಲ್ಲ, ಅವರಿಗೆ ಮಕ್ಳಿಗೆ ಯಾವತ್ತಾರು ಕಿರಿಕಿರಿ ಆಗಿತ್ತ, ಏನ್ ಯಾವಾಗ್ಲೂ ನಮ್ಮಮ್ಮ ಈ ತರ ಕೆಲ್ಸದಲ್ಲೇ ಇರ್ತಾರೆ, ನಮಗ್ ಕೇರ್ ಮಾಡಲ್ಲ, ನಮ್ಮನ್ ನೋಡ್ಕೊಳಲ್ಲ, ನಮ್ ಕಡೆ ನಿಗಾ ವಹಿಸಲ್ಲ ಅಂತ ಅನ್ಸಿದ್ದುಂಟ ಯಾವತ್ತಾದ್ರೂ ಅವರಿಗೆ? ಆ ವಿಷಯದಲ್ಲಿ ಕ್ಲಾಶಸ್ ಅಲ್ಲ, ತಪ್ಪಲ್ಲ, ಅನ್ಸುತ್ತೆ ಒಂದೊಂದ್ಸಲ. ಆದ್ರೆ ಅವರ ಆಲೋಚನಾ ವಿಧಾನ ನನ್ಗೆ ಮ್ಯಾಕ್ಸಿಮಮ್ ನನ್ಗೆ ನೋಡ್ರಿ, ಒಂದು ಗಾಂಧೀಜಿಯವರು ಒಂದು ಮಾತು ಹೇಳ್ತಾರೆ, ಎಲ್ಲರ ಆಸೆಗಳನ್ನ ಪೂರೈಸುವ ಶಕ್ತಿ ಇರುತ್ತೆ, ದುರಾಸೆಗಳನ್ನಲ್ಲ. ನಾವು ನನಗೆ ಎಷ್ಟು ಸಾಧ್ಯ, ಮೊನ್ನೆ ಒಬ್ರು ಇದೇ ರೀತಿ ನಿಮಗೆ ಹೇಗೆ ನಿಭಾಯಿಸ್ತೀರಿ ಅಂತಂದಾಗ, ನಾನು ಅಡಿಗೆ ಮಾಡೋದು ಬಿಟ್ಟಿಲ್ಲ, ಮನೆಯಲ್ಲಿ ಕಸ ಬಳಸೋದು ಬಿಟ್ಟಿಲ್ಲ, ಮನೆ ಒರೆಸೋದು ಬಿಟ್ಟಿಲ್ಲ, ಯಾವ್ದು. ಮೊನ್ನೆ ನನ್ ಮಗ ಬಂದಿದ್ದಾನೆ ಅಂದ್ರೆ ಅವ್ನಿಗೆ ಬರ್ತ್ಡೇ ದಿನ, ಹಿಂದಿನ ದಿನ ಮೂವಿಗೆ ಹೋಗೋಣ ಅಂದ್ರೆ ಅವ್ನ ಜೊತೆ ಮೂವಿಗೆ ಹೋಗಿದ್ದೇನೆ. ಅದು ಯಾವ್ದು ಉಪೇಂದ್ರದು, ಅದು ಸ್ಪಿರಿಚುವಲ್ ಟಚ್ ಇರುತ್ತೆ, ಐಯು ಅಂತ ಏನೋ ಐತೆ, ಅದು AI ಅಂತೇಳಿ. ಆಮೇಲೆ ಮರುದಿನ ಅವನಿಗಾಗಿ ಕಡುಬು ಇಷ್ಟ, 8 ವರ್ಷದ ಮೇಲೆ ಅದನಂದ್ರೆ ಯಾವ್ದನ್ನು ಬಿಡಂಗಿಲ್ಲ, ಕೊಸೊಬ್ರಿ ಬಿಟ್ಟಿಲ್ಲ, ಕಡುಬು ಬಿಟ್ಟಿಲ್ಲ, ಯಾವ್ದನ್ನು ಹಬ್ಬ ಹರಿದಿನಗಳು ಬಿಟ್ಟಿಲ್ಲ, ಯಾರೇ ಬಂದಾಗ ಅವ್ರಿಗೆ ಬೇಕಾಗಿರೋ ಆತಿಥ್ಯ ಯಾವ್ದನ್ನೂ ಬಿಟ್ಟಿಲ್ಲ. ಯಾಕಂದ್ರೆ ಇದು ಸಂಸಾರದಲ್ಲೇ ನಿರ್ವಾಣ. ನಾಗಾರ್ಜುನ ಹೇಳಿದ್ದಾರೆ, ಆಚಾರ್ಯ ನಾಗಾರ್ಜುನ, ನಾವು ಯಾವ್ದನ್ನೂ ಬಿಟ್ಟಿಲ್ಲ. ಆದ್ರೆ ಕೆಲವರಿಗೆ ಫ್ಯಾಮಿಲಿ ಮೆಂಬರ್ಸ್ ಇನ್ನೂ ಸಮಯ ಕೊಡಬೇಕು ಅಂತ ಅವ್ರಿಗೆ ಅನ್ಸಿದಾಗ ನಾವಿದು ಮಧ್ಯ ಮಾರ್ಗ, ನಮ್ದು ಮಿಡಲ್ ಪಾತ್, ಗೋಲ್ಡನ್ ಮಿಡಲ್ ಪಾತ್. ನಾವ್ ಯಾವ್ದನ್ನು ನನ್ನ ಪ್ರಕಾರ ಸ್ವಲ್ಪ ಕಡಿಮೆ ಆಗಿರ್ಬೋದು, ಸ್ವಲ್ಪ ಸಣ್ಣ ಪುಟ್ಟ. ಯಾಕಂದ್ರೆ ಗಾಂಧೀಜಿ ದೇಶಕ್ಕೆ ತೊಡಗಿಸ್ಕೊಂಡಾಗ ಒಂದಷ್ಟು ಹೆಂಡತಿ ಮಕ್ಕಳ ಕಡೆ ಗಮನ ಸ್ವಲ್ಪ ಕಡಿಮೆ ಆಗಿರ್ಬೋದು, ಸ್ವಲ್ಪ. ಆದ್ರೆ ಏನಿಲ್ಲ, ನಾನು ಯಾವಾಗ್ಲೂ ಒಂದು ಒಳ್ಳೆ ಮಾರ್ಗದಲ್ಲಿ ಅವ್ರು ಹೋಗ್ತಾ ಇದ್ದಾರೆ, ಅದು ನನಗೆ ಪೂರ್ತಿ ಸ್ಪಷ್ಟವಾಗಿದೆ. ಆ ಮಾರ್ಗದಲ್ಲಿ ಹೋಗೋದಕ್ಕೆ ನಮ್ದು ಯಾವ್ದೋ ಅಭ್ಯಂತರ ಇಲ್ಲ. ಏನು ಅಂದ್ರೆ ಈಗ ಅರ್ಥ ಮಾಡ್ಕೊಂಡಿದ್ದೀರಾ ಸರ್? ಟ್ರಯಾಂಗಲ್ ನಲ್ಲಿ ಅವ್ರದ್ದು ವರ್ಕ್ ಇರುತ್ತೆ, ಟ್ರಯಾಂಗಲ್ ನಲ್ಲಿ ಅವ್ರದ್ದು ವರ್ಕ್ ಇರುತ್ತೆ. ಒಂದ್ ಕಡೆ ಕಾಲೇಜು, ಒಂದ್ ಕಡೆ ಮನೆ ಕುಟುಂಬ ಸಂಸಾರ, ಇನ್ನೊಂದ್ ಕಡೆ ಇವ್ರು ಇದನ್ನ ಹಾಕೊಂಡಿರೋದು. ಈಗ ನಮಗೆ ಕಾಲೇಜು ಮತ್ತು ಕುಟುಂಬ ಇವೆರಡೂ ಸಮರ್ಥವಾಗಿದ್ದಾಗ ನಾವು ಯಾವುದೇ ಸೋಷಿಯಲ್ ವರ್ಕ್ಸ್ ಮಾಡೋದಕ್ಕೆ ಬಲಿಷ್ಠರಾಗ್ತೀವಿ, ಸಮರ್ಥರಾಗ್ತೀವಿ.
ಒಂದ್ ವೇಳೆ ಅದಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಾಗ ಇದ್ರ ಮೇಲೆ ಯಾವ್ದಾದ್ರು ಒಂದು ರೀತಿಯ ಅಡ್ವರ್ಟ್ ಎಫೆಕ್ಟ್ ಆಗಬಹುದು. ಸಣ್ಣ ಪುಟ್ಟ ಆದಾಗ ಸ್ವಲ್ಪ ನಾವು ಅವಾಗ ಕಂಟ್ರೋಲ್ ಮಾಡ್ತಾ ಇರ್ತೀವಿ. ಸ್ವಲ್ಪ ಪತ್ರಿಜಿಯವರು ಏನ್ ಹೇಳ್ತಾರೆ, ಅತಿ ಸರ್ವತ್ರ ವರ್ಜಯೇ, ಯಾವುದ್ರಲ್ಲೂ ಅತಿಯಾಗಿ ಇರಬಾರ್ದು, ಅತಿ ಆದ್ರೆ ಅಮೃತ ಕೂಡ ಕಹಿ ಅಂತ ಹೇಳ್ತಾರಲ್ಲ, ಅದನ್ನು ಸ್ವಲ್ಪ ನಾನು ಆಗಾಗ ನೆನಪಿಸ್ತಾ ಇರ್ತೀನಿ. ನನಗೆ ಸೋಷಿಯಲ್ ವರ್ಕ್ ಮಾಡಬಾರ್ದು ಅನ್ನೋದಂತೂ ಮೊದ್ಲೇ ಇಲ್ಲ. ಹಂಗಿದ್ದಿದ್ರೆ ನಾನು ಯಾವ್ದ್ರಲ್ಲೂ ಕಳಿಸ್ತಾ ಇರ್ಲಿಲ್ಲ. ಅತಿ ಸರ್ವತ್ರ ವರ್ಜಯೇತ್ ಅಷ್ಟೇ ನಂದು. ಯಾವಾಗ್ಲೂ ನಾನು ಅದನ್ನ ಹೇಳ್ತಾ ಇರ್ತೀನಿ. ಕೆಲವು ಸರಿ ಅದು ಸ್ವಲ್ಪ ಹಾಟ್ ಡಿಸ್ಕಷನ್ ಆಗಿರ್ತಾವ ನಮ್ಗೆ ಅವ್ರ ಮಧ್ಯದಾಗ. ಓಪನ್ ಆಗಿ ಹೇಳ್ಬೇಕು, ಯಾಕಂದ್ರೆ ಅದನ್ನ ತೆರೆ ಮರೆಯಲ್ಲಿ ಹೇಳಿದ್ರೆ ಅದು ಒನ್ ವೇ ಆಗುತ್ತೆ. ಸಾಮಾನ್ಯವಾಗಿ ಬರೀ ವೇದಿಕೆಯಲ್ಲಿ ಒನ್ ವೇ ಆಗ್ತದೇನೋ ಒಂದೊಂದ್ಸರಿ ಸ್ಪೀಚ್ಗಳು ಕೆಲವರು ಲೈಫ್ ಸ್ಟೈಲು ಮತ್ತು ಸ್ಪೀಚ್ ಎರಡು ಬೇರೆ ಬೇರೆನೇ ಆಗ್ತಿರ್ತವೇನೋ ಅಂತ ಅನಿಸ್ತಿರ್ತದೆ ಕೆಲವು ಸರಿ ನನಗೆ ಆ ತರ ಇಷ್ಟ ಆಗಂಗಿಲ್ಲ. ಬಸವಣ್ಣವ್ರದ್ದು ನುಡಿಗಳನ್ನ ಅವ್ರು ಯಾವಾಗ್ಲೂ ಹೇಳ್ತಾ ಇರ್ತಾರೆ, ನುಡಿದಂತೆ ನಡೆ ಅಂತ. ಹಂಗೆ ನಾವು ಆ ರೀತಿ ಇರ್ಬೇಕು ಅನ್ನೋದು ಅಷ್ಟೇ. ಯಾಕಂದ್ರೆ ನಾವು ಸಂಪೂರ್ಣವಾಗಿ ವೈರಾಗ್ಯಗಳಲ್ಲ, ಸಂಪೂರ್ಣವಾಗಿ ವೈರಾಗ್ಯಗಳಲ್ಲ. ನಮಗೂ ಮಕ್ಕಳಿದ್ದಾರೆ, ನಮ್ದೇ ಆದ ಜವಾಬ್ದಾರಿಗಳಿರ್ತವೆ, ನಮ್ದೇ ಆದ ಸಂಸ್ಕೃತಿ ಇರುತ್ತೆ, ನಮ್ದೇ ಆದ ಸಂಪ್ರದಾಯಗಳಿರ್ತವೆ. ಈಗ ಅಲ್ಲಿ ದೇವ್ರು ಅನ್ನುವಂತ ಪ್ರಸಂಗ ಬಂದಾಗ ಅಲ್ಲಿ ಸ್ವಲ್ಪ ವ್ಯತ್ಯಾಸದ ಅಭಿಪ್ರಾಯಗಳು ಬರ್ತವೆ. ಬಟ್ ನಾವು ಅದನ್ನ ಸಂಪೂರ್ಣವಾಗಿ ಇದನ್ನ ಮಾಡೋದಿಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ ನಿಜವಾಗಿ ಪತ್ರಿಜಿಯವರು ದೇವ್ರು ಅನ್ನೋದು ನಮ್ಮಲ್ಲಿ ಇದ್ದಾನೆ ಅಂತಂದು ಹೇಳಿ, ದೈವತ್ವ ಅಂದ್ರೆ ಒಳ್ಳೆಯ ಗುಣದಿಂದನೇ ದೈವತ್ವ ಅನ್ನೋದು ಅಷ್ಟೇ. ಅದು ಇದನ್ನ ನಾನು ಮೊದಲು ನಮ್ಮ ತಾಯಿಗೆ ಇಷ್ಟೆಲ್ಲಾ ಪ್ರಶ್ನೆ ಮಾಡ್ತಿದ್ದೆ, ದೇವ್ರು 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 ಅಂತೀರಿ, ಇಷ್ಟೆಲ್ಲಾ ಪೂಜೆ ಪುನಸ್ಕಾರ ಮಾಡಿದಾಗ್ಲೂ ನಿನಗೆ ಸಾಕಷ್ಟು ಕಾಯಿಲೆ ಕಸಾಯಗಳು ಇದಾವಲ್ಲ, ಮತ್ತೆ ಯಾವ ದೇವ್ರು, ಎಲ್ಲಿದಾನ ದೇವ್ರು, ಒಳ್ಳೆಯವರಿಗೆ ಕಾಪಾಡ್ಬೇಕಾಗಿತ್ತಲ್ಲ ಅಂತ ಹೇಳ್ತಾ ಇದ್ದೆ. ಆ ರೀತಿ ದೇವರ ಬಗ್ಗೆ ಪ್ರಶ್ನೆ ಮಾಡಿದ್ರು ಕೂಡ ಮತ್ತೆ ನಾನು ಅವತ್ತಿನ ಪ್ರಶ್ನೆ ಅದು ಅವತ್ತಿಗೆ ಮುಗೀತು. ಈಗ ಮತ್ತೆ ದೈವತ್ವದ ಬಗ್ಗೆ ಸ್ವಲ್ಪ ಏನೋ ಎಲ್ಲೋ ಒಂದ್ ಕಡೆ ನಮ್ನ ಸೆಳೆತಾ ಇದೆ. ಹಾಗಾಗಿ ಧ್ಯಾನ, ದೈವತ್ವ ಎಲ್ಲದನ್ನು ಸಮಸಮವಾಗಿ ತಗೊಂಡು ಹೋಗ್ಬೇಕು ಅನ್ನೋದು. ಈಗ ಅಲ್ಲಿ ಧ್ಯಾನದಲ್ಲಿ ಕೆಲವು ಕಾನ್ಸೆಪ್ಟ್ಗಳು ಸ್ವಲ್ಪ ಭಿನ್ನವಾಗಿ ಬರ್ತಾ ಇದಾವೆ. ಕೆಲವರು ಹೇಳಿದ್ರು, ಇಲ್ಲೇ ನಮ್ಮಲ್ಲಿ ಒಬ್ರು ಮೇಡಮ್ ಅದಾರ, ಅವ್ರು ನಮಗೆ ಪರಿಚಯ ರೀ, ಅಲ್ಲಿ ದೇವಿ ಕ್ಯಾಂಪ್ ನಲ್ಲಿ ಅವ್ರು ನಮ್ಗೆ ಬಹಳ ಪರಿಚಯ, ಧ್ಯಾನದ ಮೇಡಮ್. ಅವ್ರು ನಿಮ್ಗೆ ಪರಿಚಯ ಏನ್ರಿ ಅವ್ರು ದೇವ್ರಿಲ್ಲ ಅಂತಾರ, ಹಂಗ ಹಿಂಗ ಅಂತಂದು ಶುರು ಮಾಡಿಬಿಟ್ರು. ಅದಕ್ಕಾಗಿ ನಾನಂದೆ, ಇಲ್ಲ ಅದು ಆ ರೀತಿ ಅಲ್ಲ, ಅವ್ರು ಹೇಳೋದನ್ನ ಸರಿಯಾಗಿ ತಿಳ್ಕೊಂಡ್ರೆ ನಿಮಗೆ ಅದು ಸ್ಪಷ್ಟ ಆಗುತ್ತೆ. ಪೂರ್ತಿ ಆ ರೀತಿ ಇಲ್ಲ ಅನ್ನೋದಲ್ಲ. ನಮ್ಮಲ್ಲಿ ಮೊದಲು ದೈವತ್ವವನ್ನು ಸಂಪಾದಿಸ್ಕೋಬೇಕು. ದೇವ್ರ ಮುಂದೆ ಹೋಗಿ ನಾವೇ ಭಿಕ್ಷೆ ಬೇಡೋದು ಅಥವಾ ನನಗೆ ಕಾಪಾಡಪ್ಪ ಅಂತಂದು ಹೇಳೋದ್ರ ಬದಲಾಗಿ ನಮ್ಮಲ್ಲೇ ದೈವತ್ವ ಬಂದ್ಬಿಟ್ರೆ ನಾವೇ ಮೊದಲು ದೇವರಾಗ್ತೀವಿ. ನಂತರದಲ್ಲಿ ಅದೆಲ್ಲ ಇರ್ಲೇಬೇಕು, ಅದು ಇರ್ಲಾರ್ದೆ ಇರಂಗಿಲ್ಲ. ಯಾಕಂದ್ರೆ ನಮ್ಮ ಸನಾತನ ಧರ್ಮ ಸಾವಿರಾರು ವರ್ಷಗಳಿಂದ ಬಂದಿರೋದನ್ನ ಸಂಪೂರ್ಣವಾಗಿ ಅದು ತಳ್ಳಿ ಹಾಕಕ್ಕೂ ಆಗೋದಿಲ್ಲ. ಅದಕ್ಕೆ ಅದು ಬೇಕು ಇದು ಬೇಕು ಅಂತೇಳಿ ನಾನು ಆಗಾಗ ಎಚ್ಚರಿಸ್ತಾ ಇರ್ತೀನಿ. ಸ್ವಲ್ಪ ಇವ್ರಿಗೆ ಆಗಲೇ ಬಂದಿದೆ ದೈವತ್ವದ ಕಲ್ಪನೆಯ ಬಗ್ಗೆ ಸ್ವಲ್ಪ ತಟಸ್ಥ ಭಾವನೆ ಬಂದಿದೆ ಮೇಡಮ್. ಈಗ ಅವ್ರು ಏನಾದ್ರು ಮಾಡ್ತಾ ಇದ್ದಾರೆ ಅಂದ್ರೆ ಸ್ವಲ್ಪ ಅದು ನಮ್ಮ ಭಯಕ್ಕೆ ಮಾಡ್ತಾ ಇದಾರೆ ಏನೋ ಅಂತ ಅನಿಸ್ತಾ ಇರ್ತದ. ನಾನು ಆ ತರ ಒಪ್ಪಂಗಿಲ್ಲ, ಏನ್ ಸುಮ್ನೆ ಮಾಡಿಲ್ಲ. ಅದು ಎಲ್ಲ ಇರ್ಬೇಕು. ನಮ್ಮಲ್ಲಿ ಒಳ್ಳೆತನನೇ ಮೊದಲನೇ ದೇವ್ರು, ಹೌದಲ್ರಿ? ನಮ್ಮಲ್ಲಿರುವ ಒಳ್ಳೆಯ ಗುಣ, 4 ಜನರನ್ನ ಸಹಿಸ್ಕೊಳ್ಳೋ ಗುಣ, ಪರೋಪಕಾರ ಗುಣ, ಪರರ ಹಿತವನ್ನ ಬಯಸೋ ಗುಣ, ಇದೇ ದೈವತ್ವ, ಮತ್ತೇನು ಅಲ್ಲ. ಇದನ್ನ ಮೊದಲನಾಗಿ ಇಟ್ಕೊಂಡು ಅನಂತರದಲ್ಲಿ ದೇವ್ರನ್ನ ಆಚರಣೆ ಮಾಡೋದು ಬಿಡೋದು. ಹಂಗಾಗಿ ನಾನು ಆಗಾಗ ಸ್ವಲ್ಪ ಹೆಚ್ಚಿಸ್ತಾ ಇರ್ತೀನಿ. ಸ್ವಲ್ಪ ಈಗ ವಾಹನಕ್ಕೆ ಬ್ರೇಕ್ ಯಾಕೆ ಕೊಟ್ಟಿರ್ತಾರೆ, ರಸ್ತೆ ಹಂಪ್ಸ್ ಯಾಕೆ ಇಟ್ಟಿರ್ತಾರೆ, ಸ್ಪೀಡ್ ಬ್ರೇಕರ್ಸ್, ಅಷ್ಟು ಸ್ಪೀಡ್ ಆಗಿ ಹೋಗಿ ಎಲ್ಲರೂ ಆಕ್ಸಿಡೆಂಟ್ ಆಗೋದು ಬೇಡ. ಹಾಗೆ ನಾನು ಸ್ವಲ್ಪ ಸ್ಟೇರಿಂಗ್ ಆಗಿ ಸ್ಪೀಡ್ ಬ್ರೇಕರ್ ಆಗಿ ಕೆಲಸ ಮಾಡ್ತಾ ಇರ್ತೀನಿ. ಕೆಲವು ಸರಿ ನಮ್ಮ ಸ್ಪೀಡ್ ಬ್ರೇಕರ್ ಅವ್ರಿಗೆ ಅಪಾರ್ಥವಾಗಿ ಕಲ್ಪನೆ ಆಗ್ತಿರ್ತದೆ. ಇಲ್ಲ ಅದು ನಾವು ಮಾಡೋದು ಸರಿನೇ, ಆದ್ರೆ ಕೆಲವು ಸರಿ ಅವ್ರಿಗೆ ಅರ್ಥ ಆಗ್ತಿರಂಗಿಲ್ಲ. ಆ ರೀತಿ ಹೋದಾಗ ಈಗ ಮೊದಲು ನಮ್ಮ ಕುಟುಂಬದಾಗ್ಲಿ ಎಲ್ಲರ ಸಹಕಾರ ಚೆನ್ನಾಗಿದ್ದಾಗ ಮಾತ್ರ ಅವ್ರಿಗೆ ಬೇಕಾದ್ದನ್ನ ಸಾಧಿಸಕ್ ಸಾಧ್ಯ. ಇಲ್ಲಿ ಸ್ವಲ್ಪ ಈ ವ್ಯತ್ಯಾಸ ಆದಾಗ ಮತ್ತೆ ಏನಾದ್ರು ಇದಾಯ್ತಂದ್ರೆ ಅಲ್ಲಿ ಮುಂದೆ ಹೆಜ್ಜೆಡಕ್ ಅವ್ರಿಗೂ ಕಷ್ಟ ಆಗ್ತಿರುತ್ತೆ. ಅದಕ್ಕೆ ಸ್ವಲ್ಪ ಆಗಾಗ ಇದನ್ನ ಮಾಡ್ತಾ ಇರ್ತೀನಿ. ಆದ್ರೂ ಕೂಡ ಅದ್ರ ಮಧ್ಯದಲ್ಲಿ ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದಾರೆ. ನಮ್ಮ ಸ್ನೇಹಿತರೊಬ್ರು ಮೈಸೂರಿನಲ್ಲಿ ಗೌರಿ ಶಂಕರ್ ಅಂತ ಇದ್ದಾರೆ, ಅವರು ಲೆಕ್ಚರರ್ ಶ್ರೀರಂಗಪಟ್ಟಣದಲ್ಲಿ. ನಿಮ್ಮ ಶ್ರೀಮತಿಯಿಂದ ನಿನಗೆ ದೊಡ್ಡ ಹೆಸರು ಬರುತ್ತೆ ನೋಡು ಮುಂದೆ ಅಂತ ಬಹಳ ಒಳ್ಳೆ ಮಾತು, ದೊಡ್ಡ ಮಾತು ಅಂದೆ. ಆಗ್ಲಪ್ಪ ಹಂಗೆ ಆಗ್ಲಿ ಅಂತ ಅಂದೆ. ಮೊದ್ಲೆಲ್ಲ ನಮ್ಮ ಮೇಡಮ್ ಅವರು ಗಂಗಾವತಿ ಅವ್ರ ಅಲ್ಲದೆ ಇರೋದ್ರಿಂದ ನಮ್ಮ ಹೆಸರನ್ನ ನಾರಾಯಣ ಕಂದಗಲ್ ಅಂದ್ರೆ ಅವ್ರು ನಾರಾಯಣ ಕಂದಗಲ್ ಅವ್ರು ಮಿಸ್ಸಸ್ ನೀವು ಅಂತಂದು ಅಂತಿದ್ರು. ಈಗ ಹೆಚ್ಚು ಜನ ಇದ್ರೊಳಗಡೆ ಭಾಗವಹಿಸಿ ಹೆಚ್ಚು ಜನರಿಗೆ ಗೊತ್ತಾಗಿರೋದ್ರಿಂದ ಈಗ ನೀವು ಲಲಿತಾ ಮೇಡಮ್ ಅವ್ರ ಗಂಡ ಅಂತಂದು ಮತ್ತೆ ಪಿರಮಿಡ್ ವ್ಯಾಲಿಗೆ ಹೋದಾಗ ಅಥವಾ ಕಡತಾಲಿಗೆ ಹೋದಾಗ ಅಲ್ಲಿ ನವೇಶ್ರೀ ಅವ್ರ ಫಾದರ ನೀವು ಅಂತಂದು ಅಂತಿರ್ತಾರೆ. ನಮ್ಮ ಮಕ್ಕಳಿಂದ ನಮ್ಮ ಪತ್ನಿಯಿಂದ ನಾವು ಗುರುತಿಕೊಳ್ಳೋದು, ಅದು ಒಂದು ಹೆಮ್ಮೆ ವಿಷಯನೇ, ನನಗೆ ಬಹಳ ಖುಷಿ ಆಗತ್ತೆ. ಆಮೇಲೆ ನಮ್ಮ ಮೇಡಮ್ ಅವ್ರು ಯಾವ್ದಾದ್ರು ಪುಸ್ತಕ ಬಿಡುಗಡೆ ಮಾಡಿದ್ರೆ, ಏನಾದ್ರು ಸ್ಪೀಚ್ ಮಾಡಿದ್ರೆ ಇಮಿಡಿಯೇಟ್ ಅಲ್ಲೇ ನಾನು ವಿಡಿಯೋ ಮಾಡಿ ಇಮಿಡಿಯೇಟ್ ಹಂಗೆ ನಾನು ಸ್ಟೇಟಸ್ ಹಾಕೋತಿರ್ತೀನಿ. ಅಷ್ಟೇ ಅಭಿಮಾನ. ಅಂದ್ರೆ ನಮ್ಮ ಕುಟುಂಬ ವರ್ಗದಲ್ಲಿ ನಾವೆಲ್ಲ
ಯಾವ ತರದ ಒಂದು ಇದೆ ಅನ್ನೋದು ನನಗೊಂದು ಅಭಿಮಾನ. ಆಗ್ತಾ ಇದೀನಿ ಅಂದ್ರೆ ಅದು ಒಂದು ಅಭಿಮಾನ. ಆ ರೀತಿ ಪ್ರತಿಯೊಂದು ಹಂತದಲ್ಲಿನೂ ಅವ್ರ ಜೊತೆ ಇರ್ತೀನಿ. ಒಂದ್ ಸ್ವಲ್ಪ ಸ್ಪೀಡ್ ಬ್ರೇಕರ್ ಆಗಿರ್ತಕ್ಕಂಥದ್ದಂತೂ ಸತ್ಯ. ಸರ್ ಇರ್ಲೇಬೇಕು ಆತರ ಒಬ್ರು. ಮತ್ತೆ ಮೇಡಮ್ ಅವ್ರ ಇವಾಗ ಹಬ್ಬಗಳನ್ನ ಹೇಗೆ ಆಚರಿಸ್ತೀರಾ ಮೇಡಮ್? ಮತ್ತೆ ಇವಾಗ ಅವ್ರಿಗೆ ಬೇಕು, ನಿಮಗೆ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಹಬ್ಬ ಅಂದ್ರೆ ಹಬ್ಬನೇ ಯಾವಾಗ್ಲೂ ಇದ್ದಂಗೆ. ಮೇನ್ ಅಂದ್ರೆ ನಿಜವಾಗ್ಲೂ ನಮ್ಮ ಅತ್ತೆ ಅಂದ್ರೆ ನಮ್ಮ ಮನೆಯವರ ತಾಯಿಯವರು ಅವ್ರಿಗೆ ಹುಷಾರಿಲ್ದಾಗ ನನ್ಗೆ ಆಕ್ಚುಲಿ ಮೊದ್ಲು ನನ್ಗೆ ಅಷ್ಟು ಈ ಭಗವದ್ಗೀತೆ ಆಧ್ಯಾತ್ಮಿಕದ ಜ್ಞಾನ ಇರ್ಲಿಲ್ಲ ಮೇಡಮ್. ನಮ್ಮ ಅತ್ತೆಯವರು ಎಷ್ಟು ದಿನಾಲೂ ಭಗವದ್ಗೀತೆ ಸಾರ ಹೇಳ್ತಾ ಇದ್ರು. ಅವ್ರು ಒಳ್ಳೆ ಹಾಡುಗಾರರು, ಅವರಿಂದನೇ ಇವರು ಹಾಡುಗಾರರಾಗಿ ಬಂದಿರೋದು. ಅದು ಹಾಗೆ ಮುಂದುವರೆದು ಮಗಳು ಕೂಡ ಚೆನ್ನಾಗಿ ಹಾಡ್ತಾಳೆ ಸಂಗೀತದಲ್ಲಿ. ಏನು ಅಂದ್ರೆ ಇಲ್ಲಿ ಅವ್ರು ಏನ್ ಹೇಳ್ತಿದ್ರು, ಕಾಯಿಲೆ ಹೆಚ್ಚಾದಾಗೆಲ್ಲ ನಾನು ಈ ಜನ್ಮದಲ್ಲಿ ತುಂಬಾ ಒಳ್ಳೆಯವಳು, ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ನೇನೋ ನನಗೆ ಇಷ್ಟೆಲ್ಲ ಕಾಯಿಲೆಗಳು ಬಂದವೆ ಅಂತೇಳಿ. ಇವ್ರೇನು ಹಾರ್ಟ್ ಪ್ರಾಬ್ಲಮ್ ಹೆಚ್ಚಾದಾಗ, BP ಹೆಚ್ಚಾದಾಗೆಲ್ಲ ಕರ್ಮ ಜನ್ಮ ಅಂತಾರೆ. ಅದಕ್ಕೂ ಕಾಯಿಲೆಗೂ ಏನ್ ಸಂಬಂಧ ಅಂತಿದ್ದೆ ನಾನು. ಯಾಕಂದ್ರೆ ಅದು ಎಷ್ಟು ನನಗೆ ಧ್ಯಾನಕ್ಕೆ ಬಂದ್ಮೇಲೆ ಇದೆಲ್ಲ ಸತ್ಯಾಂಶಗಳು, ಜನ್ಮ ಕರ್ಮ ಗೊತ್ತಾಯ್ತು. ಆವಾಗ ಮೊದ್ಲಿಂದ ನಾನು ನಮ್ಮ ಅತ್ತೆಮ್ಮ ಹಾಡೋ ಹಾಡುಗಳನ್ನ ಈಗ್ಲೂ ಹಾಡ್ತೀನಿ. ನಮ್ಮ ಮನೇಲಿ ಮೊದ್ಲೇನ್ ಮಾಡ್ತಿದ್ವಲ್ಲ ಹಬ್ಬ, ಅದೇ ರೀತಿ. ಯಾಕಂದ್ರೆ ಇದೇ ನಿಜವಾದ ಮಧ್ಯ ಮಾರ್ಗ. ನಾವ್ ಯಾವ್ದನ್ನು ವಿರೋಧಿಸಂಗಿಲ್ಲ. ನಿಮ್ಗೆ ಗೊತ್ತಿರ್ಲಿ, ಇವ್ರಿಗೆ ನಿಸರ್ಗ ಅಂದ್ರೆ ಬಹಳ ಪ್ರೀತಿ, ಪ್ರಕೃತಿ ಅಂದ್ರೆ ಬಹಳ ಪ್ರೀತಿ. ನಾವು ಪೇರಾವರಂಗ್ ಹೋಗಿದೀವಿ. ವಶಿಷ್ಠ ಗೌತಮಿ ಅಂದ್ರೆ ದೊಡ್ಡ ಪಿರಮಿಡ್, 400 by 400 ಪಿರಮಿಡ್. ಅದು ಎಲ್ಲಿ? ಈಸ್ಟ್ ಗೋದಾವರಿ ಹತ್ರ. ಅವ್ರಿಗೆ ನಿಸರ್ಗ ಪ್ರೀತಿ, ನನಗ್ ಧ್ಯಾನ ಬೇಕು. ಎಷ್ಟು ಹೊಂದಾಣಿಕೆ ಅಂದ್ರೆ, ನನಗಾಗಿ ನಾನು ಅಲ್ಲಿ ಬೆಳಿಗ್ಗೆ 3 ತಾಸು ಧ್ಯಾನ ಮಾಡಿ, ಟಿಫಿನ್ ಮಾಡಿ, ಒಂದ್ ಕಾರ್ ಮಾಡ್ಕೊಂಡು ಸುತ್ತ ರೌಂಡ್ ಹೊಡೆದು ಮತ್ತೆ ನೈಟ್ ಅನ್ನಷ್ಟರಲ್ಲ ಅಲ್ಲೇ ಬಂದು ಆ ಪಿರಮಿಡ್ ನಲ್ಲಿ ನೈಟ್ ಇರ್ತಿದ್ವಿ. ಬೆಳಿಗ್ಗೆ ಮತ್ತೆ ಧ್ಯಾನ ಮುಗಿಸ್ಕೊಂಡು ಮತ್ತೆ ಒಂದ್ ರೌಂಡ್. ಅಂದ್ರೆ ಅವ್ರಿಗೆ ನೇಚರು ಟೂರು ಅವ್ರದ್ದಾಯ್ತು, ಧ್ಯಾನ ನನಗ್ ಸಿಕ್ತು. ವಶಿಷ್ಠ ಗೌತಮಲ್ಲಿ ಪತ್ರಿ ಸರ್ ಜೊತೆಗೆ ಅಲ್ಲಿ ಆ ನದಿ, ಗೋದಾವರಿ ನದಿ ಸ್ನಾನ ಅವೆಲ್ಲ ಮಾಡಿದ್ವಿ. ಅಂದ್ರೆ ಪ್ರತಿ ಹಂತದಲ್ಲಿ ಕೂಡ ನಾನು ಅವ್ರನ್ನ ಅರ್ಥ ಮಾಡ್ಕೊಂಡು ಯಾವ್ದನ್ನು ಅವ್ರಿಗೆ ಮೀರ್ತಿರ್ಲಿಲ್ಲ, ಮಾತು ಮೀರಿಲ್ಲ. ಆಗ್ಲೇ ಹೇಳಿದ್ರು, ಬುದ್ಧ ಪೂರ್ಣಿಮೆಯಲ್ಲಿ ಸಾಕ್ರೆಟಿಸ್ ಪುಸ್ತಕ ಬಿಡುಗಡೆ ಆಗ್ಬೇಕಾಗಿದೆ, ಸ್ವಲ್ಪ ಸಮಯ ಇದೆ. ನನಗೆ ಎಷ್ಟು ಸ್ಕ್ರಿಪ್ಟಿಂಗ್, ಓದೋದು, ತಿದ್ದುವುದು ಎಲ್ಲದರಲ್ಲೂ ಕರೆಕ್ಷನ್ ಹಾಕಿ ಕೊಟ್ಟಿದ್ದಾರೆ ನನಗೆ 2022ರಲ್ಲಿ. ಯಾಕೆಂದ್ರೆ ಇವೆಲ್ಲ ಚಾಲೆಂಜಸ್. ಈಗ ಅವ್ರ ಅಭಿಪ್ರಾಯ ಭಿನ್ನತೆ ಇದೆ, ನಾನು ಅವ್ರನ್ನ ಗೌರವಿಸ್ತೀನಿ, ಅವ್ರು ನನ್ನ ಅಭಿಪ್ರಾಯಗಳನ್ನ ಗೌರವಿಸ್ತಾರೆ ನನ್ನ ದಾರಿಗೆ ಪ್ರತಿ ಹಂತದಲ್ಲಿ. ಅದಷ್ಟೇ ಅಲ್ಲ, ನಿಮ್ಗೆ QLUಗೆ ನಾವು 20 ದಿನ ಹೋಗಿದ್ವಿ. ತಕ್ಷಶಿಲಾ ಯೂನಿವರ್ಸಿಟಿ, ಡಾಕ್ಟರ್ ನ್ಯೂಟನ್ ಅವ್ರದ್ದು. ಪ್ರತಿ ಸಲನು ಅವ್ರಿಗೆ ಪರ್ಮಿಷನ್ ತಗೊಂಡು ಹುಬ್ಳಿ ಪಿರಮಿಡ್ಗೆ ಹೋಗ್ತಾ ಇದ್ದೀನಿ. ತಮಗೆ ಗೊತ್ತಿರ್ಲಿ ಮೇಡಮ್, ಅವತ್ತು ಉದ್ಘಾಟನೆ, ಅದು 80x80 ಪಿರಮಿಡ್. ಯಾರಂದ್ರೆ ಜಗದೀಶ್ ಶೆಟ್ಟರ್, ಮಾಜಿ ಮುಖ್ಯಮಂತ್ರಿ ಅವರು ಕಟ್ಸಿದ್ದಾರೆ. ನಾನು ಸ್ವಲ್ಪ ಹೌದು ಮೇಡಮ್, ಗೌರ್ಮೆಂಟ್ ಸರ್ಕಾರದ ವೆಚ್ಚದಲ್ಲಿ 3 ಕೋಟಿ ರೂಪಾಯಿ ವೆಚ್ಚದಲ್ಲಿ ಅವತ್ತು ಪಿರಮಿಡ್ಗೆ ನಾನು ಹೋಗ್ತಾ ಇದ್ದೀನಿ, ಹೋಗ್ಬೇಕು ಅಂತ ನನ್ಗೆ ತುಂಬಾ ಆಸೆ. ನೋಡಿದೆಯಲ್ಲ ಎಷ್ಟು ಪಿರಮಿಡ್ಗಳು ನೋಡ್ತೀನಿ ನೀನು ಅಂತಂದ್ರ. ಇಲ್ಲ, ಆದ್ರೂ ನಾನು ಪತ್ರಿ ಸರ್ನ ನೋಡ್ಬೇಕು, ಹೋಗ್ಬೇಕು ಅಂದೆ. ಇಲ್ಲ, ಪ್ರತಿ ಸಲ ಅದನ್ನ ಏನು ಹೋಗ್ತಿ ಅಂದ್ರು. ನಾನು ನಿಜ ಹೇಳ್ತೀನಿ, ಕೊನೆಯ ಕ್ಷಣದವರೆಗೂ ನಾನು ಅದನ್ನ ಅವ್ರ ಮಾತು ಮೀರಬಾರ್ದು. ಪ್ಲೀಸ್ ನನಗೆ ಪರ್ಮಿಷನ್ ಕೊಡ್ರಿ. ಕಾಲೇಜ್ಗೆ ಹೋಗಿನಿ, 1 ಗಂಟೆಗೆ ಐತದ, ಇನ್ನ ಕಾಲೇಜ್ ಮುಗಿಸ್ಕೊಂಡು ನಾನು, ಅವ್ರು ತಮ್ಮ ಕಾಲೇಜಿಗೆ ಹೋಗಿದ್ದಾರೆ. ಮತ್ತೆ ಫೋನ್ ಮಾಡಿ ಕೂಡ ನಾನು ಹೋಗ್ಬೇಕು, ನನಗೆ ಬಹಳ ಇಷ್ಟ ಅದ, ನಂಗೆ ಪ್ಲೀಸ್ ನಂಗೆ ಪರ್ಮಿಷನ್ ಕೊಡ್ರಿ ಅಂತ ಕೇಳಿ ಹೋಗಿದ್ದೀನಿ ನಾನು. ಪ್ರತಿ ಸಲನೂ ಅಷ್ಟೇ. ಹೊಸಪೇಟೆ ವಿದ್ಯಾರಣ್ಯ ಪಿರಮಿಡ್ಗೆ ಕೆಲವ್ರು ಏನ್ ಅನ್ಕೋತಾರೆ, ನಮ್ಮ ಪಿರಮಿಡ್ ಮಾಸ್ಟರ್ಗಳು ಎಷ್ಟು ಪುಣ್ಯ ಮಾಡ್ಯಾರ ನೋಡು, ಇವ್ರು ಗಂಡ ಹೆಂಡತಿ ಇಬ್ರು ಧ್ಯಾನದಲ್ಲಿದ್ದಾರೆ, ಏನು ಯಾವ ಚಾಲೆಂಜಸ್ಸೇ ಇಲ್ಲ ಅನ್ಕೋತಾರೆ. ಆದ್ರೆ ಅದು ನಾವು ಅದನ್ನ ಬಂದಾಗ ಹೇಗ್ ಸ್ವೀಕರಿಸ್ಬೇಕು, ನಾವು ಹೇಗಿರ್ಬೇಕು ಅನ್ನೋದು. ಎದಗಿನಂತ ಒದಗಾಲೆ ಅಂತ ಒಂದ್ ಮಾತಿದೆ. ಎಂತ ಎದಗುತ್ತೆ ಅಂತ ಒದಗಾಲೆ. ಎಷ್ಟು ನಾವು ಇದಾದ್ರೂ ಅಷ್ಟೇ ವಿನಯದಿಂದ. ನಾನು ವಿದ್ಯಾರಣ್ಯ ಪಿರಮಿಡ್ಗೆ ಹೋಗ್ಬೇಕಾಗಿದೆ, ಕ್ರಾಫ್ ಸರ್ಕಲ್ ಬುಕ್ ಪ್ಯಾಕ್ ಮಾಡಿ ಇಟ್ಟಿದ್ದೀನಿ ಮೇಡಮ್ ನಾನು. ಆದ್ರೆ ಮತ್ತೆ ಏನ್ ಹೋಗೋದು, ಅದೇ ಪತ್ರಿ ಸರ್ ಅದೇ ಪಿರಮಿಡ್ ಹೋದಿಲ್ಲ, ಹೊಸಪೇಟೆ ನೋಡಿ ಹೋದಿಲ್ಲ ಅಂದ್ರು. ಸರಿ, ನಾನು ಹೋಗೋದಿಲ್ಲ ಅಂತ ಹೇಳಿ ಒಂದು ಟ್ರ್ಯಾಕ್ಸ್ ಬುಕ್ ಆಗಿದೆ. ಎಲ್ಲ ಟ್ರ್ಯಾಕ್ಸ್ ಜನ ನಮ್ಮ ಮನೆ ತುಂಬಾ ಕೂತಿದ್ದಾರೆ. ನಾನು ಹೋಗ್ತಾ ಇಲ್ಲ, ಕೊಟ್ಟಿದ್ದೀನಿ, ಟ್ರ್ಯಾಕ್ಸ್ ಮನೆ ಮುಂದಿದೆ. ನಿಂದೇ ಬುಕ್ ಬಿಡುಗಡೆ, ನೀನು ಹೋಗ್ಬೇಕು ಅಂತ ಕೇಳ್ತಾ ಇಲ್ಲ. ಅವ್ರು ನನ್ ಜೊತೆ ಬಂದವರೆಲ್ಲ ರೆಕಮೆಂಡ್ ಮಾಡ್ತಾರೆ ಇವ್ರಿಗೆ, ಸರ್ ಮೇಡಮ್ ಅವ್ರನ್ನ ಕಳ್ಸಿಕೊಡ್ರಿ ಅಂತೇಳಿ. ಅವಾಗ ಆಕ್ಚುಲಿ ನಮ್ಮ ಮೈದನ ಮತ್ತೆ ನಮ್ಮ ಭಾವನ್ ಮಕ್ಳಿದ್ದಾರೆ. ಆಯ್ತು ನೀನು ಹೋಗ್ ಬಂದ್ಬಿಡು ಅಂದ್ಬಿಟ್ರು. ಇಮಿಡಿಯೇಟ್ ಒಂದ್ ಸೀರೆ ಇಟ್ಕೊಂಡು ಗಾಡಿ ಹತ್ಬಿಟ್ಟೆ ನಾನು. ಯಾವತ್ತು ಇದು ಅಂಡರ್ಸ್ಟ್ಯಾಂಡಿಂಗ್. ನಾನೇನೋ ಧ್ಯಾನ ಮಾಡ್ತಾ ಇದ್ದೀನಿ, ನಾನೇನೋ ಆಧ್ಯಾತ್ಮಿಕ ಮಾರ್ಗದಲ್ಲಿದ್ದೀನಿ ಅಂದ್ರೆ ಅಹಂಕಾರದಿಂದ ವರ್ತಿಸೋದಲ್ಲ. ಅವ್ರು ಹೇಳಿದ್ರು ಸ್ಪೀಡ್ ಬ್ರೇಕರ್ ತರ. ನನ್ನ ಹೆಸರು ನಿಮ್ಗೆ ಗೊತ್ತಿಲ್ಲ, ನನ್ನ ಮೊಬೈಲ್ ನಲ್ಲಿ ಅವ್ರ ಹೆಸರು ಮೊದ್ಲು ನನ್ನವರು ಅಂತಿತ್ತು. ನಾನೀಗ ಮೈ ಸೋಲ್ ಮೇಟ್ ಅಂತ ಮಾಡ್ಕೊಂಡಿದ್ದೀನಿ ಅದನ್ನ. ಯಾಕಂದ್ರೆ ಪ್ರತಿ ಸಲನು ನಮ್ಗೆ ಪಾಠ ಕಲಿಸೋದಕ್ಕೆ ನಮ್ಗೆ ಹತ್ತಿರವಾಗಿರುವವರು ಇರ್ತಾರೆ. ನಮಗೆ ಎಲ್ಲಿ ಆಧ್ಯಾತ್ಮಿಕ ಸ್ಪಿರಿಚುವಲ್ ಈಗೋ ಬರ್ತದೆ ಅನ್ನೋ ಕಾರಣಕ್ಕೆ ನಮ್ಮನ್ನ ಪ್ರತಿ ಹಂತದಲ್ಲಿ ಆ ಈಗೋ ಬರ್ಲಾರ್ದಂಗೆ ನಮಗೊಂದು ಬ್ರೇಕರ್ ಆಗಿರೋದು. ನಿಜವಾಗ್ಲೂ ಅವ್ರು ಇದಾರ ಅಂದ್ರೆ ನಾನು ಇನ್ನೂ ಮಧ್ಯ ಮಾರ್ಗದಲ್ಲಿ ಇರ್ಲಿಲ್ಲ, ಅಂದ್ರೆ ನಾವು ಹಿಮಾಲಯಕ್ಕೆ ಸನ್ಯಾಸಿಗಳಾಗಿ ಹೊರಡವ್ರು. ಆಮೇಲೆ ಯಾವಾಗ್ಲೂ ಕೆಲವ್ರಿಗೆ ಅನ್ಕೋತಾರೆ, ಗಂಡ ಅಂದ್ರೆ ಬೇರೆ ಅಲ್ಲ, ನಮ್ ರಿಫ್ಲೆಕ್ಷನ್ ಅದು. ನಮ್ಮಲ್ಲಿ ಒಳಗಡೆ ಏನಿದೇನೋ ಅದೇ
ಅವರಾಗಿರ್ತಾರೆ. ಆದ್ರಿಂದ ಪ್ರತಿ ಹಂತದಲ್ಲಿ ಕೂಡ ನಾನು ಯಾವಾಗ್ಲೂ ಒಂದು ಮನೆಯಲ್ಲಿ ಒಬ್ಬ ಸಾಮಾನ್ಯ ಗೃಹಿಣಿಯಾಗಿನೇ ನಾನು ಕೆಲಸದ ತರನೇ ಇರ್ತೀನಿ. ನಾವು ಹೊರಗಡೆ ಏನೋ ಹೀರೋ ಲೆಕ್ಚರರ್ ಆಗಿರ್ಬೋದು, ನಾನು ಏನೋ ದೊಡ್ಡ ಪಿರಮಿಡ್ ಮಾಸ್ಟರ್ ಆಗಿರ್ಬೋದು, ಗ್ರೇಟ್ ಅದೇನೋ ಸೀನಿಯರ್ ಪೀನಿಯರ್ ಏನೋ ಆದ್ರೆ ಆಗಿರ್ಬೋದು, ಅವೆಲ್ಲ ಅಲ್ಲ. ಮನೆಯಲ್ಲಿ ನಾನು ಫಸ್ಟ್ ನಿಮ್ಗೆ ಮೊದಲನೇ ಕೆಲಸ ಏನು ಅಂದ್ರೆ ನಾನು ಗೃಹಿಣಿ ಅಂತಾನೆ ಹೇಳ್ತೀನಿ ನಾನು. ಆಮೇಲೆ ಲೆಕ್ಚರರ್, ಆಮೇಲೆ ಅವೆಲ್ಲ ಧ್ಯಾನ ಕಸ್ತೂರಿ ಆಗ್ಲಿ, ಇನ್ನೊಂದಾಗ್ಲಿ ಮತ್ತೊಂದಾಗ್ಲಿ. ಫಸ್ಟ್ ನಾನು ಈ ಮನೆ ಗೃಹಿಣಿ. ಬೆಳಗ್ಗೆ ಎದ್ದ ತಕ್ಷಣ ಕಸಬರಿಗೆ ನನ್ನ ಕೈಯಲ್ಲಿ ಇರುತ್ತೆ, ಮನೆ, ಅಡಿಗೆ ಮನೆ, ಇದಾದ್ಮೇಲೆ ನನ್ನ ಮುಂದಿನ ಯೋಚನೆ. ಆದ್ರಿಂದ ನಾವು ಹಬ್ಬಗಳಲ್ಲಿ ಕೂಡ ಯಾವ್ದು ಕೊರತೆ ಮಾಡೋದಿಲ್ಲ, ಯಾವ ಹಬ್ಬನಾದ್ರೂ. ಯಾಕಂದ್ರೆ ಎಲ್ಲರ ವಿಚಾರದ ಜೊತೆನೆ ಹೋಗ್ಬೇಕು ನಾವು, ಯಾರ ವಿರುದ್ಧವಾಗಿ ಹೋಗ್ಬೇಕಾಗಿಲ್ಲ. ಅವ್ರು ಇನ್ನೂ ಅದು ಬೇಕಂತಿದಾರಲ್ಲ, ಪೂಜೆ ಪುನಸ್ಕಾರಗಳು ಅದನ್ನು ಇರ್ಲಿ, ಧ್ಯಾನವೂ ಇರ್ಲಿ, ಒಟ್ಟೊಟ್ಟಿಗೆ ನನ್ನ ಭಾವನೆಗಳಿಗಾಗಿ ಇನ್ನೊಬ್ರು ಭಾವನೆ ಬಲಿ ಕೊಡೋದಲ್ಲ ಯಾವಾಗ್ಲೂ. ಅದು ಪ್ರೀತಿ, ಅದು ನಿಜವಾದ ಹೊಂದಾಣಿಕೆ. ಪ್ರೀತಿ ಅಂದ್ರೆ ಅದೇ ಅವರ ಇಷ್ಟದಂತೆ ಕೂಡ, ನಮ್ಮ ಇಷ್ಟದಂತೆ ಇರುವುದಲ್ಲ, ಅವರ ಇಷ್ಟ ಬಂದಂತೆ ಅವರಿಗೆ ಇರಲು ಅವಕಾಶ ಕೊಡಬೇಕು. ನನ್ನ ಇಷ್ಟದಂತೆ ನನಗೆ ಇರೋದಕ್ಕೆ ಅವರು ಕೂಡ ಅವಕಾಶ ಕೊಟ್ಟಿದ್ದಾರೆ. ಅದು ನಿಜವಾದ ಪ್ರೀತಿ. ಅದಕ್ಕೆ ಇದು ಪ್ರೀತಿಸುವವರ ದಿನ ಅಂತೇಳಿ. ಕರೆಕ್ಟ್ ಇದೆ, ಇದು ನಿಜವಾದ ಪ್ರೀತಿ ಅಂತ ನನಗೆ ಅನ್ಸುತ್ತೆ. ಅದು ಮನಸ್ಫೂರ್ತಿಯಾಗಿ, ಮತ್ತೆ ಮೇಲ್ಮೇಲೆ ಅವ್ರಿಗೆ ಇಷ್ಟ ಮತ್ ಮನ್ಸಲ್ಲಿ ಕೊರಿತಾ ಇರಬಾರ್ದು. ಸೊ ನಾವೇನ್ ಮಾಡ್ತೀವಿ ಅದು ಒಳಗಿಂದಾನೇ ಮಾಡ್ಬೇಕು ಆ ಪ್ರೀತಿ ಅನ್ನೋದು ಅವ್ರಿಗೂ. ಆಮೇಲೆ ಪ್ರತಿ ಸರಿ ಈಗ ಧ್ಯಾನ ಅಂದ್ರೆ ಕಣ್ಮುಚ್ಕೊಂಡ್ ಕೂಡೋದು ಅಷ್ಟೇ ಧ್ಯಾನ ಅಲ್ಲ. ನಾವ್ ಏನ್ ಮಾಡ್ತಾ ಇದೀವಿ, ಕಾಯಕವೇ ಕೈಲಾಸ ಅಂತ ಬಸವಣ್ಣ ಹೇಳ್ತಾರೆ. ನೀವು ನೋಡ್ರಿ, ನಾವ್ ಏನ್ ಮಾಡ್ತಾ ಇದೀವಿ ಅದ್ರೊಳಗೆ ನಾವು ಪ್ರೆಸೆಂಟ್ ನಲ್ಲಿ ಇದ್ರೆ ಅದೇ ಧ್ಯಾನ ಅಲ್ಲ. ಈಗ ನಾನು ಪಾಠ ಮಾಡ್ತಾ ಇದ್ದೀನಿ, ಅದ್ರಲ್ಲಿ ಇದ್ರೆ ಅದು ಧ್ಯಾನವೇ. ನಾವು ಪ್ರೆಸೆಂಟ್ ನಲ್ಲಿ ಇರ್ಬೇಕಲ್ಲ ಮೇಡಮ್. ಶ್ವಾಸ ಗಮನಿಸೋದಂದ್ರೇನು? ಪ್ರೆಸೆಂಟ್ ನಲ್ಲಿ ಇರೋದು. ಈಗ ಮತ್ತೆ ನಾನು ಅಡಿಗೆ ಮಾಡುವಾಗ ಪ್ರೀತಿಯಿಂದ ಅಡಿಗೆ ಮಾಡಿದ್ರೆ ನೀವು ನಂಬ್ತಿರೋ ಬಿಡ್ತಿರೋ, ನನಗೆ ವಂಡರ್ ಏನಂದ್ರೆ, ಇವರು ಧ್ಯಾನ ಮಾಡ್ತಾ ಇಲ್ಲ ಅಂತ ನೇರವಾಗಿ ಒಪ್ಪಿಕೊಂಡ್ರು. ನಾನು ಮಾಡ್ತಾ ಇಲ್ಲ ನಿರಂತರವಾಗಿ, ಅಲ್ಲಿ ಬಂದಾಗ ಅಷ್ಟೇ 3 ತಾಸು ಮಾಡ್ತೀನಿ, ಮತ್ತೆ ಎಲ್ರಿಗೂ ಹೇಳ್ಕೊಡ್ತೀನಿ, ನಾನು ಮಾಡಲ್ಲ. ಆದರೆ ಅವರ ಸ್ಥಿತಿ ಧ್ಯಾನ ಮಾಡದೆಯೂ ಸೇವೆ ಮಾಡದೆಯೂ ನಮ್ಮ ಸ್ಥಿತಿಯಲ್ಲೇ ಇದ್ದಾರೆ. ಕ್ವಾಂಟಮ್ ಯೂನಿವರ್ಸಿಟಿಯಲ್ಲಿ ಹೇಳಿದ್ರು, ನಮ್ಮನ್ನ ಆಯ್ಕೆ ಮಾಡ್ಕೊಂಡು ಬರೋರು ಸಾಮಾನ್ಯವಾಗಿ ಇರೋದಿಲ್ಲ. ಅವ್ರು ಇನ್ನೂ ನಮಗಿಂತ ಉನ್ನತವಾದ ದೈವತ್ವವನ್ನು ಹೊಂದಿದವರೇ. ಆದ್ರೆ ನಾವು ಅವ್ರನ್ನ, ನನಗೆ ನನ್ನ ಜೊತೆ ಬನ್ನಿ, ನನಗೆ ಸ್ಪಿರಿಟ್ ಬ್ರೇಕರ್ ಆಗಿರಿ, ನನಗೆ ಆಗಾಗ ನೆನ್ಪು ಮಾಡಿ, ನನ್ನ ಆಧ್ಯಾತ್ಮಿಕ ಉನ್ನತಿಗೆ ನೀವು ಸಹಕರಿಸ್ಬೇಕು ಅಂತ ನಾವೇ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿಗೆ ಕರ್ಕೊಂಡ್ ಬಂದಿರ್ತೀವಿ. ಒಬ್ಬ ವಿಷ್ಣು ಪರಮಾತ್ಮ ಭೂಮಿಯಲ್ಲಿ ಜನ್ಮ ತೆಗೆದುಕೊಂಡಾಗೆಲ್ಲ ಒಬ್ಬ ಲಕ್ಷ್ಮಿ ಕೂಡ ಜೊತೆಗೆ ಬಂದಿರ್ತಿದ್ಲಲ್ಲ. ನಾವು ಇಷ್ಟು ಒಬ್ಬ ಪಿರಮಿಡ್ ಮಾಸ್ಟರ್ಗಳು ನಾವು ಬಂದಿದೀವಿ ಅಂದ್ರೆ, ಪತ್ರಿ ಸರ್ ಒಂದು ವಿಡಿಯೋದಾಗ ಹೇಳಿದ್ರು, ನನಗೆ ಇಷ್ಟು ಇದಾಯ್ತವತ್ತು. ಏನು ಅಂದ್ರೆ, ಈಗ ದೇಹ ಸ್ಥಿತಿಯಲ್ಲಿ ಇದ್ದಾಗ ನಾವು ಒಂದು ಡ್ರೆಸ್, ಒಂದು ವೇಲ್ ತಗೋಬೇಕಾದ್ರೆ ಇದು ಕಲರು ಮ್ಯಾಚಿಂಗು ನೋಡ್ತಿರ್ತೀವಿ, ಎಷ್ಟು ಸೆಲೆಕ್ಟ್ ಮಾಡ್ತೀವಿ ನಾವು. ಒಂದು ಚಪ್ಲಿಂದ ಹಿಡಿದು ಒಂದು ನೈಟಿಯಿಂದ ಹಿಡಿದು ಇಷ್ಟು ಸೆಲೆಕ್ಟಿವ್ ಆಗಿದೀವಿ ಅಂದ್ಮೇಲೆ, ನಾವು ಉನ್ನತ ಲೋಕದಲ್ಲಿ ನಮ್ಮ ಪಾರ್ಟ್ನರ್ ಹೇಗಿರ್ಬೇಕು ಅಂದ್ರೆ ಎಷ್ಟು ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು ನಾವಲ್ಲಿ. ಅವ್ರು ಹೇಳ್ತಾರೆ, ಎಲ್ಲವೂ ನಮ್ದೇ ಸೆಲೆಕ್ಷನ್. ಅವರ ವ್ಯಕ್ತಿತ್ವ, ಅವರ ಹೆಸರು, ಪ್ರತಿಯೊಂದು ನಾವು ಈ ತರನೇ ಇರ್ಬೇಕು ಅಂತ ನಾವೇ ಸೆಲೆಕ್ಟ್ ಮಾಡ್ಕೊಂಡ್ರೆ ನಾವ್ ಆಕ್ಸೆಪ್ಟೆನ್ಸ್ ಮಾಡ್ಕೋಬೇಕು. ಪ್ರೀತಿ ಅಂದ್ರೆ ಆಕ್ಸೆಪ್ಟೆನ್ಸ್. ಬಹಳ ಒಂದು ಒಳ್ಳೆ ಬ್ಯೂಟಿಫುಲ್ ಆರ್ಟ್ ಆಫ್ ಆಕ್ಸೆಪ್ಟೆನ್ಸ್ ಅಂತ ಐತಿ ಮದುವೆ ಅಂದ್ರೆ, ಮ್ಯಾರೇಜ್ ಅಂದ್ರೆ. ಎಲ್ಲವನ್ನ ಬರೀ ವ್ಯಕ್ತಿಯನ್ನು ಒಪ್ಪಿಕೊಳ್ಳೋದಲ್ಲ, ಅವರ ವ್ಯಕ್ತಿತ್ವವನ್ನು ಕೂಡ ಒಪ್ಪಿಕೊಂಡು ನಾವು ಜೊತೆಗೆ ಸಾಗ್ಬೇಕು. ಅದೇ ನಿಜವಾದ ಪ್ರೀತಿ ಅಷ್ಟೇ. ತುಂಬಾ ಅದ್ಭುತವಾಗಿ ಹೇಳಿದ್ರಿ. ಎಸ್ ಮೇಡಮ್. ನವ್ಯ. ಎಸ್ ನವ್ಯ, ಆಗ್ಲೇ ಮಾತಾಡ್ತಾ ಇದ್ದು ನಿಮ್ ಡಿಸ್ಕನೆಕ್ಟ್ ಆದಾಗ. ಎಸ್ ಹೇಳಮ್ಮ, ಈಗ ನಿನ್ನ ಪಾಯಿಂಟ್ ಆಫ್ ವ್ಯೂ ಇಂದ, ನಿಮ್ಮ ಕುಟುಂಬ, ಧ್ಯಾನ ಕುಟುಂಬ, ಅಪ್ಪ ಅಮ್ಮ ಚಿಕ್ಕಂದಿನಿಂದ ನೋಡ್ತಾ ಇದೀಯಾ, ಯಾವ ತರ ಅಂದ್ರೆ ಆಗ್ಲೇ ಹೇಳ್ತಾ ಇದ್ದೆ, ನಿನಗೆ ಎಲ್ಲಾದ್ರೂ ಅಂದ್ರೆ ಮೇಡಮ್ ಬರೀ ಕೆಲ್ಸ ಕೆಲ್ಸ ಕೆಲ್ಸ, ಕಾಲೇಜ್ ಕೆಲ್ಸ, ಧ್ಯಾನದ ಕೆಲ್ಸ ಅಂತ ಮಾಡ್ಕೊಂಡು ನಿಮಗೆ ಎಲ್ಲೋ ಒಂಥರ ಇನ್ಸೆಕ್ಯೂರಿಟಿ ಇತ್ತ ಅಂದ್ರೆ, ಮೇಡಮ್ಗೆ ಅನ್ಸಿರ್ಬೋದು ನಾನು 100% ಮಾಡ್ತಾ ಇದೀನಿ, ಅವ್ರಿಗೆ ಬೇಕಾಗಿರೋದೆಲ್ಲ ಪೂರೈಸ್ತಿದೀನಿ ಅಂತ. ಆದ್ರೂ ಮಕ್ಕಳು ಅಂತಂದಾಗ ಏನೋ ಒಂದು ಆ ಇನ್ಸೆಕ್ಯೂರಿಟಿ ಫೀಲಿಂಗ್ ಬಂದಿದ್ದುಂಟಾ? ಯಾವಾಗ್ಲೂ ಒಂದ್ಸಲ, ಅಂಡ್ ಅದು ಕೂಡ ನಾವು ಮೇ ಬಿ ಒಂದು ಲೋ ಸ್ಟೇಟ್ ಅಲ್ಲಿ ಇದ್ದಾಗ, ಸ್ವಲ್ಪ ಅಟೆನ್ಷನ್ ಕಮ್ಮಿ ಆದಾಗ ಒಂದ್ಸಲ ಯಾವ್ದೋ ಒಂದ್ ಮೂಮೆಂಟ್ ಅಲ್ಲಿ ಯಾವಾಗ್ಲೂ ಒಂದ್ಸಲ ಅನ್ಸಿತ್ತು ಅಷ್ಟೇ, ಅಮ್ಮ ಧ್ಯಾನ ಕೆಲಸ ಮಾಡ್ತಿರೋದ್ರಿಂದ ಒಂದ್ ಸ್ವಲ್ಪ ನನಗೇನು. ಬಟ್ ಮೋಸ್ಟ್ ಆಫ್ ದ ಟೈಮ್ ಅವ್ರು ನಮ್ಗೆ ಎಲ್ಲಾ ರೀತಿಯಿಂದನೂ, ಎಲ್ಲಾ ಡೈಮೆನ್ಷನ್ ಇಂದನೂ ಯಾವಾಗ್ಲೂ ಕೇರ್ ಮಾಡ್ತಾನೆ ಇರ್ತಾರೆ. ಅಂಡ್ ಶಿ ಮೇಕ್ ಶೋರ್ ವಿ ಆರ್ ಆಲ್ವೇಸ್ ಓಕೆ ಅಂತ. ಸೊ ಅಂಡ್ ಅದ್ರಲ್ಲೂ ಕೂಡ ಲೈಕ್ ನಾನು ಇನ್ನೊಂದು ಲೈಕ್ ಗ್ರೇಟೆಸ್ಟ್ ವರ್ಡ್ ಅವ್ರು ನನ್ಗೆ ಹೇಳಿರೋದು ಒಂದು ಹೇಳಕ್ ಇಷ್ಟಪಡ್ತೀನಿ. ಸೊ ನನ್ಗೆ ಒಂದು ಕೈಂಡ್ ಆಫ್ ಫೀಲಿಂಗ್ ಇತ್ತು, ನಾನು ಆಕ್ಚುಲಿ ಇನ್ನು ಫೈನಾನ್ಷಿಯಲ್ ಇಂಡಿಪೆಂಡೆನ್ಸ್ಗೆ ಇನ್ನೂ ಬೇಗ ಬರ್ಬೇಕು. ನಾನು ಇನ್ನು ನಮ್ಮ ಪೇರೆಂಟ್ಸಿಗೂ ಫೈನಾನ್ಷಿಯಲ್ ಸಪೋರ್ಟ್ ಆದ್ರೆ ಅವರು ಏನಾದ್ರು ವಾಲಂಟಿಯರ್ ರಿಟೈರ್ಮೆಂಟ್ ತಗೋಬಹುದು, ಅಥವಾ ನೀನ್ ಯಾವ್ದೋ ಒಂದು ರೂಪದಲ್ಲಿ ನಮ್ಮ ಪೇರೆಂಟ್ಸಿಗೆ ಐ ಹ್ಯಾವ್ ಟು ಗಿವ್ ಬ್ಯಾಕ್ ಅನ್ನೋ ಫೀಲಿಂಗ್ ನನಗೆ ಯಾವಾಗ್ಲಿಂದಾನು ಇತ್ತು. ನಾನು ಒಂದ್ಸಲ ನಮ್ಮ ಅಮ್ಮಂಗೆ ಶೇರ್ ಮಾಡ್ತಾ ಇದ್ದೆ, ನನ್ಗೆ ಇವಾಗ ಆಲ್ರೆಡಿ 23 ಏಜ್ ಆಯ್ತು, ನಾನ್ ನಿಮ್ಗೆ ಅಂತ ನನ್ಗೇನು ಮಾಡಕ್ಕೆ ಇದುವರೆಗೂ ಆಗಿಲ್ಲ, ನಾನೇ ಎಜುಕೇಶನ್ ಅಲ್ಲಿ ಇದ್ದೀನಿ. ಸೊ ನಿನಗೇನು ಕೊಡಕ್ ಆಗ್ತಿಲ್ವಲ್ಲಮ್ಮ, ನೀವು ನಂಗೆ ಎಷ್ಟೊಂದು ಕೊಟ್ಟಿದ್ದೀರಲ್ಲ ಅಂತ ಒಂದ್ ಮಾತಂದ್ರೆ, ನಮ್ಮಮ್ಮ ಅಂದ್ರು,
ನೀನು ನನಗ್ ಕೊಡೋದಿಕ್ಕಲ್ಲ, ಈ ಜಗತ್ತಿಗೆ ಕೊಡೋದಿಕ್ ಹುಟ್ಟಿದೀಯಾ, ನೀನು ಜಗತ್ತಿಗೆ ಕೊಡ್ತಾ ಇದೀಯ, ನೀನ್ ಏನ್ ಸೇವೆ ಮಾಡ್ತಾ ಇದೀಯಾ, ನೀನ್ ಏನ್ ರೆಡಿ ಆಗ್ತಾ ಇದೀಯಾ ಅದೆಲ್ಲಾನು ಮಾಡ್ತಾ ಇದೀಯಾ. So ನಿನ್ನಿಂದ ನನಗೇನು ಬೇಕಾಗಿಲ್ಲ, ನಿನ್ನ ಪರ್ಪಸ್ ಏನಿದೆ ನೀನ್ ಅದ್ ಗ್ರ್ಯಾಂಡ್ ಆಗಿ ಮಾಡ್ತಾ ಇದೀಯಾ, ದಟ್ ಈಸ್ ಎನಫ್ ಅಂತ ಹೇಳಿದ್ರು. ಸೊ ಈ ಒಂದು ಅಂಡರ್ಸ್ಟ್ಯಾಂಡಿಂಗು ಲೈಕ್ ಬರೋದು ಲೈಕ್ ರಿಯಲಿ ಅದು ಗ್ರೇಟೆಸ್ಟ್ ಸ್ಪಿರಿಚುವಲ್ ಪೇರೆಂಟಿಂಗ್ ಅಂತ ಹೇಳ್ಬೋದು. ಲೈಕ್ ಯಾವಾಗ ನಾವು ಮಕ್ಳಿಗೆ ಎಲ್ಲಾನು ಕೊಟ್ಟು ಅವ್ರಿಗೇನ್ ಇಷ್ಟ ಇದೆ ಅದ್ ಮಾಡಕ್ ಬಿಟ್ಟಾಗ, ಸೊ ಲೈಕ್ 100% ಆ ಒಂದು ಪ್ರೀತಿಯಿಂದಾನೇ ಮಕ್ಕಳು ಆ ಪ್ರೀತಿಗೆ ಅಂದ್ರೆ ಆ ರೆಸ್ಪೆಕ್ಟ್ ಇಂದ ಅವರು ಒಳ್ಳೆ ಪಾತಲ್ಲಿ ಇರ್ತಾರೆ. ಸೊ ನಮ್ ಪೇರೆಂಟ್ಸ್, ನಮ್ ಫಾದರ್ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಇಬ್ರು ಕೂಡ ಹೇಳ್ಬೇಕಂದ್ರೆ ಯಾವತ್ತಲೂ ನಾನು ಅವರು ಬೈತಾರೆ ಅನ್ನೋದಕ್ಕಿಂತ ಅವ್ರು ಅಥವಾ ಅವ್ರ ಕೋಪ ಮಾಡ್ಕೊಂತಾರೆ ಅಥವಾ ಅವ್ರು ರೆಸ್ಟ್ರಿಕ್ಟ್ ಮಾಡಿದ್ದಾರೆ ಅಂತ ಒಳ್ಳೆ ಮಾರ್ಗಲ್ಲಿ ಇರೋದಕ್ಕಿಂತನೂ ಹೆಚ್ಚಾಗಿ ಅವ್ರ ಮೇಲಿರೋ ರೆಸ್ಪೆಕ್ಟ್ ಗೆ ನಾನು ಯಾವಾಗ್ಲೂ ಒಂದು ಒಳ್ಳೆ ಪಾತಲ್ಲೇ ಇರೋದಾಗಿರ್ಬೋದು, ರೈಟ್ ಥಿಂಗ್ಸ್ ನ ಚೂಸ್ ಮಾಡೋದಾಗಿರ್ಬೋದು. ಇಲ್ಲ ನಮ್ಮ ಅಪ್ಪ ಅಮ್ಮ ನಂಗೆ ಇಷ್ಟೆಲ್ಲ ಮಾಡಿದ್ದಾರೆ, ಅವರು ಒಂದು ಹೈಯೆಸ್ಟ್ ಹೆಸರಲ್ಲಿದ್ದಾರೆ, ಒಂದು ಅಷ್ಟು ಉನ್ನತ ಮಾರ್ಗದಲ್ಲಿದ್ದಾರೆ, ನಾನು ಯಾವತ್ತು ಅವ್ರ ನೇಮಿಗೆ ಒಂದು ಕೆಟ್ಟದ್ ಬರಂತದ್ದು ಮಾಡ್ಲೇಬಾರ್ದು ಅನ್ನೋ ಒಂದು ರೆಸ್ಪೆಕ್ಟ್ ಇಂದ ನಾನು ಯಾವಾಗ್ಲೂ ಒಂದು ಒಳ್ಳೆ ಕೆಲ್ಸಗಳನ್ನ ಚೂಸ್ ಮಾಡ್ಕೊಂತೀನಿ. ಸೊ ಅವ್ರು ಯಾವಾಗ್ಲೂ ದೇ ಹ್ಯಾವ್ ಬೀನ್ ಬೆಸ್ಟ್ ಪೇರೆಂಟ್ಸ್ ಫಾರ್ ಮಿ ಅಂತ ಹೇಳ್ಬೋದು. ಅಂಡ್ ನನ್ಗೆ ಎಷ್ಟೊಂದ್ ಜನ ಅಂತಿರ್ತಾರೆ, ನಿನ್ಗೆ ಇಷ್ಟು ಚೆಕ್ ವೈಸ್ಗೆ ಎಷ್ಟು ಮೆಚುರಿಟಿ ಇದೆ ಅಲ್ಲ ಅಂತ, ಪೈಮಾದಲ್ಲಿ ಆಗಿರ್ಬೋದು, ಸಿಸ್ಟಮ್ ಎಷ್ಟೋ ಮಾಸ್ಟರ್ಸ್ ಹೇಳ್ತಾ ಇರ್ತಾರೆ. ನಾನು ರೀಸೆಂಟ್ ಆಗಿ ತುಂಬಾ ಜನರಿಗೆ ಹೇಳಿದೀನಿ, ನನ್ನಲ್ಲಿ ಇರೋಷ್ಟು ಏನಾದ್ರೂ ಮೆಚುರಿಟಿ ಇಷ್ಟೊಂದಿದೆ ಅಂದ್ರೆ ಅದ್ರ ಮೇಜರ್ ಕ್ರೆಡಿಟ್ಸ್ ನಮ್ ಪೇರೆಂಟ್ಸಿಗೆ ಹೋಗುತ್ತೆ. ಅಂಡ್ ಅದಾದ್ಮೇಲೆ ಪತ್ರಿ ಸರ್ ಇಂದ ಎಷ್ಟೊಂದು ಕಲ್ತ್ಕೊಂಡಿದೀನಿ ಅಂತ. ಯಾಕಂದ್ರೆ ಅವ್ರು ಅಷ್ಟು ಡಿಸಿಪ್ಲಿನ್ ಇಂದ, ಅಂದ್ರೆ ಚಿಕ್ಕ ವಯಸ್ಸಲ್ಲಿ ಎಷ್ಟೋ ಸಲ ನಂಗೆ ಅನ್ಸಿದೆ, ತುಂಬಾ ಸಲ ಒಂದೊಂದ್ಸಲ ತುಂಬಾ ಡಿಸಿಪ್ಲಿನ್ ಆದಾಗ ನನ್ಗೆ ಯಾಕಿಷ್ಟು ಸ್ಟ್ರಿಕ್ಟ್ ಆಗಿದಾರಪ್ಪ ಅಂತ ಅವಾಗೆಲ್ಲ ಬೇಜಾರಾಗಿದೆ, ಹತ್ತಿದೀನಿ. ಬಟ್ ಇವಾಗ ಅದನ್ನೆಲ್ಲ ನೆನ್ಪ್ ಮಾಡ್ಕೊಂಡ್ರೆ ಅವ್ರ ಹತ್ರ ಇರೋದ್ರಿಂದಾನೇ ನನ್ಗೆ ಅಷ್ಟು ಮೆಚುರಿಟಿ ಇಷ್ಟು ವಯಸ್ಸಿಗೆ ಬಂತು ಅಂತ ಕೂಡ ಅನ್ಸ್ತು. ಅಂಡ್ ಇವಾಗ ಅಮ್ಮ ಹೇಳ್ದಾಗೆ ಎವ್ರಿಥಿಂಗ್ ಈಸ್ ಅವರ್ ಡಿಸೈನ್, ನಾವು ಮೇಲಿಂದಾನೇ ಚೂಸ್ ಮಾಡ್ಕೊಂಡ್ ಬಂದಿರ್ತೀವಿ ಅಂತ. ಅಂಡ್ ನಾನು ಇವಾಗ ಇಷ್ಟೆಲ್ಲ ಪೈಮಾ ವರ್ಕ್ ಮಾಡ್ತಿದೀನಿ ಅಂದ್ರೆ ಲೈಕ್ ಅದಕ್ಕೂ ಅವ್ರ ಸಪೋರ್ಟ್ ಇಲ್ದೇ ಮಾಡಕ್ ಆಗಲ್ಲ. ಅಂಡ್ ಎಟ್ ದ ಸೇಮ್ ಟೈಮ್ ನಾನು ಅವ್ರಿಗೆ ಅಶ್ಯೂರ್ ಕೂಡ ಮಾಡಿದೀನಿ, ನಾನು ಮಿಡಲ್ ಪಾತಲ್ಲೇ ಇರ್ತೀನಿ ಅಂಡ್ ನನ್ನ ಕಾಲೇಜ್ ಕೂಡ ನಾನು ಟೇಕ್ ಕೇರ್ ಮಾಡ್ಕೊಂತೀನಿ ಅಂತ ಹೇಳಿದೀನಿ ಅಂಡ್ ಮಾಡ್ಕೊಂತಾ ಇದೀನಿ ಕೂಡ. ಸೊ ಅಂಡ್ ದೇ ಆರ್ ರಿಯಲ್ ಇನ್ಸ್ಪಿರೇಷನ್. ಅಂಡ್ ಇವಾಗ ಇನ್ನೊಂದ್ ಹೇಳ್ಬೇಕಂದ್ರೆ ಅದೇ ಇವಾಗ ಇಷ್ಟೊತ್ತು ಅವ್ರ ಮಾತುಗಳಿಂದನೂ ಗೊತ್ತಾಗಿರೋ ತರ ಅವ್ರಿಬ್ಬರ ಒಂದು ಮೆಂಟಾಲಿಟಿ ಆಗಿರ್ಬೋದು, ಚಾಯ್ಸಸ್ ಎಷ್ಟೊಂದ್ರಲ್ಲಿ ತುಂಬಾ ಡಿಫ್ರೆನ್ಸಸ್ ಇದೆ. ಇವ್ರು ಒಂದ್ ಎ ಅಂದ್ರೆ ಆ ಕಡೆ ಅವ್ರು ಝೆಡ್ ಅಲ್ಲಿ ಇರ್ತಾರೆ ಕೆಲವೊಂದು ವಿಷಯಗಳಲ್ಲಿ. ಸೊ ಇಬ್ರುನು ಸೇಮ್ ಇಷ್ಟಪಟ್ಟು ಅವಾಗ ಕೋಆಪರೇಷನ್ ಇಂದ ಕೋಆರ್ಡಿನೇಷನ್ ಇಂದ ಹೋಗೋದೇ ಬೇರೆ. ಬಟ್ ಇಬ್ರಲ್ಲೂ ಅಷ್ಟೊಂದು ಡಿಫ್ರೆನ್ಸಸ್ ಇದ್ರೂ ಕೂಡ ದೇ ಆರ್ ಸ್ಟಿಲ್ ಟುಗೆದರ್ ಅನ್ನೋದು ದಟ್ ಈಸ್ ದ ಗ್ರೇಟೆಸ್ಟ್ ಥಿಂಗ್. ಅಲ್ಲೇ ಒಂದು ನಿಜವಾದ ಎನ್ಲೈಟನ್ಮೆಂಟ್ ಆಗೋದು ಅಂತ ಹೇಳ್ಬೋದು. ಲೈಟ್ ಪೋಲ್ಸ್ ಇದು ಹೇಳ್ತಿರಲ್ಲಪ್ಪ ಹಾಗೆ, ಡಿಸ್ಲೈಕ್ ಪೋಲ್ಸ್ ಅಟ್ರಾಕ್ಟ್, ಲೈಕ್ ಪೋಲ್ಸ್ ರಿಪಲ್ಸ್ ಅಂದಂಗೆ ಇಲ್ಲಿ ಈ ತರ. ಎಸ್ ಮೇಡಮ್, ತುಂಬಾನೇ ಅದ್ಭುತವಾಗಿದೆ ಸ್ಟೋರಿ. ಇವಾಗ ನವ್ಯಶ್ರೀನು ಅತಿ ಚಿಕ್ಕ ವಯಸ್ಸಲ್ಲೇ ಅವಳು ಸ್ಪಿರಿಚುಯಾಲಿಟಿಗೆ ಬಂದಿದ್ದಕ್ಕೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಆತರ ಇರೋಕಾಯ್ತು ಅಲ್ಲಿ. ಅದೇ ಸ್ಪಿರಿಚುಯಾಲಿಟಿಗೆ ಇಲ್ಲ ಅಂದ್ರೆ ಅದನ್ನ ನಾವು ಇಮ್ಯಾಜಿನ್ ಮಾಡಕ್ ಆಗಲ್ಲ. ಒಬ್ಬೊಬ್ರದ್ದು ಒಂದೊಂದ್ ಡೈರೆಕ್ಷನ್ ಆಗಿ ಹೋಗ್ಬಿಡುತ್ತೆ, ಎಷ್ಟು ಕ್ಲಾಶಸ್ ಬರ್ತಿತ್ತು ಮನೆಯಲ್ಲಿ. ಅವಾಗ ಯೋಚನೆ ಮಾಡೋ ರೀತಿಗಳೇ ಬೇರೆ ಇರ್ತಾ ಇತ್ತು. ಈಗ ಅವಳು ಆ ಚಿಕ್ಕ ವಯಸ್ಸಲ್ಲಿ ಬಂದು ನೀವು ಅದ್ರಲ್ಲಿ ಇರೋದಕ್ಕೆ ಸರ್ ನೀವ್ ಹೇಳ್ದಂಗೆ ಇತ್ತು ಅವರಿಗೆ, ಇದೆ ಆಕ್ಚುಲಿ ಯಾವ್ದೋ ಜನ್ಮದ್ದು ಆ ಒಂದು ಇದೆ ಅವ್ರಿಗೆ, ಇದ್ರಲ್ಲಿ ಇದೆ ಅವ್ರಿಗೆ. ಸೊ ಹಾಗಾಗಿ ಒಂದು ಅದ್ಭುತವಾದ ಕುಟುಂಬ ಅನ್ಸುತ್ತೆ, ತುಂಬಾ ಖುಷಿ ಆಗುತ್ತೆ ನೋಡಕ್ಕೆ. ಸೊ ನಿಮ್ಮ ಮಗನೂ ಇದ್ರಲ್ಲಿ ಇದಾರ ಮೇಡಮ್ ನಿಮ್ ತರಾನೇನೆ? ಎಸ್ ಮೇಡಮ್, ಅವನು ಕೂಡ ಬಾಲ್ಯದಿಂದನೇ ಇದ್ದ. ನಿನ್ನೆಷ್ಟೇ ಒಂದು PMC ಅಲ್ಲಿ ಚೆನ್ನಾಗಿ ಬಂದಿದೆ, ಅವ್ನು ತಾನೇ ಎಲ್ಲವನ್ನ ಹೇಳ್ಕೊಂಡಿದ್ದಾನೆ. ಒಂದು ವಿಡಿಯೋ ಬಂದಿದೆ ಸುಮಾರು ಒಂದು ಇದು ಯುವ ಶಕ್ತಿ ಅಂತೇಳಿ. ಅವನು ಸತ್ಯಸಾಯಿ ಒಂದು ಲೋಕ ಸೇವಾ ಟ್ರಸ್ಟ್ ಅಳಿಕೆಯಲ್ಲಿ 5 ವರ್ಷ ಓದಿರೋದ್ರಿಂದ ಅವನಲ್ಲಿ ಒಂದು ದೈವತ್ವದ ಇದು ಅಲ್ಲಿಂದನೇ ಇನ್ನೂ ಹೆಚ್ಚು ಬೇಸ್ ಆಯ್ತು ಅವನಿಗೆ. ನನಗೆ ಹೆಚ್ಚಿನ ಇದು ಧ್ಯಾನ ಒಪ್ಲಿಲ್ಲ. ಅಮ್ಮನ ಜೊತೆ ನನ್ನ ಜೊತೆ ಬರೀ ರ್ಯಾಲಿಗಳು ತಿರುಗೋದು, ಪತ್ರಿಸರ ಒಡನಾಟನು ಅವನಿಗೂ ಇತ್ತು. ಆದ್ರೆ ಅವನ ಅಕ್ಕನ ಒಂದು ಇನ್ಸ್ಪೈರ್ ಇಂದ ಬುದ್ಧ ಪೂರ್ಣಿಮೆಗೆ ಬಂದು ಸರ್ವಿಸ್ ನಲ್ಲಿ ತೊಡ್ಕೊಳ್ಳೋದು 3 ದಿನ, ಆಮೇಲೆ ಈಗ ಕೈಲಾಸಪುರಿಯಲ್ಲಿ ಬಂದು ಅಲ್ಲಿ 10 ದಿನ ಸರ್ವಿಸ್ ನಲ್ಲಿ ತೊಡಸ್ಕೊಳ್ಳೋದ್ರಿಂದ ಅವನಲ್ಲಿ ಕೂಡ ಸಾಕಷ್ಟು CA ಓದುವಾಗ ನನಗೆ ಬಹಳ ಸ್ಟ್ರೆಸ್ ಆಯ್ತು. ನಾನು ಅವಾಗ ಧ್ಯಾನ ಮಾಡಕ್ ಶುರು ಮಾಡಿದೆ. ಧ್ಯಾನ ಮಾಡಿ ಓದೋದ್ರಿಂದ ನನಗೆ ಸ್ವಲ್ಪ ಈಜಿ ಫ್ಲೋ ಆಯ್ತು, ನನಗೆ ಓದೋದಕ್ಕೆ ತುಂಬಾ ಅನುಕೂಲ ಆಯ್ತು ಅಂತ ಕೂಡ ಅವನೇ ಹೇಳಿದಾನೆ. ಈಗಂತ ಅವನು ಬೆಂಗಳೂರಿನಲ್ಲಿ ಇರೋದ್ರಿಂದ ಸ್ಯಾಟರ್ಡೆ ಸಂಡೇ ವೀಕೆಂಡ್ ನಲ್ಲಿ ಅವನೀಗ CA ಆಕ್ಚುಲಿ CMAದಲ್ಲಿ ಅವನು ರ್ಯಾಂಕ್ ಆಯ್ತು, ನ್ಯಾಷನಲ್ ಲೆವೆಲ್ ರ್ಯಾಂಕ್. ಮೊನ್ನೆ ಕಲ್ಕತ್ತಾದಲ್ಲಿ ಅವನು ಅವಾರ್ಡ್ ತಗೊಂಡ. ಆಮೇಲೆ CA ಒಂದೇ ಸಲಕ್ಕೆ ಕ್ಲಿಯರ್ ಮಾಡಿದ. ಅದು ಅವನಿಗೆ ರಿಯಲ್ ನನಗೂ ಕೂಡ ಆಶ್ಚರ್ಯವೇ. ಬಾಲ್ಯದಲ್ಲಿ ಸ್ವಲ್ಪ ಅವನು ಮೀಡಿಯಂ ಸ್ಟೂಡೆಂಟ್ ಅನ್ಬೋದು. ಬಾಲ್ಯದಲ್ಲಿ 8ನೇ ಕ್ಲಾಸ್ ವರೆಗೂ ಒಂದು ಮೀಡಿಯಂ ಸ್ಟೂಡೆಂಟ್ ಎಲ್ಲ ಅಂತಿದ್ರು, ಟೀಚರ್ಸ್ ಅಂತಿದ್ರು ಒಳ್ಳೆ ಸ್ಟೂಡೆಂಟ್ ಅಂತ. ನಮಗೇನು ನಾನು ನೋಡಿದಂಗೆ ಸ್ವಲ್ಪ ಮೀಡಿಯಮೇ. ಆದ್ರೆ ಅವನು ಅಳಿಕೆಗೆ ಹೋದ್ಮೇಲೆ ಬಹಳ ಚೇಂಜಸ್ ಬಂತು. ಅಲ್ಲಿ ದಿನಾಲು ಪ್ರೇಯರು ಮತ್ತೆ ಧ್ಯಾನ ಮಾಡಿಸ್ತಾ ಇದ್ದಾರೆ, ಗಂಟೆಗಟ್ಲೆ ಭಜನೆ. ಅವನು ಕೂಡ ಸಂಗೀತದಲ್ಲಿ ಆಸಕ್ತಿ ಇದೆ, ಒಳ್ಳೆ ಹಾಡುಗಾರ, ಅವನು ಒಳ್ಳೆ ಡ್ರಾಯಿಂಗ್.
ಎಲ್ಲೋ ಎಲ್ಲೋ ಇದೆ ಅವನಲ್ಲಿ. ಈಗ ಧ್ಯಾನವನ್ನು ಮಾಡ್ತಾ ಇದ್ದೇನೆ, ಮಾಡಿಸ್ತಾ ಇದ್ದೇನೆ. ಕಬ್ಬನ್ ಪಾರ್ಕು ಅಲ್ಲೆಲ್ಲ ಹೋಗಿ ಆರ್ ಯು ಬ್ರೀತಿಂಗ್ ಅಂತೇಳಿ ಯುವಕರಿಗೆಲ್ಲ ಧ್ಯಾನ ಹೇಳ್ಕೊಡೋದು ಸರ್ವಿಸು ಎಲ್ಲದರಲ್ಲೂ ಇದ್ದಾನೆ. ಬುಕ್ಸ್ ಕೂಡ ಆಗಾಗ ಆ ಓದ್ತಾನೆ, ಅದನ್ನ ನಾಲೆಜ್ ತಗೊಳ್ತಾ ಇದ್ದಾನೆ. ಅವನಿಗೆ ಅವ್ನು ಹೇಳಿದ, ನಿನ್ ಮೇನ್ ಇದರಿಂದ ಗೊತ್ತಾಗಿದ್ದಂದ್ರೆ ನನ್ನಲ್ಲಿ ಅನಂತವಾದ ಶಕ್ತಿ ಇದೆ, ಅದನ್ನ ನಾನು ಬಳಸ್ಕೋಬೇಕು ಅಂತ ಗೊತ್ತಾಯ್ತು. ನಾನು ಒಂದು ಲಿಮಿಟೆಡ್ ಅಂತ ಅನ್ಕೊಂಡಿದ್ನಲ್ಲ, ಯಾವಾಗ ಈ ಬುಕ್ಸ್ ಸ್ಪಿರಿಚುಯಾಲಿಟಿಯಿಂದ ನನ್ಗೆ ಸಾಕಷ್ಟು ನಮ್ಮಲ್ಲಿ ಅನಂತವಾದ ಶಕ್ತಿ ಇದೆ, ಅನ್ಲಿಮಿಟ್ ಪೊಟೆನ್ಶಿಯಲ್ ಇದೆ, ನಾವು ಅದನ್ನ ಯೂಸ್ ಮಾಡ್ಕೋಬೇಕು ಅನ್ನೋದು. ನನ್ಗೆ ವಿ ಕ್ಯಾನ್ ಡೂ ಎನಿಥಿಂಗ್ ಅಂಡ್ ಎವ್ರಿಥಿಂಗ್ ಅಂತ ವಿವೇಕಾನಂದ ಹೇಳ್ತದಲ್ಲ, ಅವನಿಗೆ ಎಲ್ಲರೂ ಸಿ ಎ ಕಷ್ಟ ಅಂದ್ರೆ ಹಂಗಾರೆ ನಾನು CA ಮಾಡ್ಬೇಕು ಅಂತ ಅವನು. ಅಂದ್ರೆ ವಿ ಕ್ಯಾನ್ ಡೂ ಎನಿಥಿಂಗ್ ಎವ್ರಿಥಿಂಗ್ ಅಂದ್ರೆ ಯಾಕೆ ಸಾಧ್ಯ? CA ಯಾಕಲ್ಲ, ಎಲ್ಲರೂ ಆಗಂಗಿಲ್ಲ, ಅದು ಬೇಡ ಅಂತಂದಾಗ ನಾನು ಅದನ್ನೇ ಮಾಡೋಣ ಅಂತ ಮಾಡ್ತಾ ಇದ್ದಾನೆ. ಈಗ ಅವನು ಕೂಡ ಮಾಡ್ತಾ ಇದ್ದಾನೆ, ಅಂದ್ರೆ ಒಂದು ಲಿಮಿಟ್ ನಲ್ಲಿ ತುಂಬಾ ಮಾಡ್ತಾ ಇದ್ದಾನೆ ಅಷ್ಟೇ. ಗ್ರೇಟ್ ಮೇಡಮ್, ಗ್ರೇಟ್ ಫ್ಯಾಮಿಲಿ. ಆಕ್ಚುಲಿ ಇವತ್ತು ನಾವು ಅನ್ ಈವ್ನಿಂಗ್ ವಿತ್ ಡಿವೈನ್ ಸೋಲ್ ಮೇಟ್ಸ್ ಅಂತ ಇಟ್ಟಿದ್ದು, ಆದ್ರೆ ನಿಮ್ದು ಡಿವೈನ್ ಫ್ಯಾಮಿಲಿ ಅಂತಾನೆ ಹೇಳ್ಬೇಕು. ಎಲ್ಲರೂ ಒಬ್ರಿಗಿನ್ನ ಒಬ್ರು ತುಂಬಾನೇ ಅದ್ಭುತ. ನಿಮ್ ಫ್ಯಾಮಿಲಿ ಇದೇ ಮಿರಾಕಲ್. ಸ್ಪಿರಿಚುಯಾಲಿಟಿ ಚಿಕ್ಕ ವಯಸ್ಸಲ್ಲೇ ಬಂದ್ರೆ ಏನಾಗುತ್ತೆ, ಯಾವ ತರ ಇರ್ತಾರೆ, ಅದೇ ಸ್ಪಿರಿಚುಯಾಲಿಟಿಗೆ ಬಂದ್ರೆ ನಿಜವಾಗ್ಲೂ ಅದು ನಮಗೆ ಇಮ್ಯಾಜಿನ್ ಮಾಡ್ಕೊಳಕ್ಕೂ ಆಗಲ್ಲ ಈಗ. ಸೊ ಅವ್ರೇನ್ ಮಕ್ಳೇ ನೋಡಿರ್ತಾರೆ, ಯಾಕಂದ್ರೆ ಅವ್ರ ಫ್ರೆಂಡ್ಸ್ ಹೇಗಿದ್ದಾರೆ, ಅವ್ರ ಪೇರೆಂಟ್ಸ್ ಹೇಗಿದ್ದಾರೆ, ಸ್ಪಿರಿಚುಯಾಲಿಟಿ ಇಲ್ದಿರೋರು ಗೊತ್ತಿರುತ್ತೆ ಸಾಕಷ್ಟು. ಈಗ ನೀವಿಬ್ರು ಲೆಕ್ಚರರ್ಸ್, ನೀವು ನೋಡಿರ್ತೀರಲ್ಲ ಬೇರೆ ಫ್ಯಾಮಿಲಿಗಳು ಹೇಗಿದೆ ಅಂತ. ಸೊ ನಿಮಗೆ ಆ ಡಿಫ್ರೆನ್ಸ್ ಕಾಣುತ್ತಾ ಮೇಡಮ್? ನಿಮ್ ಫ್ಯಾಮಿಲಿಗೂ ಸ್ಪಿರಿಚುಯಾಲಿಟಿ ಇಲ್ದಿರೋ ಫ್ಯಾಮಿಲೀಸ್ಗೂ ಡಿಫ್ರೆನ್ಸ್ ನಿಮಗೆ ಗೊತ್ತಾಗುತ್ತಾ? ಹೇಳ್ಕೊಂಡಿರ್ತಾರೆ. ನನಗಂತೂ ಸ್ಪಷ್ಟವಾಗಿ ಕಾಣಿಸುತ್ತೆ. ಹೌದು ಮೇಡಮ್, ನಿಜನೇ ಸ್ಪಷ್ಟವಾಗಿ ಕಾಣಿಸುತ್ತೆ ನನಗೆ. ಬಿಫೋರ್ ಮೆಡಿಟೇಷನ್, ಆಫ್ಟರ್ ಮೆಡಿಟೇಷನ್ ನಾನು ಇನ್ನೂ ಆನಂದವಾಗಿದ್ದೀನಿ. ನಾನಂತೂ ಪರಮಾನಂದದಲ್ಲಿ ಪ್ರಾಮಾಣಿಕವಾಗಿ ಹೇಳ್ತೀನಿ. ಕೆಲವು ಎಷ್ಟೇ ಇದ್ರು ಸಪೋರ್ಟ್ಸ್ ಇದ್ರು ಕೂಡ ನನ್ನ ಕೆಲವು ಭಾವನೆಗಳು, ಆಲೋಚನೆಗಳಿಂದ ನಾನು ಸಾಕಷ್ಟು ದುಃಖವನ್ನು ಅನುಭವಿಸಿದ್ದೀನಿ. ನನಗೆ ಕೋಪ ಜಾಸ್ತಿ ಇರೋದ್ರಿಂದ ನನ್ನ ಕೋಪ ನನಗೆ ಮುಳುವಾಗಿತ್ತು, ನನ್ನ ಕುಟುಂಬಕ್ಕೂ ಮುಳುವಾಗಿತ್ತು. ಮುಖ್ಯವಾಗಿ ಹೇಳ್ಬೇಕಂದ್ರೆ ಕೋಪದಲ್ಲಿ ಆಡೋ ಮಾತುಗಳು ನನಗೆ ಸಾಕಷ್ಟು ನೋವು ತಂದಿದ್ದಾವೆ. ಆಮೇಲೆ ಹೊರಗಡೆ ನನಗೆ ಸ್ಕೂಲು ಕಾಲೇಜುಗಳಲ್ಲಿ ಕೂಡ ಬಹಳ ಫೇಸ್ ಮಾಡಿದ್ದೀನಿ. ಇವ್ರ ಮುಂದೆ ಎಷ್ಟೋ ಸಲ ಹೇಳ್ಕೊಂಡಿದ್ದೀನಿ, ನಾನು ಇರ್ಲೇಬಾರ್ದು ಭೂಮಿ ಮೇಲೆ, ಸುಸೈಡ್ ವರೆಗೂ ಯೋಚನೆ ಕೂಡ ಮಾಡಿದ್ದೀನಿ ಬಿಫೋರ್ ಮೆಡಿಟೇಷನ್. ಆದ್ರೆ ಎಷ್ಟೋ ಈಗ ನನ್ಗೆ ಈ ಲೈಫ್ ನಲ್ಲಿ ಬರೋ ಅದಕ್ಕಿಂತ ದೊಡ್ಡ ದೊಡ್ಡ ಸಮಸ್ಯೆಗಳು ಬಂದವು ಧ್ಯಾನಕ್ಕೆ ಬಂದ್ಮೇಲೆ, ನಿಜ ಹೇಳ್ಬೇಕಂದ್ರೆ. ಆದ್ರೆ ಈಗ ಅವಾಗ ಗುಡ್ಡ ಮಾಡ್ತಿದ್ವಿ, ಈಗ ಗುಡ್ಡನು ಕಡ್ಡಿ ತರ ಕಾಣಿಸುತ್ತೆ. ಎಷ್ಟು ಡಿಪ್ರೆಷನ್ಗೆ ಹೋಗಿದ್ದು ಉಂಟು, ನಾನು ಕೌನ್ಸಿಲಿಂಗ್ ಹೋಗಿದ್ದು ಉಂಟು. ಸೈಕ್ಯಾಟ್ರಿಸ್ಟ್ ಅಲ್ಲ, ಆದ್ರೆ ಒಂದು ಸ್ಪಿರಿಚುವಲ್ ಕೌನ್ಸಿಲಿಂಗ್ ಅಂತ ಒಂದು ಸೈಕ್ಯಾಟ್ರಿಸ್ಟ್ ನ ಡೇಟ್ ಕೂಡ ತಗೊಂಡಿದ್ದೆ. ಅವತ್ತು ಅನುಕೂಲ ಆಗ್ಲಿಲ್ಲ ಸೈಕ್ಯಾಟ್ರಿಸ್ಟ್ ಹತ್ರ ಹೋಗಕ್ಕೆ ನನಗೆ. ಸೊ ಎಲ್ಲವನ್ನ ಆಮೇಲೆ ಅಂದ್ರೆ ಏನಾದ್ರು ಹೇಳ್ಬೇಕು, ಏನಾದ್ರು ಬಹಳ ಅತಿಯಾದ ಪ್ರೀತಿ. ಅವ್ರು ಬಹಳ ವೆರಿ ಸೆಂಟಿಮೆಂಟ್ ಮೇಡಮ್. ಮಕ್ಳ ಮೇಲೇನು ಅಷ್ಟೇ ಪ್ರೀತಿ. ನೀನು ಕಡಿಮೆ ನಿದ್ದೆ ಮಾಡ್ತೀಯಾ, ಕಡಿಮೆ ಊಟ ಮಾಡ್ತೀಯಾ, ಹಿಂಗಾದ್ರೆ ಹೆಂಗೆ, ಹಿಂಗಂದ್ರೆ ಹೆಂಗೆ ಅಂತ ನಮ್ಮ ಮನೇಲಿ ಅದೇನೆ, ಅದೊಂದಕ್ಕೆ ಅಬ್ಜೆಕ್ಷನ್ ಬರೋದು. ಇನ್ನೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾರ ಆ ವಿಷಯ ಬಂದಾಗ್ಲೇ. ಲೈಟ್ ನೋಡ್ತಾ ಇರ್ತಾರೆ, ಲೈಟ್ ನೋಡಿ ಇನ್ನೂ ಎದ್ದಿರೋದಾಳೆ ಇವಳು, ಇನ್ನೂ ಏನೋ ಓದ್ತಾ ಇದ್ದಾಳೆ, ಏನೋ ಮಾಡ್ತಾ ಇದ್ದಾಳೆ. ಅವ್ರ ಅಬ್ಸರ್ವೇಷನ್ ಹಿಂಗೆ, ನೀನ್ ಇನ್ನೂ ಚೆನ್ನಾಗಿ ನಿದ್ದೆ ಮಾಡ್ಬೇಕು. ಅದು ಕೇರಿಂಗ್. ನಾವ್ ಅದನ್ನ ವಿಮರ್ಶೆ ಅಂತ ಅನ್ನಕ್ಕಾಗಲ್ಲ, ಅದನ್ನ ಕೇರಿಂಗ್ ಅನ್ಕೊಳ್ತೀನಿ ಅಷ್ಟೇ ನಾನು. ಆದ್ರೆ ನಮ್ಗ್ ಗೊತ್ತಲ್ಲ, ನಮ್ ಬಗ್ಗೆನೂ ನಾವು ಕೇರ್ ತಗೊಳ್ತಾ ಇದ್ವಿ. ಯಾಕಂದ್ರೆ ನಮ್ ಬಾಡಿನೂ ನಾವ್ ಏನೇ ಸ್ಪಿರಿಚುವಲ್ ವರ್ಕ್ ಮಾಡ್ಬೇಕಂದ್ರೆ ನನ್ನ ಶರೀರ ಚೆನ್ನಾಗಿದ್ದಾಗ ನಾನು ವರ್ಕ್ ಮಾಡಕ್ ಸಾಧ್ಯ ಅಲ್ಲ. ನನಗ್ ಬೇಕಾದಷ್ಟು ನಿದ್ರೆಯನ್ನ ನಾನು ಕೊಡ್ತಾ ಇದ್ದೀನಿ, ನನಗ್ ಬೇಕಾದಷ್ಟು ಶರೀರಕ್ಕೆ ಬೇಕಾದಷ್ಟು ಆಹಾರವನ್ನು ಕೂಡ ನಾನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಮ್ ಸೆಲ್ಫ್ ಲವ್, ನನ್ನನ್ನು ನಾನು ಪ್ರೀತಿ ಮಾಡ್ಕೊಂಡ್ರೆ ಇಡೀ ಜಗತ್ತನ್ನ ನಾನು ಪ್ರೀತಿ ಮಾಡಬಲ್ಲೆ. ಇವತ್ತು ಪ್ರೀತಿಸುವವರ ದಿನ, ಪ್ರೇಮಿಗಳ ದಿನ ಅಂದ್ರೆ ಮೊದಲು ನನ್ನನ್ನು ನಾನು ಪ್ರೀತಿಸ್ಕೋಬೇಕು, ಆಮೇಲೆ ಬೇರೆಯವ್ರನ್ನ ಪ್ರೀತಿಸಬಲ್ಲೆ. ಆ ರೀತಿ ಅದಕ್ಕೆ ನನಗೆ ಅವ್ರ ಪ್ರೀತಿ ಬಗ್ಗೆ, ಅವ್ರ ಕಾಳಜಿ ಬಗ್ಗೆ, ಯಾಕಂದ್ರೆ ಏನ್ ಬೇಕು ಅವ್ರು ಯಾವಾಗ್ಲೂ ಗೊತ್ತು. ನನಗೆ ಹೆಚ್ಚು ಏನನ್ನು ಕೇಳಿಲ್ಲ ನಾನು. ಬಂಗಾರ, ಒಡವೆ, ಬಟ್ಟೆ ಎಷ್ಟೋ ಸಲ ತಂದ್ಕೊಡ್ತೀವಿ ಅಂದಾಗ ನನಗೇನು ಬೇಕಿಲ್ಲ, ಅದ್ರ ಬಗ್ಗೆ ಮೋಹ ಇಲ್ಲ, ವ್ಯಾಮೋಹ ಇಲ್ಲ. ಅದಕ್ಕೆ ನಾನು ಇದನ್ ಕೇಳಿದ್ದೀನಿ ಅಂದಾಗ ಅವ್ರು ಕಂಪ್ಲೀಟ್. ಆಕ್ಚುಲಿ ನೀವು ಪಿರಮಿಡ್ ಒಂದೇ ಸಲಕ್ಕೆ ಏನೋ ಬರ್ಲಿಲ್ಲ ಮೇಡಮ್. ಅದು ಫಸ್ಟ್ ನಾನು ಪಿರಮಿಡ್ ಕೇಳಿದಾಗ ನಾವು ಒಂದು ಹ್ಯಾಂಗ್ ಮಾಡ್ಕೊಂಡ್ವಿ ಅಂದಿದ್ನಲ್ಲ, ಆ 2x2 ಆಯ್ಕೊಂಡಿಲ್ಲ. ಈಗ ಯಾಕೆ ಬೇಕು ನಿನ್ ಪಿರಮಿಡ್? ನಿನ್ಗೆ ಸ್ವಲ್ಪ ಕಡಿಮೆ, ಯಾರೋ ಒಂದ್ ಹೇಳಿದ್ರೆ ಅದನ್ನೇ ಮಾಡ್ಬೇಕಂತಿದಿ ಅಂತಂದ್ರು ನೇರವಾಗಿ. ಆದ್ರೆ ಮೇಡಮ್ ನನಗೆ ಪಿರಮಿಡ್ ಕಟ್ಟಿಸ್ಬೇಕು ಅನ್ಸ ಇಲ್ಲ, ಇದು ನನಗಾಯ್ತು, ಇಡೀ ಎಲ್ರಿಗೂ ಒಂದು ಪಬ್ಲಿಕ್ ಆಗಿ ಪಿರಮಿಡ್ ಬೇಕು, ಅದು ಭೂಮಿಗೆ ಕೊಡುವ ಒಂದು ದೊಡ್ಡ ಎನರ್ಜಿ ಅಂತೆ ನಾನು ಬುಕ್ ಓದಿದ್ದೆ. ಅವಾಗ ಏನಾಯ್ತು ಅಂದ್ರೆ ಲಲಿತಾ ಮೇಡಮ್ ಅವ್ರ ಹತ್ರ ಹೋಗಿ ಹೇಳಿದೆ, ನಮ್ಮ ಮೇಡಮ್ ನನಗೊಂದು ಪಿರಮಿಡ್ ಬೇಕು ಅನ್ನಿಸ್ತಾ ಇದೆ, ನಮ್ಮ ಮನೆಯವ್ರು ಬ್ಯಾಡ ಅಂತ ಇದ್ದಾರೆ. ಅಂದ್ರೆ ಹೌದಾ ತಡ್ರಿ ಅಂತೇಳಿ 3 ದಿನ ಹುಣ್ಣಿಮೆ ಹಿಂದೆ ಮತ್ತು ಹುಣ್ಣಿಮೆ ಮರುದಿನ ಏನ್ ಮಾಡಿದ್ವಿ ಗೊತ್ತಾ, ಮೇಲೆ ಒಂದು ಸಂಕಲ್ಪ ಧ್ಯಾನ ಅಂತ ಮಾಡಿದ್ರು ಮೇಡಮ್. ಅದು ಏನ್ ಮಾಡಿದ್ರು ಗೊತ್ತಿಲ್ಲ, ಅಷ್ಟ್ ಮಾಡಿ ನಾನು ಮರ್ತು ಬಿಟ್ಟೆ ಮೇಡಮ್. ನಿಜ ಹೇಳ್ಬೇಕಂದ್ರೆ ನಾನು ಇನ್ನು ಮತ್ತೆ ಒತ್ತಾಯ ಪಡಿಸುವಷ್ಟು ಶಕ್ತಿ ನನ್ನಲ್ಲಿ ಇರ್ಲಿಲ್ಲ. ಈಗ ಎಲ್ಲದಾವ್ ದುಡ್ಡು, ಆಮೇಲೆ ಮನೆ ಕಟ್ಟುವಾಗ ದುಡ್ಡು ಇದು ಬರ್ತದಲ್ಲ, ಅವಾಗ ಕೊನೆಯಲ್ಲಿ ಅವ್ರಿಗೆ ಏನ್ ಅನ್ಸುತ್ತೆ ಗೊತ್ತಿಲ್ಲ ಮೇಡಮ್, ಅದು ನೀನು ಬಹಳ ಹಠಮಾರಿ, ನೀನು ಮತ್ತೆ ಇದೆಲ್ಲ ಎಲ್ಲ ಲೇಬರ್ಸ್ ಹೋದ್ಮೇಲೆ ನನಗೆ ಪಿರಮಿಡ್ ಬೇಕೇ ಬೇಕು ಅಂದ್ಬಿಟ್ರೆ ಮತ್ತೆ ಸಿಮೆಂಟು, ಮತ್ತೆ ಉಸುಕು, ಮತ್ತೆ ರಾಡು, ಲೇಬರ್ಸ್ ಇದೆಲ್ಲ ಆಗಂಗಿಲ್ಲ, ಎಲ್ಲ ಅದಾವ ಮಾಡ್ಕೊಂಡ್ಬಿಡ ಅದೇನಂತ ಪಿರಮಿಡ್ ಅಂದ್ಬಿಟ್ರ ಅವ್ರು. ಅಂದ್ರೆ ಅವರಲ್ಲೇನೆ ಬಂದ್ಬಿಡ್ತ, ಪಿರಮಿಡ್ ಬಂದ್ಬಿಡ್ತು.
ಪ್ರತಿ ಸಲ ಇಲ್ಲೇ ಪಿರಮಿಡ್ ಅದ ಇಲ್ಲೇ ಮಾಡು ಅಂತೇಳಿ. ಆಮೇಲೆ ನಿಮ್ಗೆ ಗೊತ್ತಿಲ್ಲ ಮೇಡಮ್, ಈಗ ಲಾಕ್ಡೌನ್ ಆದ್ಮೇಲೆ ಸತ್ಸಂಗಗಳು ಕಡಿಮೆ ಆಗ್ಯದವ. ಈಗ ನಾವು 12 ವರ್ಷ ಆಯ್ತು ಪಿರಮಿಡ್ ಕಟ್ಟಿ, ಎಷ್ಟು ಸತ್ಸಂಗಗಳ ಮನೆಯಲ್ಲಿ ಅಂತೂ ಮಿನಿಮಮ್ 40, 50 ಜನ, 55, 60 ಜನರು ಬರ್ತಾ ಇದ್ರು. ಪ್ರತಿ ಬಾರಿನೂ ನನಗೆ ಸಪೋರ್ಟ್ ಕೊಟ್ಟಿದ್ದಾರೆ. ವರಹಮೂರ್ತಿ ಸರ್, ಪ್ರೇಮ್ ಕುಮಾರ್ ಸರ್, ಎಂತೆಂತ ಲಾಸ್ಟ್ ಪತ್ರಿ ಸರು ಬಂದಿದ್ರು. ಪ್ರತಿ ಹಂತದಲ್ಲಿ ನಾನು ಏನು ಅವ್ರ ಸಪೋರ್ಟ್ ಇರ್ಲಾರ್ದ ನಾನು ಏನ್ ಮಾಡಕ್ ಸಾಧ್ಯ ಹೇಳ್ರಿ? ಏನು ನಾವೇನು ಮಾಡಕ್ಕಾಗಲ್ಲ. ಪ್ರತಿ ಹಂತದಲ್ಲಿ ನನಗೆ ಈಗಂತೂ ನಿರ್ವಾಣ ನಡೆಸ್ಬೇಕಾದ್ರೂ ಕೂಡ ಎಷ್ಟದು ಸುಮ್ನೆ ನಾ ಬುಕ್ಸ್ ಎಲ್ಲ ಕಾರ್ನಾಗ ಇಟ್ಕೊಳ್ಳೋದು, ತಗೊಂಡ್ ಹೋಗೋದು, ತಗೊಂಡ್ ಬರೋದು, ಅದೇನ್ ಸಾಮಾನ್ಯ ಕೆಲಸ ಅಲ್ಲ ಅದು. ಗ್ರೇಟ್ ವರ್ಕ್ ಮೇಡಮ್. ಅದು ಪ್ರತಿ ಹಂತದಲ್ಲಿ ನನಗೆ, ನಾನು ಅದನ್ನ ಈ ಪದಗಳಲ್ಲಿ ಹೇಳಲಾರೆ. ಪ್ರೀತಿ ಇಲ್ದಿದ್ರೆ ಇದನ್ನ ಮಾಡಕ್ಕಾಗತ್ತೇನ ಮೇಡಮ್? ಪ್ರೀತಿ ಇಲ್ಲದ ಮೇಲೆ, ಅದಕ್ಕೆ ಜಿ.ಎಸ್. ಶಿವರುದ್ರಪ್ಪರ ಹಾಡು ಒಂದು ನೆನಪಾಗುತ್ತೆ. ಪ್ರೀತಿ ಇಲ್ಲದ ಮೇಲೆ ಹೂ ಅರಳೀತು ಹೇಗೆ, ಮೋಡ ಕಟ್ಟೀತು ಹೇಗೆ, ಪ್ರೀತಿ ಇಲ್ಲದ ಮೇಲೆ ಹನಿ ಹೊಡೆದು ಕೆಳಗಿಳಿದು ನೆಲಕ್ಕೆ ಹಸಿರು ಮೂಡೀತು ಹೇಗೆ ಅಂತೇಳಿ. ಇಷ್ಟೆಲ್ಲ ಮಾಡ್ತಾ ಇದ್ದಾರೆ ಅಂದ್ರೆ ಧ್ಯಾನದ ಮೇಲೆ ಪ್ರೀತಿ, ನನ್ನ ಮೇಲೆ ಪ್ರೀತಿ, ಎಲ್ಲದ್ರ ಮೇಲೂ ಇದೆ ಅವರಿಗೆ. ಇನ್ನೊಂದಿದೆ, ಪ್ರೀತಿ ಇಲ್ಲದ ಮೇಲೆ ಮಾತಿಗೆ ಮಾತು ಕೂಡೀತು ಹೇಗೆ, ಅರ್ಥ ಹುಟ್ಟೀತು ಹೇಗೆ, ಬರೀ ಪದಕ್ಕೆ ಪದ ಜೊತೆಗಿದ್ದ ಮಾತ್ರಕ್ಕೆ ಪದ್ಯವಾದೀತು ಹೇಗೆ ಅಂತೇಳಿ. ಅದಕ್ಕೆ ಒಂದು ಇಟ್ಟಂಗಿ ಎಳೆ ಇನ್ನೊಂದು ಇಟ್ಟಂಗಿ ಎಳೆ ಮೇಲೆ ನಿಂತಿದೆ ಅಂದ್ರೆ ಅಲ್ಲಿ ಪ್ರೀತಿ ಇದೆ ಅಂತ. ಇಲ್ಲಿದ್ರೆ ಅದು ಕಟ್ಟಡ ಬೀಳ್ತಿತ್ತಂತೆ, ಗೋಡೆ ಬೀಳ್ತಾ ಇತ್ತು. ಈ ಪ್ರಕೃತಿ ಎಲ್ಲೆಡೆಯೂ ಇರೋದು ಪ್ರೀತಿಯೇ. ಆ ಪ್ರೀತಿಸುವ ದಿನವೇ ವ್ಯಾಲೆಂಟೈನ್ಸ್ ಡೇ. ಅಂತ ದಿನಕ್ಕೆ ಇಂಥ ಕಾರ್ಯಕ್ರಮ ಒಂದು ಇನ್ನೂ ಚೆನ್ನಾಗಾಯ್ತು. ಥ್ಯಾಂಕ್ ಯು. ಸೂಪರ್ ಮೇಡಮ್, ಥ್ಯಾಂಕ್ ಯು ಸೊ ಮಚ್. ಸರ್, ಈಗ ಮೇಡಮ್ ಹೇಳಿದ್ರು ಸ್ಪಿರಿಚುಯಾಲಿಟಿ ಇಲ್ದಿರೋ ಅವ್ರ ಸಿಸ್ಟರ್ ಹೇಗಿದ್ದಾರೆ, ಅವ್ರ ಫ್ಯಾಮಿಲಿ ಹೇಗಿದೆ ಅಂತ. ಸೊ ನಿಮ್ಮ ಸರೌಂಡಿಂಗ್ಸ್ ಅಲ್ಲಿ ನೀವ್ ಆತರ ಫ್ಯಾಮಿಲಿ ನೋಡಿದಿರ ಸರ್? ಸ್ಪಿರಿಚುಯಾಲಿಟಿ ಇಲ್ದಿರೋರು ಹೇಗ್ ಮಾಡ್ತಾ ಇದಾರೆ, ಹೇಗಿದೆ ಅವ್ರ ಫ್ಯಾಮಿಲಿ ಅಂತ ಯಾರು ಬಾರಿ ತುಂಬಾ ಹತ್ರದಿಂದ ನೋಡಿದೀರಾ? ಅಂದ್ರೆ ನೀವ್ ಇಲ್ದಿದ್ರು ಅಷ್ಟು ಸಪೋರ್ಟ್ ಮಾಡ್ತಾ ಇದ್ದೀರಾ, ಅವ್ರಿಗೆ ಹೇಗ್ ಬೇಕೋ ಹಾಗೆ ಸಪೋರ್ಟ್ ಮಾಡಿ ಸಾಕಷ್ಟೇ ಕೊಟ್ಟಿದ್ದೀರಾ. ಸೊ ಆತರ ಇಲ್ದಿರೋರು ಹೇಗಿದ್ದಾರೆ? ಅಲ್ಲ, ಆ ರೀತಿ ಇಲ್ಲದೆ ಇರ್ತಕ್ಕಂಥವ್ರು ಒಂದು ಜಸ್ಟ್ ಸರ್ಕಲ್ ಹಾಕೊಂಡು ಅದರಲ್ಲೇ ನಾನು, ನನ್ನ ಮನೆ, ನನ್ನ ಕುಟುಂಬ ಅದರಲ್ಲಿ ಇರ್ತಾರೆ. ಅಷ್ಟಿದ್ರು ಪರವಾಗಿಲ್ಲ. ಅಂದ್ರೆ ಮತ್ತೆ ಕ್ಲಾಶಸ್ ಇರುತ್ತೆ ಒಳಗಡೆ. ಕ್ಲಾಸಸ್ ಇರುತ್ತೆ, ದ್ವೇಷ, ಅಸೂಯೆ, ಮತ್ತೊಬ್ಬರ ಒಂದು ಏಳಿಗೆ ಕಂಡು ಅಸೂಯೆ ಪಡೋದು, ಈ ತರದ ವರ್ತನೆಗಳೆಲ್ಲ ಅಂತಲ್ಲಿ ಜಾಸ್ತಿ ಇರ್ತವೆ. ಯಾವಾಗ ಸ್ಪಿರಿಚುವಲ್ ಇರುತ್ತೆ ಅಂತಂದಾಗ ಇಲ್ಲಿ ಅದ್ಯಾವುದು ಬರೋದಿಲ್ಲ. ಮತ್ತೊಬ್ಬರಿಗೆ ಒಳ್ಳೇದಾಗುತ್ತೆ ಅಂದ್ರೆ ಸಂತೋಷ ಪಡೋದು, ಹಾರ್ಟ್ಲಿ ಸಂತೋಷ ಪಡೋದು. ಆ ಗುಣ ನಾವು ಸ್ಪಿರಿಚುವಲ್ ಕುಟುಂಬದಲ್ಲಿ ಮಾತ್ರ ಕಾಣೋದಕ್ಕೆ ಸಾಧ್ಯ ಆಗುತ್ತೆ. ಬೇರೆಯವ್ರಲ್ಲಿ ಹಂಗಲ್ಲ. ನಾವಾಯ್ತು ನಮ್ದಾಯ್ತು. ಈಗ ಇವರು ಸುಮ್ನೆ ಕಾಮನ್ ಆಗಿ ನಾಟಕೀಯವಾಗಿ ಊಟ ಆಯ್ತಾ, ಕೆಲಸ ಆಯ್ತಾ, ತಿಂಡಿ ಆಯ್ತಾ ಅಂತ ಇಂಥ ವಿಚಾರಗಳು ಕೇಳಲ್ಲ. ನಮ್ಮ ಮನೆ ಬಾಡಿಗೆರೋ ಇಬ್ರು ಮನೆಯವರು ಫ್ಯಾಮಿಲಿ ಇದಾರೆ ಅಂದ್ರೆ ಅವ್ರ ಹತ್ರನ ಅಂತ ವಿಷಯಗಳನ್ನ ಕೇಳಲ್ಲ. ಸುಮ್ನೆ ಅಷ್ಟೆಲ್ಲ ಏನ್ ಮಾತಾಡೋದಂತ ಅಂತಿರ್ತಾರೆ. ಏನಿದ್ರು ಇಲ್ಲಿ ಸ್ವಲ್ಪ ವೈಡ್ ಆಗಿ, ಜಸ್ಟ್ ಆಂಗಲ್ ನಾವು ವೈಡ್ ಆಗಿ ಬೆಳೆಸ್ಕೊಳೋ ಅಂತ ಮನಸ್ಥಿತಿ ಇಲ್ಲಿ ಇರುತ್ತೆ. ಆ ಗುಣ ಅಲ್ಲಿ ಇರೋದಿಲ್ಲ. ಹಾಗಾಗಿ ಅದು ಒಂದು ರೀತಿ ಒಳ್ಳೆಯ ಒಂದು ಸಂದರ್ಭ ಅಂತ ಹೇಳಕ್ ಇಷ್ಟ. ಸರ್, ಸ್ಪಿರಿಚುಯಾಲಿಟಿ ಇಲ್ದಿರೋ ಕಡೆ ನಾನ್ ಕೆಲವು ಫ್ಯಾಮಿಲಿ, ಎಲ್ರು ಹಂಗೆ ಅಂತಲ್ಲ, ಕೆಲವು ಫ್ಯಾಮಿಲಿಲಿ ಇರುತ್ತೆ. ಅಂದ್ರೆ ಹೆಂಡತಿ ಆದವಳು, ವೈಫ್ ಆದವಳು ಅವ್ರಿಗಿನ್ನ ಜಾಸ್ತಿ ಹೆಸರು ಮಾಡಿದ್ರೆ, ಅವ್ರಿಗಿನ್ನ ಜಾಸ್ತಿ ಮುಂದುವರೆದ್ರೆ ಎಲ್ಲೋ ಒಂದ್ ಕಡೆ ಆ ಪುರುಷರಿಗೆ ಆ ಈಗೋ ಅನ್ನೋದು ಇರುತ್ತೆ. ಆತರ ಹರ್ಟ್ ಮಾಡೋರ್ನು ನೋಡಿದೀನಿ. ಆತರ ಮಾತಲ್ಲಿ ಅನ್ನೋದಿರ್ಬೋದು, ಅಥವಾ ಮೇಲ್ ಹೋಗೋಕೆ ಬಿಡದೆ ಇರೋರು ಇರ್ಬೋದು, ಅದೆಲ್ಲ ನಡೀತಾ ಇರತ್ತೆ ಆ ತರದ್ದು. ಆದ್ರೆ ನನ್ನ ಒಂದ್ ಇದೇನಂದ್ರೆ ಅನಿಸಿಕೆ, ಸ್ಪಿರಿಚುಯಾಲಿಟಿ ಇರೋರಲ್ಲಿ ಆತರ ಒಂದು ಕ್ಲಾಶಸ್ ಬರಲ್ಲ ಅನ್ಸುತ್ತೆ. ಸೊ ಅವ್ರ ಏಳಿಗೆನೆ ನಮ್ಮ ಏಳಿಗೆ ಅನ್ಕೊಂಡು ನಾವು ಸಪೋರ್ಟ್ ಮಾಡ್ತಾ ಇರ್ತೀವಿ, ಪ್ರತಿಯೊಂದ್ರಲ್ಲೂ ಖುಷಿ ಕಾಣ್ತಾ ಇರ್ತೀವಿ. ಅಲ್ಲಿ ಕೆಟ್ಟ ರೀತಿಲಿ ನೋಡೋ ಒಂದು ಇದೇ ಇರಲ್ಲ ಅಂತ ನನಗನ್ಸುತ್ತೆ. ಸೊ ಹಾಗೆ ನಿಮ್ಮಲ್ಲಿ ಆ ತರದ್ದು ನೋಡಿರೋದು ಉಂಟಾ ಅಂತ ನಾನು ಕೇಳಿದೆ. ಈ ತರ ಬೇರೆ ಫ್ಯಾಮಿಲೀಸ್ ಅಲ್ಲಿ ಇರುತ್ತೆ. ಸೊ ಈಗ ಮೇಡಮ್ ಅಷ್ಟು ಮುಂದುವರಿತಾ ಇದ್ರೆ ಅಂದ್ರೆ ನೀವ್ ಎಷ್ಟು ಚೆನ್ನಾಗಿ ಸಪೋರ್ಟ್ ಕೊಡ್ತಾ ಇದ್ದೀರಾ. ಸೊ ಆತರ ಕೊಡದೇ ಇರೋರು ಎಷ್ಟೋ ಜನ ಇರ್ತಾರೆ. ಸೊ ಆ ತರದವ್ರು ನಿಮ್ಮ ಒಂದು ಇದ್ರಲ್ಲಿ ನೋಡಿದೀರಾ ಅಂತ ಅಂದ್ಬಿಟ್ಟು. ಇದು ಯಾಕೆ ಇಷ್ಟು ಕೇಳ್ತಾ ಇದೀನಿ ಅಂದ್ರೆ, ಎಷ್ಟೋ ಜನ ಮನೆಯಲ್ಲಿ ಇದೆ ಸರ್ ಇವಾಗ್ಲೂನು ಸಪೋರ್ಟ್ ಮಾಡಲ್ಲ ಈ ಒಂದು ಕೆಲವಾರು ವಿಚಾರಗಳಿಗೋಸ್ಕರ, ಸ್ಪಿರಿಚುಯಾಲಿಟಿ ಇಲ್ದಿರೋರು. ಸೊ ಯಾಕೆಂದ್ರೆ ಈ ಒಂದು ವಿಡಿಯೋಸ್ ನೋಡಿದಾಗ ಅವ್ರಿಗೆ ಏನೋ ಇದೆ ಈ ಸ್ಪಿರಿಚುಯಾಲಿಟಿ ಅನ್ನೋದು ಕಲಿಬೇಕು ಅವ್ರು ನೋಡಿ. ಸೊ ಹಾಗಾಗಿ ಈ ಕ್ವೆಶನ್ ಕೇಳಿದೆ, ಆ ತರದ್ದು ಏನಾದ್ರು ಇತ್ತಾ ಅಂತ. ನನ್ನ ಒಂದು ತಿಳುವಳಿಕೆ ಮಟ್ಟದಲ್ಲಿ ಹೇಳ್ಬೇಕಂದ್ರೆ, ಸಾಮಾನ್ಯವಾಗಿ ಒಂದು ಹೆಂಡತಿ ಬೆಳೆಯೋದ್ರಲ್ಲಿ ಗಂಡ ಸಹಕಾರ ಕೊಡದೇ ಇರೋದ್ರಲ್ಲಿ, ಅಥವಾ ಗಂಡ ಬೆಳೆಯೋದ್ರಲ್ಲಿ ಸಹಕಾರ ಹೆಂಡತಿ ಕೊಡದೇ ಇರೋದ್ರಲ್ಲಿ ಬೆಳಿಬಾರ್ದು ಅನ್ನೋ ಉದ್ದೇಶ ಸಾಮಾನ್ಯವಾಗಿ ಯಾರಿಗೂ ಇರೋದಿಲ್ಲ. ಏನೋ ಒಂದು ಸರ್ಕಲ್ ಹಾಕೊಂಡಿರ್ತಾರೆ. ಸುಮ್ನೆ ಯಾಕಪ್ಪ ಅಷ್ಟೆಲ್ಲ ಯಾಕೆ ಅಷ್ಟು ಓವರ್ ಆಗಿ ಅಲ್ಲಿ ಇಲ್ಲಿ ಎಲ್ಲ ಯಾಕ ಈಗ ಅವ್ರು ಬೆಳಿತಾರೆ, ಅವ್ರಿಗೆ ಒಂದು ಒಳ್ಳೆ ಸಾಧನೆ ಮಾಡ್ತಾ ಇದಾರೆ, 4 ಜನರಿಗೆ ಗೊತ್ತಾಗ್ತಾ ಇದಾರೆ ಅಂದ್ರೆ ಅದು ನಮ್ಮ ಖುಷಿನೇ. ಈಗ ನಮ್ಮ ದೇಹದ ಕೈ ಕಾಲುಗಳಿದ್ದಂಗೆ. ಈಗ ನನಗೆ ಬಲಗೈಗೆ ನೋವಾಯ್ತಂದ್ರೆ ನನಗೆ ನೋವಾದಂಗೆ. ನಾನು ಬಲಗೈಗೆ ಒಂದು ಉಂಗುರ ಇಟ್ಕೊಂಡಿದ್ದೀನಿ ಅಂದ್ರೆ ಆ ಸಂತೋಷ ನನಗೆ ಆಗುತ್ತೆ. ಎಡಗೈ ಇಟ್ಕೊಂಡಿದ್ದೀನಿ ಸಂತೋಷ. ಅದರಂಗೆ ಪತ್ನಿ ಪತಿ ಅಂದ್ರೆ ಒಂದು ದೇಹ, 2 ಆತ್ಮಗಳಿದೆ ಅಷ್ಟೇ, ಮತ್ತೇನಿಲ್ಲ. ಹಂಗಾಗಿ ಇಲ್ಲಿ ಅವರ ಬೆಳವಣಿಗೆಯಲ್ಲಿ ಏನಂದ್ರೆ
ಅವಳು ಬೆಳಿತಾ ಇದ್ದಾಳೆ ಅಂತಂದೇಳಿ ಅನ್ನುವಂಥದ್ದು ಸಾಮಾನ್ಯವಾಗಿ ಯಾರಿಗೂ ಇರೋದಿಲ್ಲ. ಇಲ್ಲ ಇಲ್ಲ ಒಂದು ಮೇಡಮ್, ರೀತಿ ಇದರಿಂದ ಏನ್ ಗೊತ್ತಾಯ್ತಂದ್ರೆ ಅವ್ರಿಗೆ ಆ ವಿಚಾರ ಕೂಡ ಗೊತ್ತಿಲ್ಲ. ಗೊತ್ತಿಲ್ಲ, ಅದೇ ಎಷ್ಟು ಹೇಳಿದ್ದು. ಅದ್ ಅರ್ಥ ಮಾಡ್ಕೊಳ್ರಿ ನೀವು. ಹೌದು ನಾವು ಹೌದು. ಧ್ಯಾನಕ್ಕೆ ಬರಕ್ಕಿಂತ ಮುಂಚೆನೆ ನಮ್ಮನ್ನ ಅವರು ಬೆಳೆಸೋದಕ್ಕೆ ಪ್ರಯತ್ನ ಪಟ್ಟವ್ರು. ಅವ್ರಿಗೆ ಅಂತದೊಂದು ವಾತಾವರಣ ಇದೆ ಹೊರಗಡೆ ಅನ್ನೋದು ಇದೆ, ಕೂಡ ಗೊತ್ತಿಲ್ಲ. ಎಸ್. ನಿಮ್ಗ್ ಗೊತ್ತಿದೆ. ಅದೇ. ನನಗೂ ಗೊತ್ತಿದೆ. ನನ್ನ ಸ್ನೇಹಿತರು ಎಷ್ಟೋ ಜನ, ನನ್ನ ಸ್ನೇಹಿತರು ನಿನ್ನೆ ಹತ್ತಿದಾಳ ಒಬ್ಳು ನನ್ನ ಸೆಂಡ್ ಆಫ್ ಪಾರ್ಟಿಗೆ ಬರುವಾಗ. ನನ್ನ ಸ್ನೇಹಿತೆ, ಯಾಕೆ ನೀನ್ ಹಿಂಗ್ ಬಂದಿ ಅಂದ್ರೆ, ಹೆಂಡತಿಯರನ್ನ ಓದ್ಸೋಕು ಇಷ್ಟಪಡಲ್ಲ, ಅವ್ರು ಮುಂದೆ ಬರೋದು ಕೂಡ ಬರೋದು ಇಷ್ಟ ಇಷ್ಟಪಡಲ್ಲ ಆಗಲ್ಲ. ಕುಟುಂಬಗಳಿದಾವೆ. ಆದ್ರೆ ಇವ್ರು ಹಂಗಲ್ಲ ಮೇಡಮ್. ನಿಮ್ಗೆ ಗೊತ್ತಿರ್ಲಿ, ನನಗೆ ಈಗ ನಾನು ಒಳ್ಳೆ ಸ್ಪೀಕರ್ ಆಗೋದಕ್ಕೆ ಕೂಡ ಇಲ್ಲೊಂದು ವಚನ ಶ್ರಾವಣ ಅಂತ ಕಾರ್ಯಕ್ರಮ ಇತ್ತು. ನಾನು ಸಾಹಿತ್ಯ ಓದಿಲ್ಲ ಮೇಡಮ್, ನಾನು ಹೆಚ್ಚು ಸಾಹಿತ್ಯ ಓದಿದವ್ರು ಇವ್ರು. ಆ ವಚನಗಳನ್ನ ಪೂರಕ ಸಾಹಿತ್ಯ ಯಾವ್ದು ಕೊಡಬೇಕು, ಅದಕ್ಕೆ ಇನ್ನೊಂದು ಕನಕದಾಸರ ಕೀರ್ತನೆ ಯಾವ್ದು ಸೇರಿಸ್ಬೇಕು, ಹೆಂಗೆ ಮಾತನ್ನ ಆರಂಭಿಸ್ಬೇಕು, ಹೇಗೆ ಮಾತನ್ನ ಮುಗಿಸ್ಬೇಕು, ಪ್ರತಿ ಹಂತದಲ್ಲಿ ನಾನು ಒಳ್ಳೆ ಸ್ಪೀಕರ್ ಆಗೋದಕ್ಕೆ ಕಾರಣ ಕೂಡ ಇವ್ರು ಮೇಡಮ್. ನಾನು ಇವತ್ತು ಒಳ್ಳೆ ಸ್ಪೀಕರೇ. ನಾನು ಮೊದ್ಲು ಕೂಡ ಸ್ಪೀಕರೇ, ನೋ ಡೌಟ್ ಮೇಡಮ್. ನಾನು ಮೊದ್ಲಿಂದನೂ ಸ್ಪೀಚ್ ಮಾಡ್ತಾ ಇದ್ದೆ, ನಾನು ಬಿಫೋರ್ ಮ್ಯಾರೇಜ್ ಕೂಡ. ಆದ್ರೆ ಇನ್ನೂ ಅದಕ್ಕೆ ಪುಟವಿಟ್ಟ ಚಿನ್ನದಂತೆ ಹೇಗೆ ಅವುಗಳನ್ನ ಜೋಡಿಸ್ಕೊಂಡು ಹೇಳ್ಬೇಕು ಅನ್ನೋದನ್ನ ಕಲಿಸಿದ್ದು ಇವರು. ಮಗನಿಗೆ ಏಕಪಾತ್ರಾಭಿನಯ ಕಲಿಸೋದು ಪ್ರತಿಯೊಂದು ಹಂತದಲ್ಲಿ ಮೇಡಮ್. ಅವ್ರಿಗೆ ಆ ಪರಿಕಲ್ಪನೆ ಕೂಡ ಇಲ್ಲ, ಹೆಂಡತಿ ಬೆಳೆದ್ರೆ ಅಪಾಯ ಪಡ್ಬೇಕನ್ನೋದು. ನೀವು ಅವ್ರು ಹೇಳೋದು ಒಂದ್ ರೀತಿ ಸರಿ ಆದ್ರೂ ಸಾಮಾನ್ಯವಾಗಿ ಅವ್ರಿಗೆ ಏನಂದ್ರೆ ಹೆಚ್ಚಿಗೆ ಯಾಕಪ್ಪ ಓದಿಸೋದು ಅಥವಾ ಸುಮ್ನೆ ಅಂತದ್ರೆಲ್ಲ ಯಾಕೆ ಅನಾವಶ್ಯಕ ಅನ್ನುವಂತ ಭಾವನೆ ಓದಿಸೋದಲ್ಲ, ಅಲ್ಲಲ್ಲ, ಅದೇ ಸರ್ ಒಳ್ಳೆ ಗುಣ. ಅದೇನಾಗಿದೆ ಅಂದ್ರೆ ಅವ್ರು ಯಾವ ದೃಷ್ಟಿಯಲ್ಲಿ ಗಂಡನಿಗೆ ಹೆಂಡತಿ ಹೆಸರು ಮಾಡೋದ್ರಿಂದ ಗಂಡನಿಗೆ ಅಥವಾ ಗಂಡ ಹೆಸರು ಮಾಡೋದ್ರಿಂದ ಹೆಂಡತಿಗೆ ಅಂತ ನನ್ನ ಒಂದು ಅಭಿಪ್ರಾಯದ ಪ್ರಕಾರ ಅದು ಕಾರಣ ಆಗಿರ್ಲಿಕ್ಕಿಲ್ಲ. ಬೇರೆ ಇನ್ನೇನು ಸುಮ್ನೆ ಯಾಕಪ್ಪ ಹೆಚ್ಚೆಲ್ಲ ಹೊರಗೆ ತಿರುಗೋದು ಯಾಕೆ, ಸುಮ್ನೆ ಅದು ಒಳ್ಳೆತನ ತೋರಿಸ್ತಾ ಇದೆ ಸರ್, ಅಷ್ಟೇ. ಭಾವನೆ ಇರ್ಬೋದು ಅಂತ ನಾನ್ ಅನ್ಕೊಳ್ತೀನಿ ಅದೇ ಅಷ್ಟೇ. yes. ಅಂದ್ರೆ ನೀವ್ ಆತರ ಒಂದ್ ಇಮ್ಯಾಜಿನೇಷನ್ ಮಾಡಕ್ಕೂ ಹೋಗ್ತಾ ಇಲ್ಲ. ಅದು ನಿಮ್ಮ ದೊಡ್ಡ ಗುಣ, ನಿಮ್ಮ ಒಳ್ಳೆತನ. ಆದ್ರೆ ಇದೆ ಸರ್, ನಮ್ಮ ಸೋಶಿಯಲ್ ಲೈಫ್ ಅಲ್ಲಿ ಎಷ್ಟೋ ಜನದವ್ರು ಆತರ ಇದಾರೆ. ದೊಡ್ಡ ಗುಣ ಅನ್ನೋದಕ್ಕಿಂತ ನಾನು ಸ್ವಲ್ಪ ಆ ರೀತಿ ಇರುತ್ತೆ ಸಾಧ್ಯವಾಗಿ. ಅದು ನಮ್ಮ ಕಲ್ಪನೆಯಲ್ಲಿ, ನಮ್ಮ ತಿಳುವಳಿಕೆಯಲ್ಲಿ ಬೇರೆ ತರ ಆಗಿರ್ಬೋದೇನೋ ಅಂತ ನಾನು ಹೌದು ಹೌದು. ಸರ್ ತುಂಬಾ ಅದ್ಭುತವಾಯ್ತು. ಸೊ ಲಾಸ್ಟ್ ಕ್ವಶನ್, ಫೈನಲಿ ನೀವಿಬ್ರು ಈ ಒಂದು ಯಂಗ್ಸ್ಟರ್ಸ್ ಗೆ ಏನ್ ಮೆಸೇಜ್ ಕೊಡ್ತೀರಾ? ಯಾಕೆಂದ್ರೆ ಈಗ ನಾವು ನೋಡ್ತಿರೋ ಪರಿಸರದಲ್ಲಿ ಈ ಮದುವೆಗಳು ಅನ್ನೋ ಒಂದು ಇದೇ ಒಂಥರ ಬೇರೆನೆ ಅರ್ಥ ಕಲ್ಪಿಸ್ಕೊಳ್ತಾ ಇದೆ. ಈಗ ನಾವಾಗ ಪರಿಚಯನೇ ಇಲ್ದಿರೋ ವ್ಯಕ್ತಿಗಳನ್ನ ಮದುವೆ ಆಗಿ ಅಷ್ಟು ಅಡ್ಜಸ್ಟ್ ಮಾಡ್ಕೊಂಡು ಎಲ್ಲಾ ತರದ್ರಲ್ಲೂ 50 ವರ್ಷನೂ ಜೊತೆಗಿರೋರಿದ್ದಾರೆ, 60-70 ವರ್ಷ ಜೊತೆಲಿರೋರು ಇದ್ದಾರೆ. ಆದ್ರೆ ಈಗ ಎಲ್ಲಾ ತಿಳ್ಕೊಂಡು ನಮಗಿನ್ನ ಜಾಸ್ತಿ ತಿಳ್ಕೊಂಡಿದ್ದಾರೆ. ಆದ್ರೆ ಮದುವೆ ಅಂತಂತಂದ್ರೆ ಅದೊಂಥರ ಆಟದ ತರ ಆಗೋಗಿದೆ. ಅಥವಾ ಈಗಂತೂ ಮದ್ವೆನೇ ಬೇಡ ಅನ್ನೋರೇ ಜಾಸ್ತಿ. ಎಷ್ಟ್ ದೊಡ್ಡವರಾದ್ರೂ ಮದ್ವೆನೇ ಬೇಡ ಅನ್ನೋರು ಜಾಸ್ತಿ. ಇನ್ ಕೇಸ್ ಮದ್ವೆ ಆದ್ರೂ ತುಂಬಾ ಬೇಗ ಬ್ರೇಕಪ್ ಆಗ್ಬಿಡ್ತಾರೆ. ಸೊ ಅಂತವ್ರಿಗೆ ಒಂದು ಮೆಸೇಜ್ ಕೊಡಿ. ಅಂದ್ರೆ ಈ ಪ್ರೇಮಿಗಳ ದಿನ ಅಂದ್ರೆ ಕೆಲವರು ಪ್ರೇಮಿಸುವಂತವ್ರು ಆಚರಣೆ ಮಾಡ್ಕೊಳ್ತಕ್ಕಂಥದ್ದು ಒಂದ್ ಕಡೆ ಆದ್ರೆ, ಇವತ್ತು ಪ್ರೇಮಿಗಳ ದಿನ ಐತೆ ಅಂತೇಳಿ ಆ ಪ್ರೇಮಿಗಳ ದಿನಕ್ಕೋಸ್ಕರನೇ ಪ್ರೇಮ ಆರಂಭ ಮಾಡೋಂಥವ್ರು ಒಂದ್ ಕಡೆ ಇದ್ದಾರೆ. ಆದ್ರೆ ನಿಜವಾಗಿಯೂ ಎಲ್ಲೋ ಒಂದು ಕಾಲೇಜಿನಲ್ಲಿ ಎಲ್ಲೋ ಹುಟ್ಟತಕ್ಕಂತ ಪ್ರೇಮ ಅದು ಪಕ್ವ ಆಗಿರೋದಿಲ್ಲ. ನಾವು ಇವತ್ತು ಅರೇಂಜ್ಡ್ ಮ್ಯಾರೇಜ್ ಅಂದ್ರೆ ಹುಡುಗ, ಆತನ ಅಂತಸ್ತು, ಅವನ ಗುಣ, ಸ್ವಭಾವ, ಅವರ ಮನೆ ಪರಿಸರ ಇಷ್ಟೆಲ್ಲಾ ನೋಡ್ಕೊಂಡು ಮದುವೆ ಮಾಡಿದ ಮೇಲೂ ಎಷ್ಟೋ ಸಂದರ್ಭದಲ್ಲಿ 90% ಸಕ್ಸಸ್ ಆದ್ರೆ 10% ಫೇಲ್ಯೂರ್ ಆಗಿರ್ತವೆ. ಆದ್ರೆ ಪ್ರೇಮಿಗಳ ದಿನದ ಬಗ್ಗೆ ಆಚರಣೆ ಮಾಡ್ಕೊಳ್ತಕ್ಕಂಥವ್ರಿಗೆ ಏನಂದ್ರೆ, ಪ್ರೇಮ ಮಾಡಿ ನಾನು ಆಮೇಲೆ ದಾಂಪತ್ಯದಲ್ಲಿ ಕಾಲಿಡ್ತೀನಿ ಅಂತಕ್ಕಂಥವ್ರು ಬಹಳ ಜಾಗೃತಿಯಿಂದ ಹುಡುಗ, ಅವನ ಒಂದು ಸಾಮರ್ಥ್ಯ, ಅವನ ಆರ್ಥಿಕ ಗುಣಮಟ್ಟ, ಅವನ ಮಾನಸಿಕ ಸ್ಥಿತಿ, ಅವನ ಸ್ವಭಾವ, ಅವನ ಮನೆ ಪರಿಸರ ಇಂಥದ್ನೆಲ್ಲ ತಿಳ್ಕೊಂಡು ಅದರಲ್ಲಿ ಮುಂದುವರಿಬೇಕೆ ವಿನಃ ಅವತ್ತಿನ ದಿನ ಏನೋ ಕ್ರಶ್ ಆಯ್ತು ಅಂತ ಹೇಳಿ ಮುಂದುವರೆದು ನಾನು ಪ್ರೇಮಿಗಳ ದಿನ ಆಚರಣೆ ಮಾಡ್ಕೊಳ್ತೀನಿ ಅನ್ನೋರು 90% ಅವ್ರು ಮುಗ್ಗರಿಸ್ತಾರೆ. ಅದಕ್ಕೋಸ್ಕರ ಆದಷ್ಟು ಈ ತರದ ಒಂದು ಭಾವನೆಗಳಿಗೆ ಒಳಗಾಗದೆ ಬಹಳ ಜಾಗೃತಿಯಿಂದ ಎಚ್ಚರಿಕೆ ಇಡಬೇಕು. ಇವತ್ತು ಇಷ್ಟೆಲ್ಲಾ ಮಾಡಿದಾಗ್ಲೂ ಎಷ್ಟೋ ಸಂದರ್ಭದಲ್ಲಿ ಸಂಸಾರಗಳು ಉಳಿತಕ್ಕಂತ ಸಾಧ್ಯತೆ ಇಲ್ಲ. ಹಾಗಾಗಿ ಆ ರೀತಿ ಆಗ್ಬಾರ್ದು. ಬಹಳ ಜಾಗೃತಿಯಿಂದ ಇರಬೇಕು, ತಾಳ್ಮೆ ಬೇಕು, ಸಹನೆ ಬೇಕು. ಜೀವನದಲ್ಲಿ ಸಹನೆ ಅಂತಕ್ಕಂಥದ್ದು ಇಲ್ಲ ಅಂತಂದ್ರೆ ಎಂಥದ್ದು ಕೂಡ ಮುರಿದು ಬೀಳುತ್ತೆ. ಇವತ್ತು ಒಂದು ಸಂಸಾರದಲ್ಲಿ ಆದ್ರೂ ಕೂಡ ಅಷ್ಟೇ. ಅದಕ್ಕಾಗಿ ಅದೆಲ್ಲದನ್ನು ಅನುಸರಿಸ್ಕೊಂಡು ಹೋಗ್ಬೇಕಷ್ಟೇ, ಮತ್ತೇನು. ಎಸ್ ಮೇಡಮ್, ನೀವು? ಹೌದು, ನನಗೂ ಬಹಳ ಮನಸ್ಸಿಗೆ ಒಂದು ನೋವು ಅಂದ್ರೆ ಇತ್ತೀಚೆಗೆ ಯುವಕರಲ್ಲಿರುವ ಒಂದು ಭಾವನೆಗಳು. ಮದುವೆ ಅಂದ್ರೆ ಬೆಚ್ಚಿ ಬೀಳ್ತಾರ ಅವ್ರು, ಬೆಚ್ಚಿ ಬೀಳ್ತಾ ಇದ್ದಾರೆ. ಏನು ಅಂದ್ರೆ ಅವ್ರಿಗೆ ಯಾವ ತರ ಹೇಳ್ಬೇಕು, ನನಗೂ ಒಂದೊಂದ್ಸಲ ಅನ್ಸುತ್ತೆ. ಅವ್ರಿಗೆ ನಿಜವಾದ
ಪ್ರೀತಿ ಸವಿಬೇಕು ಅಂದ್ರೆ, ಜೀವನ ಸವಿಬೇಕು ಅಂದ್ರೆ ಮದುವೆ ಬೇಕೇ ಬೇಕು. ಸಂಸಾರದಲ್ಲಿ ಪತ್ರಿಸರ್ ಅವ್ರದ್ದು ಎಷ್ಟು ಚೆನ್ನಾಗಿದೆ, ಸಂಸಾರ ಮತ್ತು ಜ್ಞಾನೋದಯ ಅನ್ನೋ ಒಂದು ಲೇಖನ ನಾನು ಧ್ಯಾನ ಕಸ್ತೂರಿಯಲ್ಲಿ ಓದಿದ್ನಲ್ಲ ಕಳೆದ ಸಂಚಿಕೆಯಲ್ಲಿ. ನಿಜವಾಗ್ಲೂ ನಾವ್ ಎಷ್ಟು ಜ್ಞಾನೋದಯ ಹೊಂದಿದೀವಿ ಅನ್ನೋದಕ್ಕೆ ನಮ್ಗೆ ಅಳತೆಗೋಲು ಸಂಸಾರ ಅಂತ. ಸಂಸಾರ ಹೊಂದಲೇಬೇಕು. ಯಾಕಂದ್ರೆ ಆ ಸವಿಯನ್ನ ಅನುಭವಿಸ್ಬೇಕು. ಆ ಸವಿಯನ್ನ ನಮ್ಗೆ ಗೊತ್ತು. ಅಲ್ಲಿ ಎರಡೂ ಇದಾವೆ. ನಿಜವಾಗ್ಲೂ ಎನ್ಲೈಟ್ಮೆಂಟ್ ಆಗೋದಕ್ಕೆ ಒಂದು ಲಾಹಿರಿ ಮಹಾಶಯರು ಕೂಡ ಸಂಸಾರದಲ್ಲಿದ್ದು ನಿರ್ವಾಣ ಹೊಂದಿದವರು. ಇವರಿಗೆ ಯಾಕೆ ಭಯ ಅಂದ್ರೆ ಏನೋ ಅವರು ಏನೋ ಕಾಂಪ್ರಮೈಸ್ ಆಗಕ್ ರೆಡಿ ಇಲ್ವೇನೋ, ಫ್ರೀಡಮ್ ಬೇಕು, ಅತಿಯಾದ ಸ್ವಾತಂತ್ರ್ಯ ಬಯಸ್ತಾರೇನೋ, ಅಥವಾ ತ್ಯಾಗಕ್ಕೆ ರೆಡಿ ಇಲ್ವೇನೋ ಅನ್ಕೊಂಡ್ವಿ ನಾವು. ಏನು ಗೊತ್ತಿಲ್ಲದ, ನೀವು ತಾವ್ ಹೇಳಿದ್ದು ಒಳ್ಳೇದೇ, ಎಷ್ಟು ಕರೆಕ್ಟ್ ಪಾಯಿಂಟ್ ಹೇಳಿದ್ರಿ. ಏನೂ ಗೊತ್ತಿಲ್ಲ, ಹೊಸದಾಗಿ ಪರಿಚಯ ಆದ ಮನೆಗೆ ಬಂದ್ವಿ, ಬದುಕ್ ಮಾಡಿದ್ವಿ. ಅವ್ರ ಹೊಂದಾಣಿಕೆ ಬೇಕು, ಬಹಳ ಪ್ರೀತಿ ಬೇಕು. ನಿಜವಾಗ್ಲೂ ಒಂದು ನಿಜವಾದ ಪ್ರೀತಿ ಇದ್ರೆ ನಾವ್ ಏನನ್ನು ಬೇಕಾದ್ರೂ ಗೆಲ್ಲಬಹುದು ಈ ಜಗತ್ತಿನಲ್ಲಿ. ಯಾವ ವೆಪನ್ಸ್ ಬೇಕಿಲ್ಲ, ಪ್ರೀತಿ ಇದ್ರೆ ಎಲ್ಲವನ್ನೂ ಗೆಲ್ಲಬಹುದು ಪ್ರೀತಿಯಿಂದ. ಆದ್ರಿಂದ ಈ ಬಾಹ್ಯ ಸೌಂದರ್ಯಗಳಿಗೆ ಒಳಗಾಗದೆ ಒಂದು ಸಲ ಆಂತರಿಕ ಸೌಂದರ್ಯವನ್ನು ನೋಡಿದ್ರೆ ನಾವು ಖಂಡಿತ, ಆಮೇಲೆ ವಿಶೇಷವಾಗಿ ಆಧ್ಯಾತ್ಮಿಕ ಜ್ಞಾನ ಇದ್ರೆ ಅವರು ದಾಂಪತ್ಯದಲ್ಲಿ ಖಂಡಿತ ಯಶಸ್ವಿ ಆಗ್ತಾರೆ. ಆದ್ರೆ ಹೀಗೆ ಹೊರಗಿನ ಜಗತ್ತು ಆತರ ನಿರ್ಮಾಣ ಏನನ್ನ ಈ ಮೂವೀಸ್ ನೋಡ್ಕೊಂಡು ನೋಡ್ಕೊಂಡು ಮೊಬೈಲು ಅವರ ಆಲೋಚನಾ ವಿಧಾನವನ್ನ ಬದಲಾಯಿಸ್ಬಿಟ್ಟಿದೆ. ಅವ್ರ ಆಲೋಚನಾ ವಿಧಾನ ಸರಿಗಿಲ್ಲ ಸಂಸಾರದ ಬಗ್ಗೆ. ಆದ್ರಿಂದ ಮೊದ್ಲು ಅವ್ರ ಆಲೋಚನಾ ವಿಧಾನ ಬದಲಾಗ್ಬೇಕಾದ್ರೆ ಮತ್ತೆ ನಮ್ಗೆ ಅಲ್ಟಿಮೇಟ್ ಕಾಣಿಸೋದು ಧ್ಯಾನ ಒಂದೇ. ಅಲ್ಟಿಮೇಟ್ ಇದೆ ನಮ್ಗೆ. ಅವ್ರಿಗೆ ಎಲ್ಲ ರೀತಿಯ ಜ್ಞಾನವನ್ನ ಪ್ರತ್ಯೇಕವಾಗಿ ಕೊಟ್ರೆ ಸ್ವೀಕರಿಸುವ ಸ್ಥಿತಿಯಲ್ಲಿ ಯುವಕರಿಲ್ಲ. ಅವರ ಒತ್ತಡಕ್ಕೆ ಅವರ ಜೀವನದ ವಿಧಾನ ಬದಲಾಗ್ಬೇಕು, ಅವರ ಆಲೋಚನಾ ವಿಧಾನ ಬದಲಾಗ್ಬೇಕು ಅಂದ್ರೆ ಅಲ್ಟಿಮೇಟ್ ಆಗಿ ಮತ್ತೆ ನಾವು ಏನ್ ಕೊಡ್ಬೇಕಂದ್ರೆ ಧ್ಯಾನ ಮತ್ತು ಜ್ಞಾನವನ್ನೇ ಕೊಡ್ಬೇಕು. ನಿಜವಾದ ಜ್ಞಾನ. ನಾವು ಭೂಮಿಗೆ ಬಂದಿದ್ದ ಅಂದ್ಮೇಲೆ ಸುಮ್ನೆ ಹಿಂಗಿರೋದಕ್ಕಲ್ಲ, ಎಲ್ಲವನ್ನ ಅನುಭವಿಸ್ಬೇಕು. ಅದು ಒಂದು ಜ್ಞಾನ. ಅದು ಕೂಡ ಸಂಸಾರ ಒಂದು ಕೂಡ ಅನುಭವ ಜ್ಞಾನವೇ. ಎಲ್ಲವನ್ನ ನಾವು ಪಾಠಗಳನ್ನ ಕಲಿಯೋದಕ್ ಬಂದಿದೀವಿ. ಮತ್ತೆ ಬಸವಣ್ಣನೂ ಮದುವೆ ಆಗಿದ್ದ, ಗಾಂಧೀಜಿನೂ ಆಗಿದ್ದ, ಪತ್ರಿಜಿನೂ ಆಗಿದ್ರು, ಕೃಷ್ಣನೂ ಆಗಿದ್ದ, ಮಹಾಯೋಗೇಶ್ವರ ಕೃಷ್ಣ, ಮಹಾಯೋಗೇಶ್ವರ ಶ್ರೀರಾಮ, ರಾಮನಿಗೂ ಪತ್ನಿ ಇದ್ಲಲ್ಲ. ಮತ್ತೆ ಅವನ್ನೆಲ್ಲ ಅನುಭವಿಸ್ಬೇಕಲ್ಲ ನಾವು ಈ ಭೂಮಿಗೆ ಬಂದ್ವಿ ಅಂದ್ಮೇಲೆ. ಅದರಿಂದ ನಾವು ದೂರ ಸರಿಯುವ ಪ್ರಶ್ನೆಯೇ ಇಲ್ಲ. ನೋ ವೇ ಅಷ್ಟೇ. ಅದು ಕೂಡ ಅನುಭವಿಸ್ಬೇಕು, ಇರ್ಬೇಕು. ಆ ಕಷ್ಟ ಸುಖ ನೋವು ಎಲ್ಲವನ್ನ ಅನುಭವಿಸಿದ್ರೆ ದ.ರಾ ಬೇಂದ್ರೆ ಅವ್ರು ಹೇಳಿದಾಗ ಸರಸ ವಿರಸ ಸಮರಸವೇ ಜೀವನ. ಜೀವನ ಅಂದ್ರೆ ಏನು? ಆರಾಮಾಗಿರೋದಲ್ಲ. ಪಿಜಿಗಳಲ್ಲಿ 3 ಹೊತ್ತು ಅದೇ ಬೆಳಗಿನೊಂದು ಮಧ್ಯಾಹ್ನೊಂದು ತಿಂದು ಮಲಗೋದು ಪಿಜಿ. ಈ ಮಾತುಗಳೇ ಕೇಳಿರಲ್ಲ ಮೇಡಮ್ ಈಗಿನವರು. ಈ ತರ ಒಂದು ದಾರಿದ್ರ್ಯತೆ ಇರ್ಬೋದು, ಆ ಮಾತುಗಳೇ ಗೊತ್ತಿಲ್ಲ, ಈ ಒಂದು ಸೆಂಟೆನ್ಸಸ್ ಗೊತ್ತಿಲ್ಲ. ಎಲ್ಲೋ ಒಂದ್ ಕಡೆ ನಂಗೆ ಅನ್ಸುತ್ತೆ ಪೇರೆಂಟ್ಸ್ ಮೇನ್ ಇದಕ್ಕೆ ಕಾರಣ ಆಗ್ತಾರೆ. ಅವ್ರೊಂದು ಬೆಳೆಸೋ ರೀತಿ ಇರ್ಬೋದು, ಅವ್ರು ಕೊಡ್ತಿರೋ ಎಕ್ಸ್ಪೋಜರ್ ಇರ್ಬೋದು, ಪೇರೆಂಟ್ಸ್ ನೋಡೇ ಮಕ್ಳು ಬರೋದು. ಸೊ ಹಾಗಾಗಿ ನಾವ್ ಹೇಳ್ದಂಗೆ ಪತ್ರಿಜಿಯವ್ರು ಹೇಳ್ದಂಗೆ ಒಂದು ಚಿಕ್ಕ ವಯಸ್ಸಿನಿಂದಾನು ಈ ಸ್ಪಿರಿಚುಯಾಲಿಟಿ ಅನ್ನೋ ಒಂದು ರುಚಿ ಅವ್ರಿಗೆ ತೋರಿಸ್ಬೇಕು. ಆಗ ಅವರು ಈ ತಪ್ಪುಗಳನ್ನ ಮಾಡಲ್ಲ ಅಂತ ಅನ್ಸುತ್ತೆ. ಎಲ್ಲೋ ನೋಡಿ ಅವ್ರ ಅಪ್ಪ ಅಮ್ಮ ನೋಡಿ ಹೆದರ್ಕೊಂಡಿರ್ಬೋದು ಮದ್ವೆ ಅಂದ್ರೆ. ಅವ್ರುಗಳು ಹೇಗಿದಾರ ಮನೇಲಿ ನೋಡಿ, ಆ ಜಗಳಗಳು ನೋಡಿನೇ ಅವರಿಗೆ ಅದು ಇದೆ. ಎಷ್ಟೋ ಮನೇಲಿ ಆ ತರದ್ದು ಇದೆ. ಅವರೇ ಹಂಗಿರುವಾಗ ಇನ್ ನನಗೆ ಅಂತ ಅನ್ನೋ ತರ ಇದ್ದಾರೆ. ಸೊ ಅಲ್ಲಿ ಎಲ್ಲೋ ಒಂದ್ ಕಡೆ ನಂಗೆ ಮನೇಲಿ ಇರೋ ತಂದೆ ತಾಯಿಗಳು ಅದಕ್ಕೆ ಕಾರಣ ಅಂತ ಅನ್ಸುತ್ತೆ. ಸೊ ಪ್ರತಿಯೊಬ್ಬರಿಗೂನು ಈ ಒಂದು ಸ್ಪಿರಿಚುಯಾಲಿಟಿ ಧ್ಯಾನ ಅನ್ನುವಂಥದ್ದು ಬೇಕೇ ಬೇಕು ಅಂತ ಅನ್ಸುತ್ತೆ, ಅವ್ರು ಕರೆಕ್ಟ್ ಪಾತಲ್ಲಿ ಹೋಗಕ್ಕೆ. ಎಸ್ ಮೇಡಮ್, ತುಂಬಾ ಅದ್ಭುತವಾಗಿ ಹೇಳಿದ್ರಿ ಇವತ್ತು. ಸಾಕಷ್ಟು ಸಮಯ ಹೋಗಿದ್ದು ಗೊತ್ತಾಗ್ಲಿಲ್ಲ. ಅದು ತುಂಬಾ ಚೆನ್ನಾಗಿತ್ತು ಇವತ್ತು. ನಿಮ್ಮ ಈ ಒಂದು ಧ್ಯಾನ ಕುಟುಂಬ, ಡಿವೈನ್ ಸೋಲ್ಮೇಟ್ಸ್ ಪ್ಲಸ್ ಡಿವೈನ್ ಫ್ಯಾಮಿಲಿ, ತುಂಬಾ ಅದ್ಭುತವಾಗಿತ್ತು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಸೊ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ನಿಮ್ಮನ್ನ ಬರೀ ತಾವು ಇಷ್ಟೊಂದು ಅವಕಾಶ ಕೊಟ್ಟಿದ್ದಕ್ಕಾಗಿ ನಮಗೆ ತಮ್ಗೂ ಕೂಡ ಅನಂತ ಕೋಟಿ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸರ್ ಒಂದ್ ಚಿಕ್ಕ ಹಾಡು ಹೇಳ್ಬಿಡಿ ಸರ್ ನಮಗೆ, ಸಣ್ಣದಾಗಿ ಒಂದು ಹಾಡು ಹೇಳ್ಬಿಡಿ. ಖಂಡಿತ. ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು, ಒಲವೇ ನಮ್ಮ ಬದುಕು. ಬಳಸಿಕೊಂಡೆವದನಿ ನಾವು, ಬಳಸಿಕೊಂಡೆವದನಿ ನಾವು, ಅದಕ್ಕೂ ಇದಕ್ಕೂ ಎದಕ್ಕೂ. ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು. ಆತ ಕೊಟ್ಟ ವಸ್ತು ಒಡವೆ, ಆತ ಕೊಟ್ಟ ವಸ್ತು ಒಡವೆ,
ನನಗೆ ಅವಗೆ ಗೊತ್ತು. ತೋಳುಗಳಿಗೆ ತೋಳ ಬಂಧಿ, ಕೆನ್ನೆ ತುಂಬ ಮೂತು. ತೋಳುಗಳಿಗೆ ತೋಳ ಬಂಧಿ, ಕೆನ್ನೆ ತುಂಬ ಮೂತು. ನಾನು ಬಡವಿ ಆತ ಬಡವ, ಒಲವೇ ನಮ್ಮ ಬದುಕು. ಸೂಪರ್ ಸರ್, ಸೂಪರ್. ಎಂತ ಒಳ್ಳೆ ಸಾಂಗ್. ಜೋಕ್ ಹೇಳ್ತೀನಿ ಮೇಡಮ್, ಅವ್ರು ಹೇಳಿದ್ದು. ಹೇಳಿ. ನಾನೀಗ ನೆಕ್ಸ್ಟ್ ಅದೇ ಕೇಳಕ್ ಹೋಗಿದ್ದೆ. ಇಷ್ಟ ಆಯ್ತು ಅಂದ್ರೆ ಜೋಕ್ ಹೇಳಿ ಸರ್. ಅವ್ರು ಏನ್ ಅದೇ ಹೇಳ್ತಾರೆ ಅವ್ರದ್ದೇ. ಗೊತ್ತಾ? ಮೊನ್ನೆ ಕೈಲಾಸಪುರಿಯಲ್ಲಿ ಎಲ್ರ ಮುಂದೆ ಹೇಳಕತ್ತಾರೆ, ಅವ್ರಿಗೆ ಸ್ವಲ್ಪ ಹೊಟ್ಟೆ ಬಂದಿದೆ ಇತ್ತೀಚೆಗೆ, ಆ ಜರ್ನಿ ಮಾಡಿ ಮಾಡಿ ಡೈಲಿ. ಏನ್ ಹೇಳ್ತಾರೆ, ನನಗೆ ಯಾಕೆ ಹೊಟ್ಟೆ ಬಂತು ಗೊತ್ತಾ, ನಮ್ಮ ಮಾವನವರು ನನಗೆ ಲಲಿತನ್ ಕೊಡ್ಬೇಕಾದ್ರೆ ಕನ್ಯಾದಾನ ಮಾಡುವಾಗ ನನ್ ಮಗಳು ಏನೇ ತಪ್ಪು ಮಾಡಿದ್ರು ಹೊಟ್ಟೆಗೆ ಹಾಕೋರಿ ಅಂತ ಹೇಳಿದ್ರು. ನಾನು ಹೊಟ್ಟೆ ನೋಡೇ ತಿಳ್ಕೊಂಡ್ಬಿಟ್ಟೆ ನಮ್ ಲಲಿತ್ ಎಷ್ಟ್ ತಪ್ಪು ಮಾಡಿದಾಳೆ ಅಂತ ಹೇಳ್ತಾರೆ ಮೇಡಮ್. ಸೂಪರ್ ಮೇಡಮ್. ಮೇಡಮ್ ಅವರು ಅಲ್ಲಿ ಎಲ್ಲರೂ ಹೆಣ್ಮಕ್ಳು ಇದ್ರು, ಅವ್ರು ಯಾರು ಒಪ್ಲಿಲ್ಲ. ಮತ್ತೆ ನಾನು ಟರ್ನ್ ಮಾಡಿದೆ, ಇಲ್ಲ ರೀ ಆಕಿ ನನಗೆಲ್ಲ ಸವಿ ಸವಿ ಮಾಡಿ ಹಾಕಿರೋದ್ರ ಸಾಕ್ಷಿ ಇದು ಅಂತ ಹೇಳಿ. ಆಮೇಲೆ ಮೊನ್ನೆ ಹೇಳ್ತಾರೆ ಮೇಡಮ್, ಬಳ್ಳಾರಿಯಲ್ಲಿ ಅವ್ರಿಗೆಲ್ಲ ಹೇಳ್ತಾ ಇದಾರೆ, ಸರ್ ಒಂದು ಸುಳ್ಳು ಅಲ್ಲಲ್ಲ, ಒಂದು ಜೋಕ್ ಹೇಳ್ರಿ ಸರ್ ಪ್ಲೀಸ್, ಅಲ್ಲಿ ಎಷ್ಟೊಂದು ಹೇಳಿದ್ರಲ್ಲ ಕೈಲಾಸಪುರಿಯಲ್ಲಿ, ಒಂದ್ ಹೇಳ್ರಿ ಅಂತಂದ್ರೆ ಅವಾಗ ನನಗೆ ಒಬ್ರು ಬಂದು ಕೇಳಿದ್ರು, ಒಂದು ಸುಂದರವಾದ ಸುಳ್ಳು ಹೇಳ್ರಿ ಅಂತ ಹೇಳಿದ್ರು. ನಾನು ಅವಾಗ ಹೇಳಿದೆ, ನಮ್ಮ ಲಲಿತಾ ಜಾಣೆ ಅಂತ ಹೇಳ. ಹೆಂಗಿರ್ತ ಅಂತ. ಸೂಪರ್ ಸೂಪರ್ ಮೇಡಮ್. ತುಂಬಾ ಅದ್ಭುತವಾಗಿತ್ತು ನಿಮ್ ಜೊತೆ ಕಳೆದಿದ್ದು ಟೈಮ್ ಇವತ್ತು. ಸೊ ನವ್ಯಂಗೆ ಅಷ್ಟು ಸುಂದರವಾದ ವಾಯ್ಸ್, ನಾನು ಯಾವಾಗ್ಲೂ ಅವಳ ವಾಯ್ಸ್ ಬಿದ್ದು ಹೋಗ್ತೀನಿ, ಅವಳ ವಾಯ್ಸ್, ಅವಳು ಹೇಳೋ ಹಾಡುಗಳಿಗೆ. ಸೊ ಅದು ಎಲ್ಲಿಂದ ಬಂತು ಅಂತ ಈಗ ಅರ್ಥ ಆಯ್ತು. ಸೊ ತುಂಬಾ ಚೆನ್ನಾಗಿತ್ತು, ತುಂಬಾ ಅದ್ಭುತವಾದ ಫ್ಯಾಮಿಲಿ ನಿಮ್ದು. ಇನ್ನ ಮಾತಾಡ್ತಾ ಇರೋಣ ಅನ್ಸುತ್ತೆ, ಆದ್ರೆ ಟೈಮ್ ಸಾಕಷ್ಟು ಆಗಿರೋದ್ರಿಂದ ನಾವ್ ಎಂಡ್ ಮಾಡ್ಲೇಬೇಕು, ಈಗ ಸಮಯ ಆಗಿದೆ. ಸೊ ಮತ್ತೊಮ್ಮೆ ನಿಮ್ಮಿಬ್ಬರಿಗೂ ನಮ್ಮ ಜಯಹೋ ತಂಡದ ವೇದಿಕೆ ಪರವಾಗಿ ಕೃತಜ್ಞತೆಗಳನ್ನ ಸಲ್ಲಿಸ್ತೀನಿ. ಮೇಡ್ ಫಾರ್ ಈಚ್ ಅದರ್ ಅನ್ನೋದಕ್ಕೆ ಕರೆಕ್ಟ್ ಆಗಿರುವ ಜೋಡಿ ಅಂತ ಅನ್ನಿಸ್ತು ನನಗೆ. ಅಂದ್ರೆ ಒಬ್ಬರಿಗೆ ಬೇಕಾಗಿರೋ ಸಪೋರ್ಟ್ ಇನ್ನೊಬ್ರು ಕೊಡ್ತಾ ಇದ್ದೀರಾ, ಮಿಡ್ಲ್ ಪಾತ್ ಅಲ್ಲಿ ಇದ್ದೀರಾ. ತುಂಬಾ ಅದ್ಭುತವಾಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ನಿಮ್ಗೆ ಸಮಯ ಇದೆ ಅನ್ನೋದಾದ್ರೆ ಒಂದು 10 minutes ನಮ್ಮ ಆಡಿಯನ್ಸ್ ಜೊತೆ ಇಂಟ್ರಾಕ್ಟ್ ಆಗಬಹುದಾ? ನಿಮ್ಮನ್ನ ಕೇಳಿ. ಖಂಡಿತ ಆಗ್ಬೋದು, ಖಂಡಿತ ಆಗೋಣ. ಎಸ್ ಎಸ್, ಉಮೇಶ್ ಸರ್ ಮಾತಾಡಿ. ಮೇಡಮ್ ನಮಸ್ಕಾರ. ಅದ್ಭುತ ಇವತ್ತಿನ ದಿನ ಒಲವೇ ಜೀವನ ಸಾಕ್ಷಾತ್ಕಾರ ಅಂತಾರೆ, ಒಲವೇ ನಿಮ್ಮ ಬದುಕು ಅಂತ ನಮ್ ಸಾರ್ ಒಂದು ಹಾಡು ಹೇಳೋದು ತುಂಬಾ ಚೆನ್ನಾಗಿತ್ತು ಮೇಡಮ್. ಆಮೇಲೆ ಇಡ್ಲಿ ಹೇಳಿದ್ರು, ಅನ್ನದ್ ಹೇಳಿದ್ರು, ನಮ್ಗೆ ತುಂಬಾ ಖುಷಿ ಆಯ್ತು. ಇವತ್ತು ಹೇಳ್ತಾರಲ್ಲ, ಲವರ್ಸ್ ಡೇ ಬದಲು ಧ್ಯಾನವೇ ಪ್ಲಸ್ ಪ್ರಗತಿ. ನಿಜವಾಗಿ ಅದೊಂದು ತುಂಬಾ ಚೆನ್ನಾಗಿ ಹೇಳಿದ್ರಿ. ನೀವು ಧ್ಯಾನದಲ್ಲಿ ಅವ್ರ ಪ್ರಕೃತಿನ ಇರ್ತಾರೆ ಅಂತ ತುಂಬಾ ಸಂತೋಷ ಆಯ್ತು ಮೇಡಮ್. ಇವತ್ತಿನ ದಿನ ನೀವು ಕೊಟ್ಟಿರೋ ಪ್ರತಿಯೊಬ್ರು ಈ ವಿಡಿಯೋನ ಹೇಳ್ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಇದು ದಿನ ಒಂದ್ 2 ಸಲ ನೋಡಿ ಅವ್ರು ಯಾವ ರೀತಿ ಬಂದ್ರು ಅಂತ ಇವತ್ತಿನ ದಿನ ಎಲ್ಲ ನನ್ಗಂತೂ ತುಂಬಾ ಲೈಕ್ ಆಯ್ತು ಮೇಡಮ್. ನಿಜವಾಗಿ ನೀವ್ ಹೇಳಿದ್ದು, ನಿಮ್ ಮಗಳು ಹೇಳಿದ್ದು, ಸಾರ್ ಹೇಳಿದ್ದು ಅದ್ಭುತ ಮೇಡಮ್. ಅವತ್ತು ಕೂಡ್ಲ ಸಂಘದಲ್ಲಿ ನೀವು ಇಬ್ಬರದು ನೋಡಿ ನನ್ಗೆ ತುಂಬಾ ಖುಷಿ ಆಯ್ತು. ಏನ್ ಸಪೋರ್ಟ್ ಮಾಡ್ತಾರೆ ನಿಮ್ಗೆ, ಏನು ನಿಮ್ಮ ಹೆಸರು ಕೇಳ್ತಾ ಇರ್ತಾರೆ, ನನ್ಗೆ ಎಷ್ಟು ಖುಷಿ ಆಯ್ತು ಗೊತ್ತಾ ಅವತ್ತು. ತುಂಬಾ ಚೆನ್ನಾಗಿತ್ತು ಮೇಡಮ್. ನಿಮ್ನ ಒಲವೇ ಜೀವನ ಸಾಕ್ಷಾತ್ಕಾರ ಅಂತ ಹೇಳ್ತಾರಲ್ಲ, ಆ ತರ ನಿಮ್ವರ್ಗೆ ನಿಜವಾಗಿ ಮೇಡಮ್ ನೀವಿಬ್ರು ಅಂತ ಮುತ್ತು ರತ್ನಗಳಿದ್ದಾಗ ನಮ್ಗೆ. ನಿಜವಾಗಿ ನಮ್ಗೆ ತುಂಬಾ ಖುಷಿ ಆಯ್ತು ಮೇಡಮ್. ಮಗಳು ಮಗಂದು ಹೇಳಿದ್ರಿ, ಮಗಳು ಮಗಂದು ಅಷ್ಟೇ ಅದ್ಭುತವಾದ ರತ್ನಗಳು ಅವೆರಡು ನಿಮ್ಗೆ. ನಿಜವಾಗಿ ನೀವು ಸಿಕ್ಕಿರೋದು, ನೀವು ನಮಗ್ ಸಿಕ್ಕಿರೋದು ನಮ್ ಪುಣ್ಯ. ನಮ್ ಶಾಂತ ಮೇಡಮ್ ಸಿಕ್ಕಿ ನಾವ್ ಇನ್ನೂ ಪುಣ್ಯ ನಾವು. ನಿಜವಾಗಿ ಎಂತ ಭಾಗ್ಯವಂತರು, ನಾವೇ ಭಾಗ್ಯವಂತರು ಶಾಂತ ಮೇಡಮ್ ಸಿಕ್ಕಿ. ಥ್ಯಾಂಕ್ ಯು, ಧನ್ಯವಾದಗಳು ಮೇಡಮ್, ಧನ್ಯವಾದಗಳು ಎಲ್ಲರಿಗೂ. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ಅಷ್ಟೇ. ನಾನು ಫಸ್ಟ್ ಡೇನೆ ಹೇಳಿದೆ, ನಮ್ PSSM ಅಲ್ಲಿ ತುಂಬಾ ಮುತ್ತು ರತ್ನಗಳಿದ್ದಾರೆ ಇಲ್ಲಿ ಅಂತ. ಸೊ ಅಂತ ಮುತ್ತು ರತ್ನಗಳನ್ನ ನಾವ್ ಆರಿಸ್ಕೊಂಡ್ ಬಂದು ಇವತ್ತು ಈ ಪ್ರೋಗ್ರಾಮ್ಗೆ ಸಾಕಷ್ಟು ಜನ ಇದಾರೆ, ಇನ್ನೂ ಇದಾರೆ. ಆದ್ರೂ ಅದ್ರಲ್ಲಿ ಕೆಲವೊಬ್ಬರನ್ನ ಆರಿಸ್ಕೊಂಡ್ ಬಂದು ಕೊಡುವಂತ ಆಪರ್ಚುನಿಟಿ. ಮುಂದೆ ಹೋಗ್ತಾ ನೋಡೋಣ, ಇನ್ನು ಸಾಕಷ್ಟು ಜನ ಇದ್ದಾರೆ, ಅವ್ರನ್ನು ಪರಿಚಯ ಮಾಡಿಸೋ ಒಂದು ಭಾಗ್ಯ ಸಿಗ್ಲಿ ಅಂತ ಅನ್ಕೊಳ್ತೀನಿ. ಎಸ್, ಸಂಗಮ ಮಾತಾಡಿ. ಸರ್ ನಮಸ್ತೆ ರೀ. ಮೇಡಮ್ ನಮಸ್ತೆ. ನಮಸ್ತೆ. ನಮಸ್ತೆ ಮೇಡಮ್, ನೀವ್ ಫಸ್ಟ್ ಫೋನ್ ಮಾಡಿದ್ರಿ ಸರ್, ನಮಗ ಒಂದ್ 5-6 ತಿಂಗಳ ಆತ್ ಸರ್. ಈಗ ನೀವ್ ಫೋನ್ ಮಾಡಿದ್ ನಾನ ಎದ್ ಸುಮ್ ಮಿಸ್ ಆಗಿ ನನಗ್ ಬಂದಿತ್ ಸರ್. ಅದು ನೀವ್ ಧ್ಯಾನ ಮಾಡ್ತೀರ ಅನ್ನೋದ್ ಕೇಳಿದ್ರಿ ಸರ್. ಹ್ಞೂನ್ರಿ ಮಾಡ್ತೀನಿ ಅಂತಂದೆ. ಮನಿಗ್ ಹೋಗಿ ನಿಮ್ ಮನಿಯವ್ರ ಕೈಯಾಗ ಹಚ್ಚಿ ಕೊಡಮ್ಮ, ನಾ ಹೇಳ್ತೀನಿ, ನೀ ಧ್ಯಾನ ಮಾಡು, ಹೊಲ್ದಾಗೂ ಮಾಡು, ಕರೆಕ್ಟ್ ಆಕತಿ ಅಂತ ಹೇಳಿದ್ರಿ ಸರ್. ಅವತ್ತಿಂದ್ರ ನಾನ್ ಹೊಲ್ದಾಗೂ ಮಾಡ್ತೀನಿ, ಮನ್ಯಾಗೂ ಮಾಡ್ತೀವಿ ಸರ್. ನಮ್ಮ ಮನಿಯವ್ರು ಧ್ಯಾನ. ಮೇಡಮ್ ನೋಡಿ ಮೇಡಮ್, ನಿಮ್ಗೆ ಹೇಳಿದಾರ ಸಂಗಮನ ಹತ್ರ ಮಾತಾಡಿರೋದು?
ಅವತ್ ಹೇಳಿನಲ್ಲ ಮೇಡಮ್ ಅವ್ರ ಸರ್ ಮಾಡ್ತಾರ ಅಂತ ಹೇಳಿದೆ ಇದ ಸರ್ ಅತ್ತ ನಿಮಗ್ ಗೊತ್ತಿಲ್ಲ ನನಗ ಆದ್ರ ಸರ್ ಅವ್ರ ಅಲ್ಲ ಸಂಘ ಲಲಿತಾ ಮೇಡಮ್ ನಂಬರ್ ಎಲ್ಲರ ಹತ್ರ ಇರುತ್ತೆ ಗೊತ್ತು, ಸರ್ ನಂಬರ್ ನಿಮಗೆ ಹೆಂಗ್ ಸಿಕ್ತು? ಅವ್ರೇ ಹಾಕಿದ್ರು ಮೇಡಮ್ ಅದು ಅವ್ರು ಎದಕ್ ಅದೇ ಹಚ್ಚಂಗ್ ಹಚ್ಚಾರ ಅದು ನನಗ್ ಬಂದಿತ್ ಮೇಡಮ್ ಅದು ಹೊಲ್ದಾಗಿದ್ಯಾ ಬಟ್ ಯಾರ ಇಲ್ಲ ನೀ ಧ್ಯಾನಿಗಾರ ಇದ್ದಂಗದ ಅದಕ್ಕೆ ನಿನ್ಗ್ ಬಂದೈತಿ ಅಮ್ಮ ಅದ ಅಂತ ಹೇಳಿ ಮಾತಾಡಿದ್ರು ಮೇಡಮ್ ಎಷ್ಟ್ ಚಂದ ಮಾತಾಡಿದ್ರು ರಾಂಗ್ ನಂಬರ್ ಸಂಗಮಂಗ್ ಹೋಗಿದ್ಯಾ ಅಂತ. ನೆನಪಿಟ್ಕೊಂಡಿದ್ದೆ ಮೇಡಮ್ ಅದಕ್ಕೆ ಇವತ್ ಅನ್ರೈಸ್ ಮಾಡಿ ಆ ಸರ್ ಜೋಡಿ ಮಾತಾಡ್ಬೇಕಂತ ಹೇಳಿ ಇದು ಮಾಡಿದ್ದೆ. ಒಳ್ಳೇದಾಯ್ತು. ಕಾರ್ ಯಾವ್ದೋ ಡೈವರ್ಷನ್ ಆಗಿರೋದು ಕೂಡ ಒಳ್ಳೇದಾಯ್ತು ಅಂತ. ಏನೋ ನಮ್ ಸಂಗಮರ ಹತ್ರ ಏನೋ ಮಿರಾಕಲ್ಸ್ ನಡೀತಾ ಇರುತ್ತೆ ಒಟ್ಟು. ಹೌದೌದು. ಎಸ್ ಮೇಡಮ್, ಎಸ್. ಓಕೆ ಮೇಡಮ್, ನಮಸ್ತೆ. ನಮಸ್ತೆ ಮೇಡಮ್. ಎಸ್ ಕಮಲಾ ಅವ್ರೆ, ಸ್ಟಾರ್ಟಿಂಗ್ ಇಂದ ಹ್ಯಾಂಡ್ ರೈಸ್ ಮಾಡಿದ್ದೀರಾ, ಹೇಳಿ. ಕಮಲಾ ಮೇಡಮ್ ಎಲ್ಲೋದು? ಮೇಡಮ್ ನಮಸ್ತೆ. ಮೇಡಮ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ ನಮಸ್ತೆ ಮೇಡಮ್. ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಹೇಳಿ. ಸರ್ ನಾವು ಹೊಸಪೇಟೆಯವ್ರು ಸರ್. ನಿಮ್ಮನ್ನ ನೋಡಿ ತುಂಬಾ ಖುಷಿ ಆಯ್ತು ಸರ್. ಕೂಡ ಸಂಗಮಕ್ಕೆಲ್ಲ ಬಂದಿದ್ ಸರ್ ಧ್ಯಾನ ಯಜ್ಞಕ್ಕೆ. ಹೌದೌದು, ಎಲ್ರು ಅಲ್ಲೇ ನೋಡಿರ್ತೀವಿ. ನೀವು ಹಂಪಿ ಯೂನಿವರ್ಸಿಟಿಯಲ್ಲಿ ಇದ್ದೀರಿ. ಹಾ, ರೈಟ್ ರೈಟ್. ನಾನ್ ಟೀಚರ್ ಇದೀನಿ ಸರ್ ಹೊಸಪೇಟೆ ಮಲ್ಪನ್ಗುಡಿಯಲ್ಲಿ ಸರ್. ಹಾ ಹಾ, ತುಂಬಾ ಸರಿ. ಖುಷಿ ಆಯ್ತು ಸರ್. ಸಾಕಷ್ಟು ವಿಷಯಗಳನ್ನ ತಿಳಿಸ್ಕೊಟ್ರಿ. ನಂದೇನು ಒಂದೇ ಪ್ರಶ್ನೆ ಸರ್, ಮಕ್ಕಳನ್ನ ಹೇಗೆ ಧ್ಯಾನದ ಕಡೆಗೆ ಕರೆತರೋದು? ನಿಮ್ ಮಕ್ಕಳನ್ನ ನೋಡಿದ್ರೆ ತುಂಬಾ ಖುಷಿ ಆಯ್ತು ಸರ್ ನನ್ಗೆ. ಮಕ್ಕಳ ಬಗ್ಗೆ ಎಲ್ಲ ಹೇಳಿದಾಗ ಮೇಡಮ್ ಅನ್ನ ನಾನು ಮಾತಾಡ್ಸಿದ್ದೆ, ತುಂಬಾ ಸರಿ ಮಾತಾಡ್ಸಿದ್ದೆ ಮೇಡಮ್. ಪರ್ಸನಲ್ ಆಗಿ ಏನು ವಿಷಯ ಹೇಳ್ಕೊಳ್ಳಿಲ್ಲ. ಅದಕ್ಕ ಸ್ಪೆಷಲ್ ಮೋಟಿವೇಟರ್ ಇವ್ರು ಇದಾರ, ಇವ್ರದೇ ಅದನ್ನೆಲ್ಲ. ಒಂದಿನ ಮೇಡಮ್ ಕರ್ಸಿ ಬರೀ ಅದ್ರ ವಿಷಯನೇ ಮಾತಾಡ್ಸೋಣ. ಹಾ. ಅಲ್ಲ ಮೇಡಮ್, ಇನ್ನೊಂದ್ ಸೆಷನ್ ಅಲ್ಲಿ ಬರೀ ನೀವ್ ಅದನ್ನೇ ಹೇಳ್ಕೊಡಿ. ಮಕ್ಳನ್ನ ಹೇಗ್ ಅಷ್ಟ್ ಚಿಕ್ಕ ವಯಸ್ಸಲ್ಲಿ ತಂದ್ರಿ ನೀವು, ಅವಳು ಹೇಗ್ ಆತರ ಆದ್ರು ಅನ್ನೋದಕ್ಕೆ. ಎಸ್ ಮೇಡಮ್, ಮಾಡ್ಸೋಣ ಖಂಡಿತ ಅದನ್ನ. ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಎಸ್ ಮೇಡಮ್. ಕೇಳಿಸ್ತಾ ಇದೆಯಲ್ಲ ಮೇಡಮ್? ಹಲೋ, ಕೇಳಿಸ್ತಾ ಇದೆ ಅಲ್ವಾ? ಹಾ ಹಾ, ಯಾರ್ ಮಾತಾಡ್ತಾ ಇರೋದು ಅರ್ಥ ಆಗ್ತಾ ಇಲ್ಲ. ಅರ್ಥ ಆಗ್ಲಿಲ್ಲ. ಅದ್ ಯಾವ್ದೋ ಒಂದ್ ವಿಡಿಯೋ ಬಂತು. ಈಗ ಕೇಳಿಸ್ತಾ ಇದೆನಾ ಮೇಡಮ್? ನೀವ್ ವಿಡಿಯೋ ಆಫ್ ಮಾಡಿದ್ದೀರಾ? ಈಗ ಬಂತು. ಬಂತಾ? ಓಕೆ ಈಗ ಓಕೆ. ಬಂತು, ಈಗ ಬಂತು. ತುಂಬಾ ಸುಲಭ ಮೇಡಮ್. ಎಲ್ರದ್ದು ಬಹಳ ಜನ ಇದೇ ಪ್ರಶ್ನೆ ಕೇಳ್ತಾರೆ ನನಗೆ. ಈಗ ನಮ್ಮ ಮಕ್ಕಳನ್ನು ಧ್ಯಾನಕ್ಕೆ ತರಬೇಕಾಗಿದೆ, ನಾವೇನ್ ಮಾಡ್ಬೇಕು ಅಂತ. ಒಂದೇ ಮಾತು, ಮೊದ್ಲು ನಾವು ಧ್ಯಾನ ಮಾಡಿದ್ರೆ ಮಕ್ಕಳು ಯಾವಾಗ್ಲೂ ಅನುಕರಣಾಶೀಲರು. ಅನುಕರಣ ಅಂದ್ರೆ ನಾವ್ ಹೇಳಿದ್ದು ಮಾಡಲ್ಲ, ನಾವು ಮಾಡಿದ್ದನ್ನ ಮಾಡ್ತಾರ ಅವ್ರು. ನಾವ್ ಹೆಂಗಿರ್ತೀವಿ ಹಂಗೇ ಇರ್ತಾರ ನಮ್ಮ ಮಕ್ಕಳು. ನೀನ್ ಹಂಗಿರೋನಲ್ಲ, ನಾನ್ ಹಂಗಿದ್ರೆ ನನ್ನನ್ನು ಫಾಲೋ ಮಾಡ್ತಾರ. ನಾವು ಧ್ಯಾನ ಮಾಡ್ಬೇಕು, ಬಾರೋ ಪ್ರೀತಿಯಿಂದ ಬಾರೋ, ಕುಡಿಸ್ಕೊ. ದೊಡ್ಡವ್ರಾದ್ರೂ ಪರವಿಲ್ಲ, ಇಲ್ಲಾಂದ್ರೆ ನನ್ ಕಡೆ ಫೋನ್ ಹಚ್ಚಿಸ್ರಿ, ಒಂದ್ಸಲ ನಾನು ಹೇಳ್ತೀನಾಗ್ಲಿ. ನಂಬರ್ ಇದೆ ಅಲ್ಲ, ನಿಮ್ಮ ಮಗ ಅದು ಎಷ್ಟೇ ದೊಡ್ಡವನಿರ್ಲಿ, ಅವ್ನು ಬಿ ಓದ್ತಿದ್ರು ಪರವಾಗಿಲ್ಲ, 2ನೇ ಕ್ಲಾಸ್ ಓದ್ತಿದ್ರು ಪರವಾಗಿಲ್ಲ, ಫೋನ್ ಹಚ್ಚಿಸ್ರಿ, ನಾನು ಮಾತಾಡ್ತೀನಾಗ್ಲಿ. ನೀವೇ ಹೇಳಿದ್ರೆ ಕೇಳ್ತಾರ. ತಾಯಿ ಪ್ರೀತಿಯಿಂದ ನೀವ್ ಹೇಳ್ರಿ, ಖಂಡಿತ ಕೇಳ್ತಾನ ಅವನು. ಒಂದ್ 10 ನಿಮಿಷ ಮಾಡ್ರಜ. ಏನು ಸಮಸ್ಯೆ ಇದ್ದವ್ರಿಗಲ್ಲ, ಇದು ವಯಸ್ಸು ಸಂಬಂಧ ಇಲ್ಲ. ಕೆಲವ್ರು ಅನ್ಕೋತಾರೆ ಇದೇನೋ ಅಮ್ಮ ಇದು ವಯಸ್ಸಾದವ್ರು ಮಾಡೋರು. ನನ್ ಮಕ್ಕಳು ಅಷ್ಟು ಸುಲಭವಾಗಿ ಬರ್ಲಿಲ್ಲ. ಮಗಳು ನವೇಶ್ರಿದಾದ್ರು ನೀವು ಅನುಭವ ಕೇಳ್ರಿ. ಬಾಲ್ಯದಲ್ಲಿ ಅವರೆಲ್ಲ ಅಮ್ಮ ತಾನ್ ಮಾಡಿದ್ದೆಲ್ಲ ನಮ್ಮೇಲೆ ಆಗ್ತಾರ ಅಂತ ಹೇಳಿ ಅವ್ರು ಬರೀ ನಿದ್ದೆಗೆ ಜಾರ್ತಾ ಇದ್ರು. ಆದ್ರೂ ಹಂಗೆ ನಿದ್ದೆಗೆ ಕೂಡಿಸ್ತಾ ಇದ್ದೆ ನಾನು. ನಮ್ ಕಾಲೇಜ್ನಲ್ಲೂ ಹುಡುಗರು ಏನೇನೋ ಅಂತವ್ಲೇ, ಬೈದ್ರು ಪರವಾಗಿಲ್ಲಲೇ, ನನಗ್ ಧ್ಯಾನ ಮಾಡ್ರಿ ನೀವು ಅಂತೀನಿ. ನನ್ನ ಬೈಕೋತೆ ಧ್ಯಾನ ಮಾಡ್ರಿ ಅಂತೀನಿ. ನಗ್ತಾರ ಅವಾಗ, ಮಾಡ್ತಾರೆ. ಅಂದ್ರೆ ಅವ್ರಿಗೆ ಸವಿ ಗೊತ್ತಿಲ್ಲ. ನಾವ್ ನೋಡ್ರಿ, ಈಗ ಹೋಳಿಗೆ ಮಾಡ್ತೀವಲ್ಲ, ತಿನ್ನಂಗಿಲ್ಲ ಹುಡುಗರು. ಒಂದ್ ತುತ್ತು ತಿಂದು ನೋಡ್ಲೆ ಅಂತೀವಿ ನಾವು. ಯಾಕಂದ್ರೆ ಹೋಳಿಗೆ ರುಚಿ ಗೊತ್ತಿಲ್ಲ ಅವ್ರಿಗೆ. ಈಗ ಹೊಸ ಇವು ಪಾನಿಪುರಿ, ಇವು ಗೋಬಿ ಮಂಚೂರಿ ಗೊತ್ತೈತಿ, ಹಳೇದು ಒಲ್ಲ ಅನ್ಸದ ಅವ್ರಿಗೆ. ನಾವು ಟೇಸ್ಟ್ ಹಚ್ಚಿಸ್ಬೇಕು ಅವ್ರಿಗೆ. ಒಂದ್ ತುತ್ತು ನೋಡಪ್ಪ ಅಂತೇಳಿ ಬಾಯಿಗೆ ಒಯ್ದು ಇಡ್ತೀನಿ ನಾನು. 1-2 ತಿನ್ನಪ್ಪ ಅಂತ. ಹಂಗೆ ನಾವು ಧ್ಯಾನವನ್ನ ಕೂಡ ರುಚಿ ಹಚ್ಚಿಸ್ಬೇಕು ಅವ್ರಿಗೆ. ಆಮೇಲೆ ಪತ್ರಿಜಿ ಸರ್ ಯಾವಾಗ್ಲೂ ಎಲ್ಲಾ ಕಾರ್ಯಕ್ರಮದಲ್ಲಿ ಮಾಡೋ ಒಂದೇ ಒಂದ್ ಕೆಲಸ ಏನಂದ್ರೆ, ಪ್ರತಿಯೊಬ್ಬರ ಧ್ಯಾನಾನುಭವಗಳನ್ನ ಹೇಳೋದಕ್ಕೆ ಜಾಸ್ತಿ ಆದ್ಯತೆ ಕೊಡ್ತಾ ಇದ್ರು. ನಾವು ಹೇಳೋದ್ರಿಂದ, ಥಿಯರಿ ಹೇಳೋದ್ರಿಂದ ನಂಬೋದಕ್ಕಿಂತಲೂ ಪ್ರಾಕ್ಟಿಕಲ್ ಆಗಿ ಧ್ಯಾನಾನುಭವಗಳು ಇರ್ತಾವಲ್ಲ, ಅಂದ್ರೆ ಮಿರಾಕಲ್ ಆಗಿ ಏನೇನು ಬದಲಾವಣೆ ಆಯ್ತು ನನ್ನಲ್ಲಿ, ಎಂತ ಕಷ್ಟದಲ್ಲಿದ್ದೆ, ಆರೋಗ್ಯ ಸಮಸ್ಯೆ, ಮಾನಸಿಕ ಸಮಸ್ಯೆ ಎಂತದ್ರಲ್ಲಿ ಇದ್ದು ಹೇಗೆ ಪರಿವರ್ತನೆ ಆಗಿ ಹೇಗೆ ಆರೋಗ್ಯಕ್ಕೆ ಬಂದೆ ನಾನು ಅಂತ ಹೇಳ್ತಾರಲ್ಲ, ಅಂತ ಮಿರಾಕಲ್ ಅನುಭವಗಳನ್ನ ಅವ್ರಿಗೆ ಸ್ವಲ್ಪ ಹೇಳೋದು ತೋರಿಸ್ರಿ ಮೇಡಮ್. ಪೈಮ ಇದೆ, ಪೈಮ ಮಕ್ಕಳದು ಅನುಭವಗಳನ್ನ ತೋರಿಸ್ರಿ. ಏನ್ ಓದ್ತಾ ಇದಾರೆ ಹೇಳ್ರಿ ನಿಮ್ಮ ಮಕ್ಕಳು? ಏನ್ ಓದ್ತಾ ಇದಾರೆ ಮೇಡಮ್ದು ಮ್ಯೂಟ್ ಆಗಿದೆ. ಇರ್ಲಿ, ಈಗ ನೀವ್ ಎಷ್ಟೇ ಓದಿರ್ಲಿ ನಂಗೆ ನಂಬರ್ ಮೇಡಮ್. ಇಲ್ಲೇ ಹತ್ರನೇ, ನಮ್ಮ ಹೊಸಪೇಟೆ ಅಂದ್ರೆ ತುಂಬಾ ಹತ್ರನೇ.
ವಿದ್ಯಾರಣ್ಯ ಪಿರಮಿಡ್ ಸುಮ್ನೆ ಕರ್ಕೊಂಡು ಹೋಗ್ರು, ಒಂದಿನ ಟ್ರಿಪ್ ಅಂತ ಕರ್ಕೊಂಡು ಹೋಗ್ರು. ವಿದ್ಯಾರಣ್ಯ ಪಿರಮಿಡ್ ಎಷ್ಟು ಚೆನ್ನಾಗಿದೆ ಅಲ್ಲಿ ಹೊಸಪೇಟೆಯಲ್ಲಿ. ಮಕ್ಕಳಿಗಾಗಿನೂ ಕ್ಲಾಸ್ ಮಾಡ್ತಾ ಇದ್ದಾರೆ, ಅಟೆಂಡ್ ಮಾಡ್ರಿ. ಬುದ್ಧ ಪೂರ್ಣಿಮೆ ಕರ್ಕೊಂಡ್ ಬರ್ರಿ, ಸುಮ್ನೆ ಕರ್ಕೊಂಡ್ ಬರ್ರಿ. ನೀವು ಏನ್ ಅವ್ರನ್ನ ನಾನು ಧ್ಯಾನಕ್ಕಂತ ಕರ್ಕೊಂಡ್ ಹೋಗಲ್ಲ ನಮ್ಮ ಮನೆಯವ್ರನ್ನ, ಸುಮ್ನೆ ಬರ್ರಿ ನನ್ ಜೊತೆ ಅಂತ ಕರ್ಕೊಂಡ್ ಹೋಗ್ತೀನಿ. ಹಂಗ ನೀವ್ ಅದನ್ನೇ ಮಾಡ್ರಿ. ಅಲ್ಲಿ ಯಾರೋ 3 ಹೊತ್ತು ಊಟ ಇರ್ತದ, ಊಟ ಮಾಡಿರ್ ಬರ್ರಿ ಅಂತ ಹೇಳ್ತೀನಿ ನಾನು. ಹಾಗೆ ವಿಚಾರಿಸ್ಬೇಕಷ್ಟೇ. ಮೇಡಮ್ ಅರುಂಧತಿ ಮೇಡಮ್ ಮಾತಾಡಿ. ನಮಸ್ತೆ. ಶಾಂತಲಾ ನಮಸ್ತೆ. ಮೇಡಮ್ಗೂ ಮತ್ತು ಲಲಿತಾ ಮೇಡಮ್ ದಂಪತಿಗಳಿಗೂ ನಮಸ್ತೆ. ನಮಸ್ತೆ. ಬದುಕನ್ನ ಚಿತ್ರವಾಗಿ ಚಿತ್ರಿಸ್ಬೋದು, ವಿಚಿತ್ರವಾಗೂ ಚಿತ್ರಿಸ್ಬೋದು. ನೀವು ಚಿತ್ರವನ್ನ ವೈಭವದಲ್ಲಿ ಚಿತ್ರಿಸ್ತಾ ಇದ್ದೀರಾ ಶಾಂತಲಾ ಮೇಡಮ್. ಲಲಿತಾ ಮೇಡಮ್ ಅಂತೂ ರಾಮ ಮೇಡಮ್, ಅದನ್ನ ವಿಸ್ತರಣೆ ಬೇಡ, ವೈಭವ ಬೇಡ, ಅಜ್ಞಾನನ ತೊಲಗಿಸ್ಬೇಕು, ಜ್ಞಾನನ ಕೊಡ್ಬೇಕು, ಸಂಸಾರನ ಪ್ರೀತಿನ ಒಟ್ಟಿಗೆನ ಬೇರೆನ ದಂಪತಿಗಳ ಅಲ್ಲವಾ, ಯಾವ ವಿಚಾರ ಎಷ್ಟು ಚೆನ್ನಾಗಿ ಹೇಳಿದ್ರಿ ದಂಪತಿಗಳು. ನಿಮಗೆ ಕೈ ಮುಗಿತೀನಿ. ಈ ತರ ಇನ್ನೊಂದ್ 4 ಸೆಷನ್ಸ್ ನಡೆದ್ರೆ ಬದುಕಲ್ಲಿ ಮಕ್ಕಳು ಬಹಳ ಚೆನ್ನಾಗಿ ವಿಜೃಂಭಣೆಯಿಂದ ಬೆಳೀತಾರೆ ಅನ್ನೋದಕ್ಕೆ ಸಂತೋಷಭೂತವಾಗಿ ಇಬ್ರು ಕೂತಿದ್ದೀರಾ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್. ನೀವಂತೂ ಎಷ್ಟ್ ಚೆನ್ನಾಗ್ ಮಾತಾಡಿದ್ರಿ ಬ್ರದರ್. ಲೆಕ್ಚರರ್ಸೇ ಇಬ್ರುನು, ಅದ್ರಲ್ಲಿ ಏನ್ ಸಂಶಯ ಇಲ್ಲ. ಆದ್ರೆ ಆ ಸಂತೋಷನ ಬೇಕಾ ಬೇಡ್ವಾ? ನಾನು ಟೈಟ್ ಆಗಿ ಇಟ್ಟಿದೀನಿ ಹೆಂಡ್ತಿನ, ಮತ್ತು ಲೂಸ್ ಆಗು ಬಿಟ್ಟಿದೀನಿ ಹೆಂಡ್ತಿನ. ಅವಳನ್ನ ಗೌರವಿಸ್ತೀನಿ ಹೆಂಡ್ತಿನ, ಮತ್ತು ನಾನು ಧಿಕ್ಕರಿಸ್ತೀನಿ ಎಲ್ಲಾನು. ಕೆಲವನ್ನ ಚೆನ್ನಾಗ್ ಹೇಳಿದ್ರಿ ಬ್ರದರ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ನನಗೊಂದ್ ಡೌಟ್ ಇತ್ತು ಮೇಡಮ್, ಏನಂದ್ರೆ ಪೂಜೆ ಮಾಡ್ಬೇಕಾ ಬೇಡ್ವಾ, ಹಬ್ಬ ಮಾಡ್ಬೇಕಾ ಬೇಡ್ವಾ? ಇದು ತುಂಬಾ ಚೆನ್ನಾಗಿತ್ತು. ತುಂಬಾ ಡೌಟ್ ಇತ್ತು ನಂಗೆ, ಇವತ್ತು ಬಗೆಹರಿಸ್ಬಿಟ್ರಿ. ಸಂಸಾರ ಅಂದ್ರೆ ಸಂಸಾರನೇ, ಧ್ಯಾನ ಅಂದ್ರೆ ಧ್ಯಾನನೇ, ಧ್ಯಾನದಲ್ಲಿ ಸಂಸಾರ. ತುಂಬಾ ಚೆನ್ನಾಗಿ ಹೇಳ್ಕೊಟ್ರಿ. ಎಲ್ಲಾ 3 ಜನಕ್ಕೂ ನಾನ್ ತುಂಬಾ ಧನ್ಯವಾದಗಳು, ಕೃತಜ್ಞತೆಯಿಂದ ನಿಮಗ್ ನಮಸ್ಕಾರ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು. ಸೌಮ್ಯ ಅವರೇ ಮಾತಾಡಿ. ನಮಸ್ತೆ ಮ್ಯಾಮ್. ಫಸ್ಟ್ ಆಫ್ ಆಲ್ ಶಾಂತಲಾ ಮ್ಯಾಮ್ಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಯಾಕೆ ಅಂದ್ರೆ ವ್ಯಾಲೆಂಟೈನ್ಸ್ ಡೇ ಅನ್ನೋದು ಬರೀ ಲವರ್ಸ್ಗೆ ಅನ್ನೋದು ಅಷ್ಟೇ ಕಾನ್ಸೆಪ್ಟ್. ಈ ದಿನನ ನಾವೇನ್ ಸೆಲೆಬ್ರೇಟ್ ಮಾಡೋದಿಲ್ಲ. 365 ದಿನದಲ್ಲಿ ಒಂದು ದಿನ ಅನ್ಕೊಂಡು ಸುಮ್ನಾಗ್ತಿದ್ವಿ. ಬಟ್ ಇವತ್ತು ನೀವೇನ್ ಒಂದು ನಿಮ್ದು ಕ್ರಿಯೇಟಿವ್ ಥಿಂಕಿಂಗ್ ಅಲ್ಲಿ ನೀವು ಮಾಡಿರೋ ಒಂದು ಕ್ಲಾಸ್, 1 ವೀಕ್ ಇದು ತುಂಬಾ ಇಂಪ್ಯಾಕ್ಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಮ್ಯಾಮ್. ಯಾಕೆಂದ್ರೆ ಈಗ ನಾವು ಧ್ಯಾನಿಗಳಾಗಿದ್ರು ಸಂಸಾರದಲ್ಲಿ ನಿರ್ಮಾಣ ಅಂತ ನಮ್ಮ ಪತ್ರಿಜಿ ಗುರುಗಳು ಹೇಳ್ದಂಗೆ ವ್ಯಾಲೆಂಟೈನ್ಸ್ ಡೇ ಮೀನ್ಸ್ ಇದೊಂದು ಕಲ್ಪನೆ ಒಂದು ಡಿಫ್ರೆಂಟ್ ಆಗಿದೆ ಮ್ಯಾಮ್. ನಿಮ್ದು ಕ್ರಿಯೇಟಿವ್ ಥಿಂಕಿಂಗ್ ಯಾವ ಲೆವೆಲ್ಗಿದೆ ಅನ್ನೋದು ನೋಡ್ಕೊಳಕಾಯ್ತು. ಮೀನ್ಸ್ ನಿಮ್ ಜೊತೆಗಿದ್ರೆ ನಾವು ಇನ್ನ ಕ್ರಿಯೇಟಿವ್ ಆಗ್ತೀವಿ ಅನ್ನೋದು ಕೂಡ ನನಗೆ ಅರಿವಾಯ್ತು. ತುಂಬಾ ಚೆನ್ನಾಗಿದೆ ಮ್ಯಾಮ್, ಕಾನ್ಸೆಪ್ಟ್ ಚೆನ್ನಾಗಿದೆ, ಇಷ್ಟ ಆಯ್ತು, ಅದಕ್ಕೆ ಥ್ಯಾಂಕ್ ಯು. ಅದಾದ್ಮೇಲೆ ಲಲಿತಾ ಕಂದಲಗಲ್ ಮ್ಯಾಮ್ ನಮ್ ಪರಿಚಯ ಇದ್ದಾರೆ. 2 ವರ್ಷ ನಾನು ಫೈಮಾಗ್ ಬಂದಾಗಿ ಮೀನ್ಸ್ ಕ್ರಾಪ್ ಸರ್ಕಲ್ಸ್ ಎಲ್ಲ ತಗೊಂಡಿದ್ದೀನಿ, ಅವ್ರ ಬುಕ್ಸ್ಗಳು ತಗೊಂಡಿದ್ದೀನಿ. ಆಮೇಲೆ ನನಗೆ ಗೊತ್ತೇ ಇರ್ಲಿಲ್ಲ ನವ್ಯಶ್ರೀ ಅವರು ಲಲಿತಾ ಕಂದಗಲ್ ಮ್ಯಾಮ್ ಮಗಳೇ ಅಂತಾನೆ ಗೊತ್ತಿರ್ಲಿಲ್ಲ ನಂಗೆ. ಸ್ಪಿರಿಚುಯಾಲಿಟಿ ಫಸ್ಟ್ ಸ್ಟೆಪ್ ಪರಿಚಯ ಆಗಿದೆ ನವ್ಯಶ್ರೀ. ಅವ್ರ ಕಡೆಯಿಂದ ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡ್ಕೊಡ್ತಿದ್ರು. ಯಾವತ್ತೂ ನಾನು ಕಾಲ್ ಮಾಡೋದು ತಾಳ್ಮೆಯಿಂದ ನನ್ ಜೊತೆ ಅರ್ಧ ಗಂಟೆ ಆಗ್ಲಿ 3/4 ಗಂಟೆ ಆಗ್ಲಿ ನನ್ ಡೌಟ್ಸ್ಗಳಿಗೆಲ್ಲ ಕ್ಲಿಯರ್ ಮಾಡ್ತಾ ಇದ್ರು. ಆಮೇಲೆ ರಿಲೇಟರ್ ಗೊತ್ತಾಯ್ತು ಈ ಮ್ಯಾಮ್ ಮಗಳೇ ಅವರು ಅಂತ. ಫ್ಯಾಮಿಲಿ ತುಂಬಾನೇ ಇಷ್ಟ ಆಯ್ತು ಮ್ಯಾಮ್. ಎಲ್ಲ ಈಗ ನೆನ್ನೆ ಕೂಡ ಶಶಾಂಕ್ ಅವ್ರದ್ದು ವಿಡಿಯೋ ಕಳ್ಸಿದ್ರು ಮೇಡಮ್, ನೋಡ್ದೆ ನಾನು, ಪರ್ಸನಲಿ ಕಳ್ಸಿದ್ರು. ತುಂಬಾ ಚೆನ್ನಾಗಿ ಶೇರಿಂಗ್ ಮಾಡಿದ್ದಾರೆ. ಮೆಡಿಟೇಷನ್ ಮಾಡೋದ್ರಿಂದ ಏನೇನು ಲಾಭಗಳಿದೆ, ಮತ್ತೆ ಅವ್ರು CA ಕ್ಲಿಯರ್ ಮಾಡ್ಕೊಳ್ತಿರೋದು. ಯಾಕೆಂದ್ರೆ CA ಅಂದ್ರೆ ತಪ್ಪಂತ ಅದನ್ನ ನನ್ಗೂ ಕೇಳ್ಪಟ್ಟಿದ್ದೀನಿ. CA ತುಂಬಾ ಅದು ಅಷ್ಟು ಈಸಿ ಅಲ್ಲ ಓದೋದು, ನಾರ್ಮಲ್ ಡಿಗ್ರಿ ತರ ಅಲ್ಲ ಅಂತ. ಅದನ್ನ ಮಾಡ್ತಿದ್ದಾರೆ ಅಂತ ಅಂದ್ರೆ ಮೆಡಿಟೇಷನ್ ಯಾವ ತರ ಸಪೋರ್ಟ್ ಮಾಡ್ತಾ ಅನ್ನೋದು ತುಂಬಾ ಚೆನ್ನಾಗಿತ್ತು ಅವ್ರದ್ದು ಇದು ವಿಡಿಯೋ. ಇನ್ನ ಸರ್ನ ನಾನು ನೋಡಿದೀನಿ, ಬಟ್ ಅವರು ಅಷ್ಟು ಪರಿಚಯ ಇಲ್ಲ ನನಗೆ. ಬಟ್ ನಾನ್ ಅನ್ಕೊಂಡಿದ್ದು ಸರ್ ತುಂಬಾ ಸೈಲೆಂಟ್, ತುಂಬಾ ಸಾಫ್ಟ್ ಅಂತ. ಬಟ್ ಅವರಲ್ಲಿ ಇಷ್ಟೊಂದು ಶಕ್ತಿ ಇದೆ. ಮೀನ್ಸ್ ಒಂದು ಕಾಮಿಡಿ ಮಾಡೋದು ಇರ್ಬೋದು, ಇಷ್ಟ ಚೆನ್ನಾಗಿ ಹಾಡು ಹೇಳ್ತಾರೆ. ತುಂಬಾ ಖುಷಿ ಆಗುತ್ತೆ ಮ್ಯಾಮ್ ಅವ್ರ ಫ್ಯಾಮಿಲಿ ನೋಡಕ್ಕೆ. ಯಾಕೆಂದ್ರೆ ತಂದೆ ಏನೋ ತಾಯಿ ಅಂತೆ ನೂಲಿನಂತೆ ದಾರ, ಮೀನ್ಸ್ ತಾಯಿ ಅಂತೆ ಮಕ್ಳು ಅನ್ನಂಗೆ ಆ ತಂದೆ ತಾಯಿಗಿರೋಂತ ಒಂದು ಒಳ್ಳೆ ಗುಣಗಳು ಅದ್ ಮಕ್ಳಿಗೂ ಕ್ಯಾರಿ ಫಾರ್ವರ್ಡ್ ಆಗಿದೆ. ಫುಲ್ ಫ್ಯಾಮಿಲಿ ನೋಡಕ್ಕೆ ಖುಷಿ ಆಗುತ್ತೆ. ಮತ್ತೆ ಈ ವ್ಯಾಲೆಂಟೈನ್ಸ್ ವೀಕ್ ಬಗ್ಗೆ ಮಾತಾಡಿದ್ದು ಎಲ್ಲೋ ಒಂದ್ ಕಡೆ ನಮ್ ಫ್ಯಾಮಿಲಿಗಳಿಗೆ ಮೀನ್ಸ್ ಗಂಡ ಹೆಂಡತಿ ಬಾಂಧವ್ಯ ಹೇಗಿರ್ಬೇಕು, ಫ್ರೀಡಮ್ ಕೊಡೋದಿರ್ಬೋದು, ಇದ್ರ ಬಗ್ಗೆ ಎಲ್ಲ ತುಂಬಾ ಚೆನ್ನಾಗಿ ಮಾತಾಡಿದ್ರು, ಶೇರ್ ಮಾಡಿದ್ರು ಮೇಡಮ್. ಹೌದು, ಎಲ್ಲೋ ಒಂದ್ಸರಿ ನಾವು ಕೂಡ ಕೊಡ್ತಿರಲ್ಲ ಹಸ್ಬೆಂಡ್ಗೆ. ಮೀನ್ಸ್ ಈಗ ಅವ್ರ ನನ್ನ ಹಸ್ಬೆಂಡ್ಗೆ ಸ್ಯಾಟರ್ಡೆ ಸಂಡೇ ವೀಕೆಂಡ್ ಇರುತ್ತಲ್ವಾ, ರಜಾ ಇರುತ್ತೆ.
ನಮ್ಮ ಎಕ್ಸ್ಪೆಕ್ಟೇಷನ್ ಏನು ಬರೀ ನಮ್ಗಷ್ಟೇ ಸೀಮಿತ ಆಗಿರ್ಬೇಕು. ಹೊರಗಡೆ ಕರ್ಕೊಂಡು ಹೋಗೋದಿರ್ಬೋದು, ಒಂದ್ ಶಾಪಿಂಗ್ ಹೋಗೋದಿರ್ಬೋದು, ಮೂವಿಗೆ ಹೋಗೋದಿರ್ಬೋದು, ನಮ್ಗಷ್ಟೇ ಅವರು ನಮ್ಗೆ ರಿಸರ್ವ್ಡ್ ಆಗಿ ಮಡಗ್ಬಿಡ್ಬೇಕು ಅಂತ. ಬಟ್ ಇವ್ರು ಹೇಳದ್ಮೇಲೆ ಗೊತ್ತಾಯ್ತು, ಓಕೆ ಫ್ರೀಡಮ್ ಗೆ ಅವ್ರಿಗೂ ಒಂದು ಸ್ವತಂತ್ರ ಇರ್ತಿಲ್ಲ, ಅವ್ರದೇ ಒಂದು ಪರ್ಸನಲ್ ಇದಕ್ಕೆ ನಾವು ಇಟ್ಕೊಡ್ಬೇಕು. ಮೀನ್ಸ್ ಅವ್ರ ಹಸ್ಬೆಂಡ್ ಆಗಿದ್ ಮಾತ್ರಕ್ಕೆ ನಾವು ಅವ್ರನ್ನ ಬಂಧನ ಮಾಡಬಾರ್ದು, ಮೀನ್ಸ್ ಅವ್ರಿಗೂ ಫ್ರೀಡಮ್ ಕೊಡ್ಬೇಕು ಅನ್ನೋದು. ಎಷ್ಟೋ ವರ್ಷದಲ್ಲಿ ನನಗೂ ಹಸ್ಬೆಂಡ್ ಕೊಟ್ಟಿದ್ದಾರೆ ಫ್ರೀಡಮ್ ಅನ್ನೋದು. ನಾವು ಕೆಲವೊಂದ್ ಕಡೆ ಕೊಡಕ್ ಆಗ್ತಿರ್ಲಿಲ್ಲ. ಇದು ದಿನ ಏನ್ ಕ್ಲಾಸಸ್ ನೆನ್ನೆದು ನೋಡ್ದೆ, ಎಲ್ಲ ಮೀನ್ಸ್ ಡೈಲಿ ಏನ್ ಒಬ್ಬೊಬ್ರನ್ನೇ ಕರೆಸ್ತಾ ಇದೀರಾ, ಒಬ್ಬೊಬ್ರ ಕಡೆಯಿಂದನೂ ಒಂದೊಂದನ್ನ ತಗೊಳಕ್ಕಾಯ್ತು ಮ್ಯಾಮ್. ತುಂಬಾ ಚೆನ್ನಾಗಿದೆ. ಇನ್ ಲಲಿತಾ ಮ್ಯಾಮ್ ಬಗ್ಗೆ ಹೇಳ್ಬೇಕು ಅಂತ ಅಂದ್ರೆ ಅವ್ರ ಡೆಡಿಕೇಶನ್ ನನ್ಗೆ ತುಂಬಾ ಇಷ್ಟ ಆಗುತ್ತೆ. ನೀವುಗಳು ಮಾಡೋ ಕೆಲ್ಸ ನಮ್ ಕಣ್ಣು ಕಾಣ್ದಲೇ ಇರ್ಬೋದು, ಆದ್ರೆ ಅದು ಇಂಪ್ಯಾಕ್ಟ್ ಚೆನ್ನಾಗಿ ನಮ್ಗೆ ಗೊತ್ತಾಗ್ತಿದೆ. ಶಾಂತಲಾ ಮೇಡಮ್ ಇರ್ಬೋದು, ಲಲಿತಾ ಕಂದಗಲ್ಲ ಮೇಡಮ್ ಇರ್ಬೋದು, ನಾನು ನೋಡ್ತಿರ್ತೀನಿ. ಅವ್ರ ನಂಬರ್ ಕೂಡ ನನ್ನ ಮೊಬೈಲ್ ಅಲ್ಲಿ ಇದೆ. ಅವ್ರ ಸ್ಟೇಟಸ್ಗೆಲ್ಲ ಹಾಕ್ತಿರ್ತಾರೆ. ಮೀನ್ಸ್ ಎಲ್ಲಾದ್ರೂ ಹೋಗಿದ್ದು, ರ್ಯಾಲಿಗೆ ಹೋಗಿದಿರ್ಬೋದು, ಮತ್ತೆ ಕಾಲೇಜಲ್ಲಿ ಏನಾದ್ರು ಫಂಕ್ಷನ್ಸ್ ನಡೆದಿರೋ ಫೋಟೋಸ್ ಇರ್ಬೋದು. ಈ ಮೇಡಮ್ ನೀನ್ ಎಷ್ಟು ಕೈ ಎಷ್ಟು ಕಾಲ್ ಕೊಟ್ಟಿದ್ದಾನೆ ದೇವ್ರು. ನಿಜವಲ್ಲ ನನ್ ಮನ್ಸಲ್ಲಿ ಅನ್ಕೊಳ್ಳೋದು ಮೇಡಮ್, ನಾವು ನೆಪಗಳು ಕೊಡ್ತಾ ಇದೀವಿ. ನಾವು ಹೌಸ್ ವೈಫ್ ಪ್ಯೂರ್ಲಿ, ಎಲ್ಲೂ ಏನು ಜಾಬ್ ಮಾಡ್ತಿಲ್ಲ, ಬರೀ ಮನೆ ಕೆಲ್ಸ ಬಿಟ್ರೆ ಸ್ವಲ್ಪ ಹೊತ್ತು ಧ್ಯಾನ ಇಷ್ಟ್ ಮಾಡ್ಕೊಂಡು ನಮ್ಗೆ ಸುಸ್ತು ಅಂತ ಹೇಳ್ತೀವಿ. ಇನ್ನು ಈ ಮೇಡಮ್ ಮನೆ ಕೆಲ್ಸ ಮಾಡ್ಕೊಂಡು ಲೆಕ್ಚರರ್ ಆಗಿ ವರ್ಕ್ ಮಾಡ್ಕೊಂಡು ರ್ಯಾಲಿಗಳು ಮಾಡ್ಕೊಂಡು ಹೆಂಗ್ ಮಾಡ್ತಿದಾರೆ ಇವ್ರು ಅನ್ನೋದು ಒಂದ್ ಕಡೆ ಒಂದ್ ಕ್ವಶನ್ ಆದ್ರೆ, ಇನ್ನೊಂದ್ ಕಡೆ ಅವರು ಮೀನ್ಸ್ ಏನೇ ಆಗ್ಲಿ ಮಾಡ್ಲೇಬೇಕು ಅನ್ನೋದು ಆ ಕಿಚ್ಚಿದೆಯಲ್ಲ ಮೇಡಮ್, ನಂಗೆ ತುಂಬಾನೇ ಇಷ್ಟ ಆಯ್ತು. ಮತ್ತೆ ಅವ್ರು ಮಾತಾಡೋ ಶೈಲಿ ನಂಗೆ ತುಂಬಾ ಇಷ್ಟ ಮ್ಯಾಮ್. ಹೆಂಗೆ ಅಂದ್ರೆ ನಾನು ಒಂದಿನ ಹೋಗಿ ಅವ್ರ ಲೆಕ್ಚರ್ನ ಕೇಳ್ಬೇಕು ನನ್ ಸ್ಟೂಡೆಂಟ್ ಆಗಿ ಅನ್ನೋ ತರ ಆಸೆ ಆಗುತ್ತೆ. ಅವ್ರ ಸ್ಟೇಟಸ್ ನೋಡಿದಾಗೆಲ್ಲ ಫೋಟೋಸ್ ಹಾಕ್ತಿರ್ತಾರೆ, ಮಕ್ಳುಗಳಿಗೆ ಏನಾದ್ರು ಗೈಡ್ ಮಾಡೋದು, ಮೆಡಿಟೇಷನ್ ಮಾಡ್ತಾರೆ, ಫೋಟೋಸ್ ನೋಡಿದಾಗ ಎಲ್ಲೋ ಒಂದ್ ಕಡೆ ನನ್ ಕಾಲೇಜ್ ಡೇಸ್ಗೆ ಹೋಗ್ಬಿಡ್ತೀನಿ, ನೆನಪಾಗುತ್ತೆ. ಈ ಮೇಡಮ್ ನಂಗೆ ಲೆಕ್ಚರ್ ಆಗಿದ್ರೆ ಚೆನ್ನಾಗಿರ್ತಿತ್ತಲ್ವಾ ಅನ್ನೋ ತರ. ಅಂದ್ರೆ ಅಷ್ಟು ಚೆನ್ನಾಗಿದೆ ಅವ್ರ ಮಾತುಗಾರಿಕೆ, ಕನ್ನಡ ಮಾತುಗಾರಿಕೆ. ಒಟ್ಟಾರೆಯಾಗಿ ಹೇಳ್ಬೇಕು ಅಂದ್ರೆ ತುಂಬಾ ಚೆನ್ನಾಗಿ ನಡೀತಿದೆ ಇದು ವ್ಯಾಲೆಂಟೈನ್ಸ್ ವೀಕ್. ಓಕೆ, ಇದನ್ನ ನಮ್ ಆಧ್ಯಾತ್ಮಿಕದಲ್ಲಿ ಯಾವ ತರ ನಾವು ಬಳಸ್ಕೋಬಹುದು ವ್ಯಾಲೆಂಟೈನ್ಸ್ ಡೇ ಅನ್ನೋದು, ಮೀನ್ಸ್ ಹಿಂಗೂ ಯೋಚನೆ ಮಾಡ್ಬೋದು. ವ್ಯಾಲೆಂಟೈನ್ಸ್ ಡೇ ನ ಹಿಂಗೂ ಸೆಲೆಬ್ರೇಟ್ ಮಾಡ್ಕೋಬಹುದು ಅಂತ ನೀವು ತೋರ್ಸ್ಕೊಟ್ಟಿದ್ಕೆ ಥ್ಯಾಂಕ್ ಯು ಮ್ಯಾಮ್. ಎಲ್ರಿಗೂ ಥ್ಯಾಂಕ್ ಯು. ಥ್ಯಾಂಕ್ಸ್ ಮೇಡಮ್, ರಿಯಲಿ ಸಾರ್ಥಕ ಆಯ್ತು ನಾವಿಲ್ಲಿ ಕುಂತಿರೋದಕ್ಕೆ. ನೀವೇ ಒಬ್ಬ ಉಪನ್ಯಾಸಕಿ ಆಗಿ ರೆಡಿ ಆಗ್ರಿ ಅಂತ ನಾನ್ ಅಂತೀನಿ. ನೀವು ಇಷ್ಟು ಚೆನ್ನಾಗಿ ಹೇಳಿದ್ಮೇಲೆ ಇನ್ನೊಬ್ರು ಉಪನ್ಯಾಸಕರು ಮುಂದೆ ಯಾಕ್ರಿ ಕೊಡ್ಬೇಕು? ಆಲ್ರೆಡಿ ಯು ಆರ್ ಲೆಕ್ಚರರ್. ಥ್ಯಾಂಕ್ ಯು ಮೇಡಮ್. ಮ್ಯೂಟ್ ಆಗಿದೆ ಶಾಂತಲಾ ಮೇಡಮ್, ನಿಮ್ದು ಮ್ಯೂಟ್ ಆಗಿದೆ. ಎಸ್, ಸ್ಟೇಟಸ್ ಅಲ್ಲಿ ನೀವು ಹಾಕ್ತಾ ಇರ್ತೀರಲ್ಲ ಮೇಡಮ್, ಅದ್ರಲ್ಲಿ ಒಂದು ಕ್ವಶನ್ ನನ್ನ ಹತ್ರ ಯಾವಾಗ್ಲೂ ಕಾಡ್ತಾ ಇರುತ್ತೆ. ಆ ದೇವಸ್ಥಾನಗಳಿಗೆ ಹೋದಾಗ ಕೋತಿಗಳ ಜೊತೆ ಮಂಗಗಳ ಜೊತೆ ಹೇಗೆ ಅಷ್ಟು ಧೈರ್ಯವಾಗಿ ಕೂತಿರೋಕ್ ಸಾಧ್ಯ? ಅದೊಂದು ನನ್ ಕೇಳ್ಬೇಕು ಅಂತ. ಎಷ್ಟು ಪ್ರೀತಿಯಿಂದ ಎಷ್ಟು ಅಷ್ಟೊಂದ್ ಕೋತಿಗಳು ನಿಮ್ ಸುತ್ತ ಇರುತ್ತೆ, ಒಂದ್ ಇಷ್ಟಾರು ನಿಮ್ಗೆ ಅಳಕಿಲ್ಲ, ಮುಖದಲ್ಲಿ ಹಾಯಾಗಿರ್ತೀರಿ, ಎಷ್ಟು ಚೆನ್ನಾಗಿ ನಗ್ತಾ ನಗ್ತಾ ಅದ್ರ ಜೊತೆ ಕನ್ವರ್ಸೇಷನ್ ಮಾಡ್ಕೊಂಡು. ಸೊ ಅದ್ರ ಬಗ್ಗೆ ಒಂದ್ಸಲಿ ಕೇಳ್ಬೇಕು ನಿಮ್ ಹತ್ರ ಅಂತ. ಸೋ ಸಿಂಪಲ್ ಮೇಡಮ್, ಇಲ್ಲಿ ಪ್ರೇಮ ತತ್ವ ಇದ್ರೆ ಅಲ್ಲಿ ಕೂಡ ಪ್ರೇಮ ಯಾವಾಗ್ಲೂ ರಿಫ್ಲೆಕ್ಷನ್ ಮೇಡಮ್. ಎದುರಿಗಿರೋದೆಲ್ಲ ನನ್ ಕನ್ನಡಿಯಲ್ಲಿ ನಾನು ಹೆಂಗ್ ಕಾಣ್ತೀನಿ, ನಾನು ಹೆಂಗಿದ್ದೀನೋ ಹಂಗೆ ಕನ್ನಡಿಯಲ್ಲಿ ಇರ್ತೀನಿ. ಕೋತಿಗಳಲ್ಲಿ ಏನು ಅವೆಲ್ಲವೂ ಪ್ರೇಮ ತತ್ವದಲ್ಲೇ ಇರ್ತಾವೆ. ಎಲ್ಲ ಕೋತಿಗಳು. ಈಗ ಮೊನ್ನೆ ಅಷ್ಟೇ ನಾನು ಸುಮ್ನೆ ಒಂದು ನಮ್ಮ ತಂಗಿ ಅತ್ತೆ ತೀರ್ಕೊಂಡಿದ್ರು, ಆ ದಿನಕ್ಕಂತ ಹೋಗಿದ್ದೆ. ನಾನು 1 kg ಶೇಂಗಾ, 1/4 kg ಪುಟಾಣಿ ತಗೊಂಡ್ ಹೋಗಿದ್ದೆ. ಅವಕ್ಕಿಷ್ಟ. ಸುಮ್ನೆ ಹಿಡ್ಕೊಂಡೆ ಬಂದ್ವು, ಕೈಯಲ್ಲೇ ತಿಂತಾವ ಅಷ್ಟೇ. ಅದ್ರಲ್ಲಿ ನಮ್ಮಲ್ಲಿ ಭಯ ಇದ್ರೆ ಅವುಗಳಲ್ಲಿ ಕೂಡ ಫಿಯರ್ ಬರ್ತದೆ. ನನ್ನಲ್ಲಿ ಪ್ರೇಮ ತತ್ವ ಇದ್ರೆ ಅವುಗಳಲ್ಲಿ ಕೂಡ ಪ್ರೇಮ ತತ್ವನೇ. ಅವು ಏನು ಮಾಡಲ್ಲ, ಎಲ್ರಿಗೂ ಅದೇ ಆಶ್ಚರ್ಯ ಅನಿಸ್ತದೆ. ಅದೇನು ಅಲ್ಲಿ ಆಶ್ಚರ್ಯವಾದದ್ದು ಏನು ಇಲ್ಲ. 1-2 ಮೇಂಟೈನ್ ಮಾಡ್ಬೋದು. ನೀವು ಅಷ್ಟು ಗುಂಪಿನ ಮಧ್ಯದಲ್ಲಿ ಕುತ್ಕೊಂಡಿರ್ತೀರಲ್ಲ, ಅದು ನಿಜವಾಗ್ಲೂ ಅಷ್ಟೇ 50-100 ಇರ್ತಾರೆ ಅಲ್ಲೆಲ್ಲ. ಇದು ಮೊದ್ಲೇ ಇದು ನಮ್ದು ಕಿಷ್ಕಿಂದ ಪ್ರದೇಶ. ಹೌದು, ಆಂಜನೇಯ ಹುಟ್ಟಿದ್ದು, ವಾನರ, ವಾಲಿ, ಸುಗ್ರೀವ ಆಳಿದ್ದು, ಎಲ್ಲಿ ಹೋಗಿ ಅವೇ ಇರ್ತವೆ. ಎಲ್ಲಿ ಈ ಸುತ್ತ ನಾನು ಯಾವ ಪ್ರದೇಶಕ್ಕೆ ಹೋದ್ರು ಕೋತಿಗಳು ಸಿಗ್ತವೆ. ಅದಕ್ಕೆ ನನ್ ಬ್ಯಾಗ್ನಾಗ ಅವು ಇದ್ದೇ ಇರ್ತವೆ. ಅದು ನನಗೆ ಖುಷಿ. ನನಗೆ ಅವುಗಳ ಜೊತೆ ನಾವು ಅದು ನಾನು ಹೇಳಲ್ಲ, ಅದನ್ನ ಅನುಭವಿಸ್ಬೇಕಷ್ಟೇ. ಒಬ್ರು ಎಂಜಾಯ್ ಮಾಡ್ತಾ ಇರ್ತೀರಾ. ಎಸ್ ಮೇಡಮ್, ಎಸ್. ಶೈಲಾ ಮೇಡಮ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ ಹೇಳಿ. ಕಣಗಲ್ ಮೇಡಮ್ ನಮಸ್ತೆ. ನಮ್ ಸರ್ ನಾನು ನೋಡಿದ್ದಿಲ್ಲ, ಇವತ್ತು ನೋಡಿ ಬಹಳ ಸಂತೋಷ ಆಯ್ತು. ಅವ್ರ ಹಾಡಂತೂ ಸೂಪರ್ ಆಯ್ತು. ಬಹಳ ಅದ್ಭುತವಾದ ಇಬ್ರು ಸತಿಪತಿಗ ಆದ ಭಕ್ತಿ ತಂಗೆ ಒಪ್ಪೋದೆ ಅಷ್ಟ ಅನ್ವಯಿಸ್ತೀರಿ ನೀವು. ನನಗೆ ಬಹಳ ಖುಷಿ ಆಯ್ತು. ವ್ಯಾಲೆಂಟೈನ್ಸ್ ಡೇ ಮಾಡೋದು ಎಲ್ಲವನ್ನೂ ಪ್ರೀತಿಸ್ಬೇಕು ಅಂತ ಹೇಳಿದ್ರಲ್ಲ, ಅದು ಕರೆಕ್ಟ್. ಎಲ್ಲ ಪ್ರಾಣಿಗಳನ್ನು ಹಿರಿಯರನ್ನು ಎಲ್ಲರನ್ನೂ ಪ್ರೀತಿಸ್ಬೇಕು, ನಾವು ಗೌರವಿಸ್ಬೇಕು. ಹಾಗೆ ನಾವು ಅದನ್ನ ಅಳವಡಿಸ್ಕೊಂಡು ಮುಂದೆ ನಡಿಬೇಕು. ಬರೀ ಬಾಯಲ್ಲಿ ಹೇಳೋದಲ್ಲ,
ಅದನ್ನ ಕ್ರಿಯೆ ಒಳ್ಳೆ ತರಬೇಕು ಅನ್ನೋದು ಬಹಳ ಚೆನ್ನಾಗಾಯ್ತು. ಆಮೇಲೆ ಇದು ನಾನು ಕಾಲೇಜ್ ಹೋಗ್ತಿದ್ದೆ, ಮದುವೆ ಆಗ್ಬಿಡ್ತು. ಮದುವೆ ಆಗಿ ನನಗೆ ನಾನು ನೌಕರಿ ಮಾಡ್ಬೇಕು, ಕಾಲೇಜ್ ಹೋಗ್ಬೇಕು, ಡಿಗ್ರಿ ಮಾಡ್ಬೇಕು ಅಂದ್ರೆ ನಮ್ಮನೆಯವ್ರು ಕೇಳಿದ್ರೆ ಬೇಡ ಅಂದ್ರು. ನಾನು ಅವ್ರದ ಒಂದ್ ಮಾತು ಕೇಳಿ ಅದನ್ನ ಬಿಟ್ಬಿಟ್ಟೆ. ನನಗೆ ಈಗ ನಾನು ಸಾಹಿತಿಯಾಗಿ ನಾನು ಕಾರ್ಯ ಮಾಡ್ತಾ ಇದ್ದೀನಿ. ನನಗೆ ಡಿಗ್ರಿ ಆಗಿಲ್ಲ ಅನ್ನೋದು ನೋವು ಆಗ್ತೈತಿ. ನಮ್ಮ ಕೋಟೇಶ್ವರ್ ಸರ್ ನೀವು ಈ PhD ಲೆವೆಲ್ ಅದಿ ಅಂತ ಹೇಳ್ಯಾರ. ಅದೇ ಒಂದು ಸಮಾಧಾನದಿಂದ ನಾನು ಅದನ್ನ ತಿಳ್ಕೊಂಡು ಮುಂದೆ ನಡ್ತಾ ಇದ್ದೇನೆ. ಈಗಾದ್ರೂ ನಾ ಕಟ್ಬೇಕು ಅನ್ನೋ ಭಾವನೆ ಇದೆ. ಇದು ಬಹಳ ಕೆಲಸ, ಬಹಳ ಇದು ಇರೋದಕ್ಕೆ ಒತ್ತಡ ಬಹಳ ಆಗ್ತೈತಿ ಮೇಡಮ್. ಆದ್ರೆ ನೀವು ಅದನ್ನ ನೀವು ಮದುವೆಗಿಂತ ಮಾಡಿರಿ ಎಲ್ಲ, ನೀವು ಡಿಗ್ರಿ ಎಲ್ಲಾ ಸಹಕಾರ ಸರ್ ಕೊಟ್ಟಾರ, ಎಲ್ಲಾ ಇದನ್ನ ಮಾಡಿದ್ರಲ್ಲ ಬಹಳ ನನಗೆ ನಾನು ಮಾಡ್ಬೇಕಿತ್ತು, ಅವಾಗ ಮುಂದುವರಬೇಕಿತ್ತು. ಈಗ್ಲೂ ಮಾಡ್ಬೋದು 80ರ ವಯಸ್ಸಿನತ ಹಂಪಿಯಾಗಿ ಬಂದು PhD ಮಾಡ್ತಾ ಇದ್ದಾರೆ. ಹೌದೌದ್ರಿ, ನಮ್ಮ ಶಿಕ್ಷಣಕ್ಕೆ ವಯಸ್ಸಿನ ಮಿತಿ ಇಲ್ಲ, ಮನಸ್ಸಿದ್ರೆ. ಹೌದ್ರಿ, ಮಿತಿ ಇಲ್ಲ. ಆದ್ರೆ ಅದು ಆಗ್ತಾ ಇಲ್ಲ. ಈಗ ಹೋಗಿ ಬಂದೆ, ಅದು ಒಂದ್ ಸರ್ಟಿಫಿಕೇಟ್ SLCದ ಸರ್ಟಿಫಿಕೇಟ್ ಬೇಕಂತಾರೆ, ಅದಕ್ಕ ಅದ್ರದ್ದು ನನಗೆ ಸಿಗ್ತಾ ಇಲ್ಲ. ಹಿಂಗಾಗಿ ಅಲ್ಲಿ ಕಾಲೇಜ್ ಹೈಸ್ಕೂಲಿಗೆ ಹೋಗಿ ಬಂದೆ, ಪ್ರಯತ್ನ ಮಾಡೇನಿ, ಅದು ಆಗಿಲ್ಲ. ಆದ್ರ ಸರ್ ತಲೆಯಾಗ ಇಟ್ಕೊಂಡು ನಾನೇ PhD ಆಗೇನಿ ಅಂತ ತಿಳ್ಕೊಂಡು ಮನಸ್ಸಿನಾಗ ಇಟ್ಕೊಂಡೇನಿ. ಬೇರೆ ನನ್ನಲ್ಲೇ ನಾನು ಕಂಡೇನಿ, ತಿಳ್ಕೊಂಡೇನ್ರಿ. ಸರ್ ಒಂದ್ ಹಾಡು ನನಗ್ ಬೇಕು, ಅದನ್ನ ಒಂದ್ ಸ್ವಲ್ಪ ನನಗೆ ವಾಟ್ಸ್ಆಪ್ಗೆ ಹಾಕಿ ಸರ್ ಹಾಡು ಚೆನ್ನಾಗಿದೆ. ತುಂಬಾ ಚೆನ್ನಾಗಿದೆ ಲಿರಿಕ್ಸ್ ಅಂತ ಬಹಳ ಹಾಡ್ತಾರ ಅವರು, ಅದು ಒಂದ್ ಹಾಕ್ತಿವಿ ಹೇಳ್ರಿ. ನಿಮ್ಮ ಜಗ್ಗಿ ಹಾಡ್ತಾರ ಅವರು. ಎಸ್ ಮೇಡಮ್, ಸೂಪರ್. ಶ್ರೀನಿವಾಸ್ ಸರ್ ಮಾತಾಡಿ. ನಮಸ್ಕಾರ ಶಾಂತಲಾ ಮೇಡಮ್. ನಮಸ್ತೆ. ನಾವು ಕೂಡ ದಂಪತಿಗಳಿಗೆ ನಮಸ್ಕಾರ. ನಮಸ್ತೆ ಸರ್. ನಾನು ಒಂದು ಮಾತಾಡಕ್ ಇಷ್ಟಪಡ್ತೀನಿ. ನಾನು ಡಾಕ್ಟರ್ ಅರಳುಮಲಿಗೆ ಪಾರ್ಸಾರ್ಥಿ, ಡಾಕ್ಟರ್ ಗುರುರಾಜ್ ಕರ್ಜರ್ಗಿ ಅವರ ಒಂದು ಸಂಪರ್ಕದಲ್ಲಿ ತುಂಬಾ ಇದೀನಿ. ಇದ್ದಾಗ ಅವರು ಒಂದು ಮಾತು ಹೇಳ್ತಿದ್ರು, ಒಂದು ಲೆಕ್ಚರರ್ ಆಗ್ಲಿ, ಒಂದು ಟೀಚರ್ ಆಗ್ಲಿ ಕ್ಲಾಸಲ್ಲಿ ಪಾಠ ಮಾಡಿದ ಮೇಲೆ ಹಿಂದೆ ತಿರುಗಿ ನೋಡಿದಾಗ ಆ ಸ್ಟೂಡೆಂಟಿನಲ್ಲಿ ಒಂದು ನಗು, ಮಂದಹಾಸ, ಅವರ ಒಂದು ಉತ್ಸಾಹ, ಅವರ ಒಂದು ಪ್ರೀತಿ, ಅದನ್ನ ನಾವು ನೋಡ್ಬಿಟ್ರೆ ನಾನು ಏನ್ ಟೀಚರು, ಯಾವ ತರ ಒಂದು ಟೀಚರ್ ಅಂತಕ್ಕಂಥ ಒಂದು ಸೆಲ್ಫ್ ಇಂಟ್ರಾಸ್ಪೆಕ್ಟ್ ಆಗತ್ತೆ ಅನ್ನೋ ಒಂದು ಮಾತು ನನ್ನಲ್ಲಿ ಪ್ರತಿನಿತ್ಯ ಪ್ರತಿ ಕ್ಷಣದಲ್ಲಿ ಜಾಗೃತವಾಗಿರುತ್ತೆ. ನಿಮ್ಮಿಬ್ರು ಮಾತಾಡಿರ್ತಕ್ಕಂಥದ್ದು ನಿಜವಾಗೂ ಹೇಳ್ಬೇಕಂತಂದ್ರೆ, ಒಂದು ಸ್ಟೂಡೆಂಟ್ಗೆ ಯಾವ ಒಂದು ವಿದ್ಯಾಭ್ಯಾಸದಲ್ಲಿ ಏನು ಸಂಶೋಧನೆ ಮಾಡು, ಅದರಲ್ಲಿ ನೀನು ಮುಂದೆ ಬಾ ಅಂತ ಇರ್ತಕ್ಕಂಥದ್ದನ್ನ ಬಿಟ್ಟು ಆ ವಿದ್ಯಾರ್ಥಿಗಳು ಯಾವ್ದಾವ್ದನ್ನು ಏನೇನೋ ಸಂಶೋಧನೆಗಳು ಮಾಡಿಕೊಂಡು ಇಡೀ ಒಂದು ಜಗತ್ತಲ್ಲಿ ವಿದ್ಯಾರ್ಥಿಗಳು ಈ ವ್ಯಾಲೆನ್ಸ್ ಡೇನ ತಪ್ಪಾಗಿ ತಿಳ್ಕೊಂಡು ಏನೇನೋ ಒಂದು ಮನೆಯಲ್ಲಿ ಅನೇಕ ತರದ ಸಮಸ್ಯೆಗಳನ್ನು ತರ್ತಾ ಇದ್ದಾರೆ. ಇದಕ್ಕೆ ನಿಮ್ಮಂತ ಶಕ್ತಿಗಳು, ನಿಮ್ಮಂತ ಟೀಚರ್ಸ್ಗಳು, ನಿಮ್ಮಂತ ಅವರು ಅನೇಕ ಈ ತರದ್ದು ವಿಚಾರಗಳು ಪ್ರತಿಯೊಬ್ಬರಿಗೂ ಬೇಕು. ಮತ್ತೆ ಟೀಚರ್ಸ್ಗಳು ಪಾಠ ಮಾಡ್ತಾ ಇದ್ದಾಗ ವಿದ್ಯಾರ್ಥಿಗಳು ಬರೀ ಟೀಚರ್ ಒಂದು ಸಬ್ಜೆಕ್ಟ್ ಹೇಳ್ಕೊಡ್ತಾ ಇದ್ದಾರೆ ಅಂತ ಅಲ್ಲ, ಆ ಸಬ್ಜೆಕ್ಟ್ ಅಲ್ಲಿ ಏನೇನಿದೆ ಒಂದು ಟೀಚರ್ ಅಲ್ಲಿ, ಒಂದು ಹಾಡು ಇರ್ಬೋದು, ಮೇಡಮ್ ಪರಿಚಯ ಮಾಡ್ಕೊಡ್ಬೇಕಾದ್ರೆ ಅಥವಾ ನೀವು ದಂಪತಿಗಳನ್ನ ಒಬ್ರೊಬ್ರು ಪರಿಚಯ ಮಾಡ್ಕೊಡ್ಬೇಕಾದ್ರೆ ಒಬ್ಬೊಬ್ಬರಲ್ಲಿ ಏನೇನು ಅಡಗಿದೆ ನಿಜವಾಗೂ ಕೇಳಿ ಭಾರಿ ಸಂತೋಷ ಆಯ್ತು. ಒಂದು ಬರೀ ಹಾಡಿದ್ಯಾ ಇಲ್ಲ, ಸಾಹಿತ್ಯ ಇದೆಯಾ ಇಲ್ಲ, ಏನು ಒಂದೊಂದು ಆ ಒಂದು ಚಾಲೆಂಜಿಂಗ್ ತಗೊಂಡ್ರೆ, ಒಂದು ಅಭ್ಯಾಸ ಅಂತ ತಗೊಂಡ್ರೆ, ಒಂದು ಧ್ಯಾನ ಅಂತ ತಗೊಂಡ್ರೆ, ಒಂದು ಮೂಮೆಂಟ್ಸ್ ಅಂತ ತಗೊಂಡ್ರೆ, ಒಂದು ಕಮ್ಯುನಿಕೇಶನ್ ಸ್ಕಿಲ್ ಅಂತ ತಗೊಂಡ್ರೆ, ಒಂದೊಂದು ಎಂಥೂಸಿಯಾಸಮ್ ಅಂತ ತಗೊಂಡ್ರೆ, ಒಬ್ಬೊಬ್ರು ಮಾಸ್ಟರ್ಗಳು ಮಾತಾಡಿರೋದ್ರಲ್ಲಿ ಏನೇನೋ ನಿಮ್ಗೆ ಹೊಗಳ್ತಾ ಬಂದ್ರು. ಅದೆಲ್ಲಾನು ಒಂದು ಟೀಚರ್ ಅಲ್ಲಿ ಇದೆಯಲ್ಲ, ಇದು ಇಡೀ ವಿಶ್ವಕ್ಕೆ, ಜಗತ್ತಿಗೆ ಟೀಚರ್ಗಳು ಕೇಳ್ಬೇಕಾಗಿರ್ತಕ್ಕಂಥದ್ದು. ಒಂದು ಇವತ್ತಿನ ವರ್ಲ್ಡ್ ಕಾಂಪಿಟೇಷನ್ಸ್ ಅಲ್ಲಿ ಸ್ಟೂಡೆಂಟ್ಗಳು ಏನೋ ಟೀಚರ್ ಹೇಳ್ತಾ ಇದಾರೆ ಅಂತ ಕೂತ್ಕೊಂಡ್ರೆ, ಆ ಹೇಳ್ತಕ್ಕಂಥ ಟೀಚರ್ ಅಲ್ಲಿ ಈ ತರ ಅನೇಕ ಕ್ರಿಯೇಟಿವಿಟಿ ಇರ್ಬೇಕು. ಕಡೆಗೆ ನಾವೆಲ್ಲ ಕ್ವಶನ್ ಕೇಳಿ ಅಂತ ಅಂದ್ಬಿಟ್ಟು ಶಾಂತಲಾ ಮೇಡಮ್ ಅವರು ಒಂದ್ ಕೇಳಿದ್ರು ಕೂತಿದ್ದು, ಅದಕ್ಕೂ ಎಷ್ಟು ಚೆನ್ನಾಗಿ ಉತ್ತರ ಕೊಟ್ರಿ. ಏನ್ ನೀವು ನಿಜವಾಗೂ ಒಂದ್ ಹೇಳಿದ್ದು, ಸರ್ ತಮಾಷೆ ಮಾಡ್ತಾರೆ ಅಂತ, ಬಟ್ ನೀವೇನೇನ್ ಹೇಳಿದ್ರು ಮೇಡಮ್, ಸರ್ ಅದನ್ನೆಲ್ಲ ಅವರ ಸ್ಪೀಚ್ ಅಲ್ಲಿ ನಮಗೆ
ಡೆಮಾನ್ಸ್ಟ್ರೇಟ್ ಮಾಡಿದ್ರು, ಪ್ರಯೋಗಗಳನ್ನ ಮಾಡಿ ತೋರಿಸಿದ್ರು. ನಿಜವಾಗೂ ಗ್ರೇಟ್ ಗ್ರೇಟ್ ಗ್ರೇಟ್. ಒಂದು ಟೀಚರ್ಗೆ ನಿಜವಾಗೂ ಈ ತರ ಅನೇಕ ತರದ ಒಂದು ಜ್ಞಾನ ಇದ್ದಾಗ ಮಾತ್ರ ಅವರು ಟೀಚರ್ ವೃತ್ತಿಗೆ ಬರ್ಬೇಕು. ಇವಾಗ ಶಾಂತಲಾ ಮೇಡಮು ಯಾತಕ್ಕೆ ಜೈವ ಮೆಡಿಟೇಷನ್ ಅಲ್ಲಿ ಎಲ್ಲರೂ ಇಂಥ ಗ್ರೇಟ್ ಗ್ರೇಟ್ ಪರ್ಸನಾಲಿಟೀಸ್ಗಳು ಅವರು ನಿಜವಾಗೂ ಬೆಳಗ್ಗೆ 4 ಗಂಟೆ ಒಂದು 18 ನಿಮಿಷಕ್ಕೆ ಒಂದು ಲಿಂಕ್ ಹಾಕ್ತಾರೆ. ನಾನು ಅಬ್ಸರ್ವ್ ಮಾಡಿದೀನಿ. ಒಂದು 30 ಸೆಕೆಂಡ್ 20 ಸೆಕೆಂಡ್ ಅಲ್ಲಿ ಅವ್ರು ಹಾಕಿ ಮೋಸ್ಟ್ಲಿ ತಿರುಗಿರ್ತಾರೋ ಏನೋ, ಇಲ್ಲಿ ಸೋಲ್ಡ್ ಔಟ್ ಮತ್ತೆ ಯೂಟ್ಯೂಬ್ಗೆ ಹೋಗಿ ಅಂತ ಬರುತ್ತೆ. ಬಟ್ ನಾನು ಹೇಳ್ತಾ ಇದ್ದೀನಿ ಅಂತಲ್ಲ, ಒಂದು ಟೀಚರ್ ಈ ತರ ಅನೇಕ ತರದ ಜ್ಞಾನ ಇರ್ಬೇಕು. ಬರೀ ಅವ್ರಿಗೆ ನಾನು ಹೇಳ್ತಾ ಇರೋದಲ್ಲ, ಅವ್ರು ಏನೇನು ಅವ್ರ ಆರ್ಕಿಟೆಕ್ಟ್ ಅಲ್ಲಿ ಅವ್ರ ಬ್ರೈನ್ ಅಲ್ಲಿ ಇದೆ ಅನ್ನೋದು ನಾವು ಮುಂದೆ ಊಹಿಸ್ಕೊಳ್ತಾ ಇರ್ಬೇಕು. ಈ ತರದ್ದು ಸಿಗ್ತಾ ಇದೆ ಈ ಚಾನೆಲ್ ನಲ್ಲಿ ಅಂತ ಅಂದ್ಬಿಟ್ಟು ಇಡೀ ಪ್ರಪಂಚ ಈ ಚಾನೆಲ್ಗೆ ಬರ್ತಾ ಇದ್ದಾರೆ. ನಿಜವಾಗೂ ಮೇಡಮ್, ನೀವು 3 ಜನ ಸೇರ್ಕೊಂಡು ಇವತ್ತು ಮಾಡಿದ್ದು ಕಾರ್ಯಕ್ರಮ ಇಸ್ ಎ ವರ್ತ್. ಇವತ್ತು ನಮ್ ಟೈಮ್ ಹೊಟ್ಟೋಯ್ತು, ನಮ್ ಜೀವನದಲ್ಲಿ ಯಾರಿಗೂ ಬರೋದಿಲ್ಲ. ಬಟ್ ಶಾಶ್ವತವಾಗಿ ನೆನಪೊಂದು ಉಳ್ಕೊಳ್ಳೋ ಹಂಗೆ 3 ಜನ ಮಾಡಿದೀರಾ. ತುಂಬಾ ಥ್ಯಾಂಕ್ಸ್. ನಾವೆಲ್ಲ ನೀವ್ ಹಿಂದೆ ತಿರುಗಿ ನೋಡಿದ್ರೆ ನಗ್ತಾ ಇದೀವಿ, ಉತ್ಸಾಹ ಇದೆ, ಮತ್ತೆ ನಿಮ್ ಕ್ಲಾಸ್ ಬೇಕು ಅನ್ನೋ ತಕ್ಕಂತ ಮಾಸ್ಟರ್ಗಳು ಸ್ಟೂಡೆಂಟ್ ಆಗಿದೀವಿ ಅಂತ ಹೇಳ್ತಾ ಇದ್ದೀನಿ. ಇಬ್ರಿಗೂನು ಮತ್ತೊಮ್ಮೆ ಕೃತಜ್ಞತೆ ಅರ್ಪಿಸ್ತಾ ಇದ್ದೀನಿ ಮೇಡಮ್ ಮತ್ತು ಸರ್ಗೆ. ಥ್ಯಾಂಕ್ ಯು ಸರ್. ಆದ್ರೆ ಒಂದು ಮಾತು ಹೇಳ್ತೀನಿ. ನಾನು ರಾಜಶಾಸ್ತ್ರ ಉಪನ್ಯಾಸಕ್ಕೆ ಅಂತ ನಾನು ಯಾವತ್ತೂ ಅನ್ಕೊಂಡಿಲ್ಲ. ಇವರು ಕೂಡ ಕನ್ನಡ ಅದೊಂದು ಸಬ್ಜೆಕ್ಟ್ ಅಷ್ಟೇ. ಆದ್ರೆ ನಾವು ಮಕ್ಕಳನ್ನ ಬದುಕಿಗೆ ರೆಡಿ ಮಾಡ್ತಾ ಇದೀವಿ. ಶಿಕ್ಷಣದ ಮುಖ್ಯ ಉದ್ದೇಶ ವ್ಯಕ್ತಿತ್ವ ನಿರ್ಮಾಣ, ಅವನನ್ನ ಸರ್ವತೋಮುಖ ಅಭಿವೃದ್ಧಿ. ನಾನು ಯಾವತ್ತು ರಾಜಶಾಸ್ತ್ರ ಅವನು ಎಕ್ಸಾಮ್ ಬರೀತಾನೆ ಅಲ್ಲಿಗೆ ಮುಗೀತು. ಆದ್ರೆ ಅವರನ್ನ ಯಾವಾಗ್ಲೂ ನಾನು ಈಗಲ್ಲ, ಮೊದ್ಲು ಕೂಡ ಅಷ್ಟೇ, ಬದುಕುವನ್ನ ಕಟ್ಟಿಕೊಳ್ಳೋದಕ್ಕೆ ಜೀವನದ ಪಾಠವನ್ನ ಕಲಿಸ್ತಾ ಇದೀವಿ ಅಂತ ಮಾತ್ರ ನಾ ಹೇಳಬಲ್ಲೆ. ಗ್ರೇಟ್. ಎಸ್, ವೀಣಾ ಮೇಡಮ್ ಮಾತಾಡಿ. ಶಾರ್ಟ್ ಅಂಡ್ ಸ್ವೀಟ್ ಆಗಿ. ಟೈಮ್ ಆಗ್ತಾ 7:39. ಎಸ್ ಮಾಸ್ಟರ್ಸ್, ಬೇಗ ಮುಗಿಸ್ಬೇಡ, ಇನ್ನೊಂದು 5 ಮಿನಿಟ್ಸ್ ಅಲ್ಲಿ ಮುಗಿಸೋಣ. ಎಸ್ ವೀಣಾ. ನಮಸ್ತೆ. ನಮಸ್ತೆ ಹೇಳಿ ಸರ್. ನಾನು ಸರಪುರಿಂದ ಮಾತಾಡೋದು ಸರ್. ಬಾಳ ಖುಷಿ ಆಯ್ತು ಸರ್. ನಿಮ್ಮಿಬ್ಬರಿಗೆ ನೋಡ್ಬೇಕಂತ ಬಾಳ ಆಸೆ ಇತ್ತು ಸರ್. ನನಗ ಬೆಳಿಗ್ಗಿಂತ ಇಬ್ರು ಹಂಗ ತಟ್ ಅಂತ ಬರೋದು, ತಟ್ ಅಂತ ರೈಲ್ವೆದೊಳಗ್ ಬಂದ್ವಿ ಮೇಡಮ್. ನಿನ್ನೆ ರ್ಯಾಲಿ ಇತ್ತಲ್ಲ ಮೇಡಮ್ ಇದ್ರೊಳಗ, ಅಲ್ಲಿ ಹೋಗಿದ್ದೆ ತಿರುಪತಿ ಒಳಗ ಮೇಡಮ್. ಬರ್ಬೇಕಾದ್ರೆ ಕಣ್ಣು ಮುಚ್ಚಿದೀನಿ ಮೇಡಮ್, ಇಬ್ರು ಬರ್ತಾ ಇದ್ರಿ ಮೇಡಮ್ ಬೆಳಿಗ್ಗೆ. ಇವ್ರು ಯಾಕೆ ಬರ್ತಾ ಇದಾರ ಸರ್ ಮೇಡಮ್ ಅನ್ಕೊಂಡೆ ಮೇಡಮ್. ನನಗ ಅನ್ಕೊಂತಿದ್ದೆ ಮೇಡಮ್, ಇಬ್ಬರಿಗೂ ಒಂದ್ಸರಿ ನೋಡ್ಬೇಕ್ ನಾನು ಅಂತ ಅನಿಸ್ತಿತ್ತು ಮೇಡಮ್. ಅದು ನಿಜವಾಗ್ಲೂ ಇವತ್ತು ಮೇಡಮ್ ನೋಡಿದ್ನಲ್ಲ ಮೇಡಮ್, ಮೆಸೇಜ್ ನೋಡಿದ್ದೆ, ನಿಜವಾಗ್ಲೂ ನೀವೇ ಬಂದಿದ್ದೀರಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಅದು ಸರ್ ಕೂಡ ಸರ್ ಮೇಡಮ್, ನನಗ ಜೂಮ್ ಒಳಗ ಜೂಮ್ ಅನ್ನು ಯಾಪ್ ಐತೆ ಅನ್ನೋದಾಗ ಗೊತ್ತಿದ್ದಿಲ್ಲ ನನಗ ಮೇಡಮ್. ಇವ್ರ ಮೇಡಮ್ ಅಲ್ಲಿಂದ್ರ ನಾ ಧ್ಯಾನಕ್ಕೆ ಬಂದಿರೋದು. ಇವ್ರ ಫ್ಯಾಮಿಲಿ ಇಂದ್ರ ನನಗೆಲ್ಲ ಇದಕ್ಕ ಕೃತಜ್ಞತೆವಾಗಿರ್ತೀನಿ ನಾನು. ಆಮೇಲೆ ನನಗ್ ಸ್ವಾಧ್ಯಾಯಕ್ಕ ಎಲ್ಲದಕ್ಕ ಸಪೋರ್ಟ್ ಕೊಟ್ಟಿದ್ದೀರ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಾವೆಲ್ಲ ನಿಮಿತ್ತ ಮಾತ್ರ ಮೇಡಮ್. ನಿಮ್ ಬಿಟ್ಟು ಬಂದಿರಿ, ಅದನ್ನೇ ಮತ್ತೆ ಮತ್ತೆ ಎಲ್ಲಾ ಸೆಷನ್ದಾಗ ಹೇಳ್ತಾರ ಅವ್ರ ಪಾಪ. ಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ ಶಾಂತಲಾ ಮೇಡಮ್. ನಮಸ್ತೆ ಮೇಡಮ್. ಲಲಿತಾ ಮೇಡಮ್ ನಮಸ್ತೆ. ನಾರಾಯಣ್ ನಮಸ್ತೆ ಹೇಳಿ. ಲಲಿತಾ ಮೇಡಮ್ ನ ಪ್ರತಿ ತಿಂಗಳು ನೋಡಿದೀವಿ, ಅವ್ರನ್ನ ಫಿಸಿಕಲ್ ಆಗು ನೋಡಿದೀವಿ. ನಾರಾಯಣ್ ಸರ್ನ ಇವತ್ತೇ ಫಸ್ಟ್ ನೋಡ್ತಾ ಇದೀನಿ. ತುಂಬಾ ಥ್ಯಾಂಕ್ಸ್ ಮೇಡಮ್. ಅವಾಗ ನಿಮ್ ಎನರ್ಜಿ ಫ್ಲೋ ಆಗ್ತಾ ಇದೆ ನಮ್ಗೆ. ಶಾಂತಲಾ ಮೇಡಮ್, ನಾನ್ ಕೋತಿ ಕತೆ ಕೇಳ್ಬೇಕು ಅಂತ ಬರ್ಕೊಂಡಿದ್ದೆ. ನಾನು ಎಸ್ಸಲ್ಲಿ ಮೇಡಮ್ ಫೋನ್ ಅಲ್ಲೇ ಕೇಳ್ಬೇಕು ಅನ್ಕೊತೀನಿ, ಮರ್ತೆ ಬಿಡ್ತೀನಿ. ಓಕೆ, ಬಿಟ್ಬಿಡ್ತೀನಿ ಅದನ್ನ. ಮೇಡಮ್ ಫ್ರೆಂಡ್ಶಿಪ್ ವೀಕ್ ಅಂತ ಇಟ್ಟಿದ್ದಾರೆ. ನನಗೆ 3 ದಿನದಿಂದ ಕೇಳ್ತಾ ಇದ್ದೀನಿ, ನಮ್ಮ ಜೀವನ ಪರ್ಯಂತ ನಾವು ಫ್ರೆಂಡ್ಶಿಪ್ ಆಗಿರ್ಬೇಕು ಅನ್ನೋದನ್ನ ನಾನು ಅಳವಡಿಸ್ಕೊತಾ ಇದ್ದೀನಿ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಇನ್ನೊಂದ್ ಹೇಳಕ್ ಬರ್ತೀನಿ, ನಿಮ್ಮಿಬ್ರನ್ನ ನೋಡ್ತಾ ಇದ್ರೆ ನಮ್ಮ ಯಜಮಾನ್ರನ್ನ ಕನ್ನಡದಲ್ಲಿ ನೋಡ್ಕೊಂಡಂಗ ಆಗ್ತಾ ಇದೆ ನನಗೆ. ಸೇಮ್ ನಮ್ಮನೆಯವರು ಇವ್ರ ತರನೇ ತಮಾಷಿ ಎಲ್ಲ. ಸೊ ನಾನು ಟೀಚರ್ ಆಗಿದ್ದೆ, ನೀವು ಲೆಕ್ಚರರು. ನಮ್ಗೆ ಆ ಪತ್ರ ಬರೆದ ಹವೈತು ನಮ್ಮಪ್ಪ ಟ್ರಂಕ್ ಕೊಡ್ತಿದ್ರೆ, ಟ್ರಂಕ್ ಅಲ್ಲಿ ಹಾಕ್ಬಿಟ್ಟು ಮೇಲೆ 1-2 ಸೀರೆ ಇಟ್ಟು ಬೀಗ ಹಾಕಿ ಮಂಚದ ಕೆಳಗೆ ಯಾರು ಮುಟ್ಟಂಗಿಲ್ಲ ನಮ್ಮಿಬ್ರ. ಹಂಗೆ ನಾವು 1985 ಇಂದ ಪತ್ರ ಪಡ್ಕೊಂಡಿರೋದು. ಅದು ಏನಾಯ್ತು, ಮದ್ವೆ ನೋಡಿದ ತಕ್ಷಣ ನಮ್ಮ ಅತ್ತೆ ಹೋಗಿದ್ರು,
ನಮ್ಗೆ 11 ತಿಂಗಳು ಟೈಮ್ ಸಿಕ್ತು, 1 ವರ್ಷ ಆಗ್ಬೇಕು ಮದುವೆಗೆ ಅಂತ. ಸೊ 11 ತಿಂಗಳು ಪತ್ರ ವ್ಯವಹಾರ ಓಡಾಡ್ತಿದ್ವಿ. ಅದು ನಿಜವಾಗಿ ಮತ್ತೆ ನೀವು ಜ್ಞಾಪಿಸಿದ್ದು ನನಗ್ ತುಂಬಾ ಖುಷಿ. ನಾನೇನೋ ಪರವಾಗಿಲ್ಲ, ನಾನು ಮಾಡಿದ್ದೀನಿ ಕೆಲ್ಸಗಳೆಲ್ಲ ಒಳ್ಳೇದು ಅಂತ ಅನ್ನೋ ಹಂಗೆ. ಆಮೇಲೆ ಅವ್ರು ಅಷ್ಟೇ ತಮಾಷೆಯಾಗಿ ತಗೊಳ್ತಾರೆ. ಎಸ್, ನಮ್ಮನೇಲಿ ಅವರೇ ನನ್ಗೆ ಸ್ವಲ್ಪ ಸ್ಟ್ರೇಟ್ ಬೆಳಕರು. ನನಗೆ ಆಪರೇಷನ್ ಎಲ್ಲ ಆದಾಗ ನನ್ನ ಈ ಅಂದ ಚಂದ ವ್ಯತ್ಯಾಸ ಆಗೋಯ್ತು. ಮೈಯೆಲ್ಲ ಊದ್ಕೊಳ್ಳೋದು, ಆರೋಗ್ಯ ಸಮಸ್ಯೆ ಬಂದಾಗ ಒಂದ್ಸಲ ಅದಕ್ಕೆ ನಾನ್ ಡಿಪ್ರೆಸ್ ಆದೆ. ಮುಂಚೆ ತರ ನಾನಿಲ್ಲ ಅಂತ ಅಂದಾಗ ಅವಾಗ ಒಂದೇ ಮಾತು ಹಾಸ್ಪಿಟ್ಲಲ್ಲಿ ಬೆಡ್ ಮೇಲೆ ಕುತ್ಕೊಂಡು ಸರ್ ತರನೇ ಏನೋ ಹೆಂಡತಿಯೊಬ್ಬಳು ಮನೆಯೊಳಗಿದ್ದರೆ ಕೈ ಗಂಡ್ಕೊಂಡು ಹಾಡೇಳಿ ನನ್ನ ನಗಿಸಿ ನನ್ನೊಳಗೆ ಅದು ಡೆಪಾಸಿಟ್ ಆಗ್ಬಾರ್ದು, ನನ್ನೊಳಗೆ ಡಿಪ್ರೆಷನ್ ನಾನು ಹೋಗ್ದಂಗ್ ಇರ್ಲಿ ಅನ್ನೋ ತರ ತಮಾಷೆ ಮಾಡ್ತಾ ಇರ್ತಾರೆ ಅವಾಗ ಹಾಡುಗಳು. ಅವರು ಚೆನ್ನಾಗ್ ಆಡೋದು. ಬಟ್ ಈ ರೀತಿ ತಮಾಷೆ ಮಾಡಿ ಕೆಲವೊಮ್ಮೆ ನಾವು ಡಿಪ್ರೆಷನ್ಗೆ ಹೋಗೋದನ್ನ ತಪ್ಪಿಸ್ತಾರೆ. ಅದರಿಂದ ನನಗೆ ಇದು ವೈಬ್ರೇಷನ್ ಬರ್ತಾ ಇದೆ ಅಂತ ತುಂಬಾ ಖುಷಿ ಆಯ್ತು ಮೇಡಮ್. ಇನ್ನೊಂದು ನಾನ್ ನಿಮ್ಮಿಂದ ಕಲ್ತ್ಕೊಂಡು ನಿಮ್ಮ ಹತ್ರ ಅದೇ ಹಾಕ್ತಿರೋ ವಾಟ್ಸಪ್ ಅಲ್ಲಿ ಇದೆ, ಕ್ರಾಸ್ ಸರ್ಕಲ್ಸ್ ಎಲ್ಲ ತಗೊಂಡ್ಮೇಲೆ ನನ್ನ ಹೆಲ್ತ್, ನನ್ನ ಮಗನ ಹೆಲ್ತ್ ತುಂಬಾ ಇಂಪ್ರೂವ್ಮೆಂಟ್ ಆಗಿದೆ, ತುಂಬಾ ಆಗಿದೆ. ನಾನು ಇನ್ನೊಂದು ಕಲ್ತಿದ್ದು ಅದೇ ಮಕ್ಕಳನ್ನ ನಾವೇ ಹೇಗೆ ನೋಡ್ಕೋಬೇಕು ಅಂದ್ರೆ, ಕೈಲಾಸಪುರಿಲಿ ನೀವು ಬಂದಿದ್ವಿ ನಾವು ಈ ಸಲ. ಅಲ್ಲಿ ಸ್ಟಾಲ್ ಅಲ್ಲಿ ಕೂತಿದ್ರಿ, ನಾನು ಅಲಕನಂದ ಮೇಡಮ್ ಬಂದು ಬುಕ್ಸ್ ತಗೋತಾ ಇದ್ದೀವಿ. ಎದುರುಗಡೆ ನಡೀತಾ ಇದೆ ಸ್ಟೇಜು, ಯಾರು ಇಲ್ಲ. ಅಷ್ಟು ದೊಡ್ಡ ಸ್ಟಾಲ್ ಅಲ್ಲಿ ನಿಮಗ್ ಕಷ್ಟ ಆಗ್ತಾ ಇದೆ, ಅಲ್ಲಿಂದ ಬುಕ್ಸ್ ತಗೋಬೇಕು, ಇಲ್ಲಿ ಬೇರೆ ಎಲ್ರು ಬಂದು ಕೇಳ್ತಾ ಇದ್ದಾರೆ. ಆವಾಗ ನಿಮ್ಮ ಮಗಳು ಬಂದ್ರೆ ಒಂದು ಕ್ಷಣ ನಾನು ಅಬ್ಸರ್ವ್ ಮಾಡಿದ್ದು, ಬಾಯಿಂದ ಒಂದು ಮಾತಾಡಿಲ್ಲ ಅವರು, ಕಣ್ಣನ್ನ ನೋಡ್ಕೊಂಡು ಅದನ್ನ ಅಂದ್ರೆ ಇವ್ರೊಬ್ರೇ ಇದ್ದಾರೆ, ಸಹಾಯ ಬೇಕಿತ್ತು ಅವ್ರಿಗೆ, ತುಂಬಾ ಕಷ್ಟಪಟ್ಟಿದ್ದಾರೆ. ಅರ್ಥ ಆಯ್ತು ನನ್ಗೆ, ಅವ್ರು ಏನು ಮಾತಾಡ್ಲಿಲ್ಲ. ಇಬ್ರು ತಾಯಿ ಮಗಳು ಮುಖ ಕಣ್ಣಲ್ಲಿ ಕಣ್ಣಿಟ್ಟು ನೋಡುವಾಗ ಯಾರ ಕಷ್ಟ, ಯಾರಿಗ್ ಸಹಾಯ ಬೇಕು ಅನ್ನೋದನ್ನ ಮಾತಾಡ್ಕೊಂಡು ಇನ್ನೊಬ್ರನ್ನ ತಕ್ಷಣ ಮಗಳು ಹೆಲ್ಪ್ ಅನ್ನ ಮಾಡಕ್ಕೆ ಒಬ್ರನ್ನ ಯೂತ್ನ ಕಳಿಸ್ಕೊಟ್ಟು, ಅದು ನನ್ಗೆ ಮರೆಯಲಾಗದ ಪಾಠ ಮೇಡಮ್. ನಾನಾಗಿದ್ರೆ ಜೋರಾಗಿ ಕೂಗಾಡೋದು, ನನ್ ಮಗನ್ ಬೈಯೋದೆಲ್ಲ. ಓ ಇಲ್ಲ, ಇದೇ ರೀತಿ ಕಣ್ಸನ್ನೆಲ್ಲೂ ನಾವು ನಮ್ಮ ಮಕ್ಕಳನ್ನ ತಿದ್ಬೋದು ಅನ್ನೋದನ್ನ ನಾನ್ ನಿಮ್ಮಿಂದ ಕಲ್ತೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ಸ್ ಎಲ್ಲ. ತುಂಬಾ ಖುಷಿ ಆಗ್ತಿದೆ. ಶಾಂತಲಾ ಮೇಡಮ್ ಹಿಂಗೆ ಕರ್ಕೊಂಡ್ ಬರ್ತಾರಿ, ನಮ್ಮಲ್ಲಿ ಇರೋ ಕೊಳಕೆಲ್ಲ ತೆಗ್ದಾಕಿ ನಾವು ಅಳವಡಿಸ್ಕೊಳ್ಳೋ ಪ್ರಯತ್ನ ಮಾಡ್ತಿದೀವಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಮೇಡಮ್ ಅವ್ರದ್ದು ಸ್ಟಕ್ ಆಗಿದೆ ವಿಡಿಯೋ, ಅವ್ರದ್ದು ಮೋಸ್ಟ್ಲಿ ನೆಟ್ವರ್ಕ್ ಇಲ್ಲ ಅನ್ಸುತ್ತೆ, ಮತ್ತೆ ಅವ್ರು ಸ್ವಲ್ಪ ಪ್ರಾಬ್ಲಮ್ ಆಗಿದೆ. ಎಸ್ ಮಾಸ್ಟರ್ಸ್, ಅವ್ರದ್ದು ಮತ್ತೆ ಕಟ್ ಆಗಿದೆ, ಮೋಸ್ಟ್ಲಿ ನೆಟ್ವರ್ಕ್ ಇಶ್ಯೂ ಅನ್ಸುತ್ತೆ ಅವ್ರದ್ದು. ಎಸ್ ಸಂಗಮ್ಮ ಮೇಡಮ್ ಅವ್ರ ಜೊತೆ ಮಾತಾಡ್ಬೇಕು ಅಂತಂದ್ರೆ ಅವರು ಮತ್ತೆ ಜಾಯಿನ್ ಆಗ್ತಾರೋ ಇಲ್ಲೋ ಗೊತ್ತಿಲ್ಲ. ಹೇಳಿ ಸಂಗಮ್ಮ, ಮೇಡಮ್ ಜೊತೆ ಮಾತಾಡ್ಬೇಕಿತ್ತ? ಹಾ ಮೇಡಮ್, ಅವ್ರ ಮನ್ಯಾಗ ಅವ್ರ ಅಮ್ಮ ಮೇಡಮ್ ಅವ್ರ ಅಮ್ಮಾರು ಮಾತಾಡಿದ್ರು ಮೇಡಮ್ ನನ್ ಜೋಡಿ. ಇಲ್ಲ ನೀನ್ ಧ್ಯಾನ ಮಾಡಮ್ಮ, ಅವಾಗ ಬಾಳ ಆರಾಮ್ ಇದ್ದಿದ್ದಿಲ್ಲಲ್ಲ ಮೇಡಮ್ ನನಗ. ಆ ಮೇಡಮ್ ಅವ್ರದ್ದು ನಂಬರ್ ಕೊಡಂದಿದ್ದ, ನೀವು ಕೊಟ್ಟಿದ್ರಲ್ಲ ಮೇಡಮ್. ಆ ಮೇಡಮ್ ಅವರು ಮಾತಾಡಿದ್ರು, ಇಲ್ಲ ನಿನಗೇನು ಆಗಲ್ಲಮ್ಮ, ನೀ ಆರಾಮಕ್ಕಿ, ನೀ ಧ್ಯಾನ ಮಾಡ, ಕರೆಕ್ಟ್ ಆಕೈತಿ, ಏನು ಆಗೋದಿಲ್ಲ ನಿನಗತ್ತ. ಅವ್ರ ಅಷ್ಟು 2-3 ದಿನ ಹಚ್ತಿದ್ರು ಮೇಡಮ್. ಅವ್ರ ಅಮ್ಮಾರು ಇದ್ರತ್ತ ಅಲ್ಲಿ, ಅವ್ರು ಮಾತಾಡಿದ್ರು. ಸರ್ ಒಂದಿನ ಮಾತಾಡಿದ್ರು ಮೇಡಮ್, ಏನಾಗಲ್ಲ ಆರಾಮಕ್ಕೈತಿ, ಧ್ಯಾನ ಮಾಡಮ್ಮ, ನೀ ಕರೆಕ್ಟ್ ಅಕ್ಕಿ, ನೋಡಿರ ನೋಡ ಅಂತ ಹೇಳಿದ್ರು ಮೇಡಮ್. ಅದನ್ನ ಹೇಳ್ಬೇಕಂತ ಮಾತಾಡಿ. ಥ್ಯಾಂಕ್ ಯು ಮಾಸ್ಟರ್ಸ್. ನೋಡೋಣ, 2 minutes ವೆಯ್ಟ್ ಮಾಡೋಣ, ಅವರು ಮತ್ತೆ ಲಾಗಿನ್ ಆಗ್ತಾರ ಅಂತ. ಎಸ್ ಮಾಸ್ಟರ್ಸ್, ಅಷ್ಟರಲ್ಲಿ ಒಂದು ಚಿಕ್ಕ ಅನೌನ್ಸ್ಮೆಂಟ್. 21ನೇ ತಾರೀಕು ಫೆಬ್ರವರಿ 21 ಇಲ್ಲಿ ಆತ್ಮಶಕ್ತಿ ಪಿರಮಿಡ್ ಲಾಸ್ಟ್ ಡೇ, ಈ ಒಂದು ಮಂಡಲ ಮೆಡಿಟೇಷನ್ ಏನಿದೆ ಲಾಸ್ಟ್ ಡೇ ಇದೆ. ಮಾರ್ನಿಂಗ್ 9 to ಮತ್ತೆ ನೈಟ್ 9 ವರೆಗೂ ಅಖಂಡ ಧ್ಯಾನ ಇರುತ್ತೆ. ದಯವಿಟ್ಟು ನಿಮ್ಮ ಹೆಸರುಗಳನ್ನ ಕೊಟ್ರೇನೆ ನನಗೆ ಗೊತ್ತಾಗೋದು. ನಾನು ಅವತ್ತು ಹೇಳ್ತಾ ಇದ್ರೆ ಪಿರಮಿಡ್ ಚಿಕ್ಕದಾಗಿರೋದ್ರಿಂದ ಆ ಪಿರಮಿಡ್ ಒಳಗ್ ಕುತ್ಕೊಂಡ್ ಮಾಡೋದ್ರಿಂದ, ಮಾಡ್ಬೇಕು ಅಂತ ಎಲ್ರಿಗೂ ಆಸೆ ಇರುತ್ತೆ ದೂರಿಂದ ಬಂದಾಗ. ಸೊ ಹಾಗಾಗಿ ದಯವಿಟ್ಟು ನಿಮ್ ಹೆಸರುಗಳು, ಟೈಮ್ ಸ್ಲಾಟ್ ನನಗೆ ಮೆಸೇಜ್ ಮಾಡಿ ಕಳಿಸಿ, ಅವಾಗ ಸ್ವಲ್ಪ ನನಗೂ ಅನುಕೂಲ ಆಗುತ್ತೆ ಪ್ಲಾನ್ ಮಾಡಕ್ಕೆ. ಸೊ ಇದನ್ನ ಮರಿಬೇಡಿ ಮಾಸ್ಟರ್ಸ್, ಯಾರೆಲ್ಲ ಬರ್ತೀರಾ ಅವ್ರು ನನಗೆ ಟೈಮ್ ಸ್ಲಾಟ್ ಸಮೇತ ಮೆಸೇಜ್ ಮಾಡಿ. ಎಸ್ ಮೇಡಮ್,
ನಿಮ್ದು ಇದು Okay. ಸಿಗ್ನಲ್ ಇತ್ತು ಅನ್ಸುತ್ತೆ, ಸ್ಟಕ್ ಆಗಿ ಹೋಗಿತ್ತು. ಎಸ್ Okay, ಮೇಡಮ್, okay. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನಮ್ಗೆ ನಿಮಗೆ ತುಂಬಾ ಎಷ್ಟು ಥ್ಯಾಂಕ್ಸ್ ಅದ್ಭುತವಾಗಿತ್ತು. ಸುಮಾರು 2 ಅವರ್ಸ್ ನಿಮ್ ಜೊತೆ ಕಳೆದಿರೋದು ತುಂಬಾ ಅದ್ಭುತವಾಗಿತ್ತು. ಇನ್ನು ಬೇಕಾದ್ರೆ ನಮ್ಮ ನಮ್ಮ ಮಾಸ್ಟರ್ಸ್ ಎಲ್ಲ ಇನ್ನೂ ಮಾತಾಡಕ್ ರೆಡಿ ಇರ್ತಾರೆ, ಆದ್ರೆ ಸಾಕಷ್ಟು ಸಮಯ ಪಾಪ ನಿಮಗೂ ರೆಸ್ಟ್ ಬೇಕಿನ. ಎಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ನೀವಿಬ್ರು Thank you. ಹಾಗೆ ನಮ್ಗೆ ಇವತ್ತು ನಡೆಸ್ಕೊಟ್ಟಿರೋ ಸಾಕಷ್ಟು ತಿಳ್ಕೊಂಡ್ವಿ ಇವತ್ತುನು. ಸೊ ಝೂಮ್ ಅಲ್ಲಿರೋರೆಲ್ಲರ ಪರವಾಗಿ ಮತ್ತೆ ಯೂಟ್ಯೂಬ್ ಅಲ್ಲಿ ನೋಡ್ತಿರೋ ಪ್ರತಿಯೊಬ್ಬ ಜೈ ಹೋಮ್ ಮಾಸ್ಟರ್ಸ್ ಪರವಾಗಿ ಮತ್ತೆ ನನ್ನ ವೈಯಕ್ತಿಕವಾಗಿ ನಿಮ್ಮಿಬ್ಬರಿಗೂ ಆತ್ಮಪೂರ್ವಕ ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಬೀಳ್ಕೊಡ್ತಾ ಇದೀವಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮ್ಮ ವತಿಯಿಂದ ಕೂಡ ತಮಗೆ ಅನಂತ ಕೋಟಿ ವಂದನೆಗಳು, ಇಷ್ಟು ಅವಕಾಶ ಕೊಟ್ಟಿದ್ದಕ್ಕಾಗಿ, ಇಷ್ಟೊಂದು ಸಮಯ ಕೊಟ್ಟಿದ್ದಕ್ಕಾಗಿ. ಥ್ಯಾಂಕ್ ಯು. ಥ್ಯಾಂಕ್ ಯು ನವ್ಯಾನು ಬಿಸಿ ಶೆಡ್ಯೂಲ್ ಇದ್ರೂನು ಬಂದಿದ್ದಾಳೆ. ಅವಳೊಂದೆರಡು ಮಾತನ್ನು ಆಡಿದ್ಲು, ತುಂಬಾ ಚೆನ್ನಾಗಿ ಹೇಳಿದ್ಲ, ಸ್ವಲ್ಪ ಮಾತಾಡಿದ್ನು. ಎಸ್, ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಲೆಟ್ ಅಸ್ ಎಂಡ್ ದ ಸೆಷನ್. ಮತ್ತೆ ನಾಳೆ ಬೆಳಗ್ಗೆ 4:30ಗೆ ಜಾಯ್ನ್ ಆಗೋಣ ಮಾಸ್ಟರ್ಸ್. ಹೀಗೆ ಧ್ಯಾನ ಜ್ಞಾನದಲ್ಲಿ ಮುಂದುವರಿಯೋಣ. ಎಸ್ ಮೇಡಮ್. ಓಕೆ ಮೇಡಮ್. ಹೀಗೆ ಧ್ಯಾನ ಮತ್ತು ಜ್ಞಾನದಲ್ಲಿ ಮುಂದುವರಿಯೋಣ. ಎಸ್ ಮೇಡಮ್, ಅದು ನಿರಂತರವಾಗಿ ಸಾಕ್ತಾನೆ ಇರುತ್ತೆ. ಎಸ್, ಥ್ಯಾಂಕ್ ಯು ಮಾಸ್ಟರ್.